ಅನ್ನರಸ ಗಂಧರಸ ನನ್ನ ಚಿಕ್ಕ ಪ್ರಾಣಿದ ರಸ ಅರಸಿನವ ಹಚ್ಚುವೆನು ಎಂದಲು ಏಸಗೆ ಇಲ್ಲದ ಕೈಯಲ್ಲಿ ಬೆಣ್ಣೆಯು ತಿನ್ನುವ ಮೋರೆಗೆ ಅರಸಿನವ ಹಚ್ಚುವೆನು. ಕಪ್ಪು ನಮ್ಮ ಮದುವೆಗೆ ಸೂಕ್ತ ಅಲ್ಲ. 70% ಕೆಲಸ ಪುರೋಹಿತರದ್ದೇ ಆಗಿರ್ತದೆ. ಕಪ್ಪು ಬಳೆ ಹೊರತುಪಡಿಸಿ ಬೇರೆ ಯಾವುದು ಕಪ್ಪನ್ನು ಹೆಚ್ಚಾಗಿ ಹೊರತುಪಡಿಸುತ್ತಾರೆ. ಮಾಡಬೇಕು ಅಗತ್ಯ ಇಲ್ಲ, ಅದು ದೇವರ ಮುಂದೆ ಮಾಡಬೇಕು. ಮಾಡಬೇಕು ವ್ಯವಸ್ಥೆ ಆಗಿದೆ. ಹಾಗಾಗಿ ನಾವು ಸ್ವಲ್ಪ ಬದಲಾವಣೆ ಕೂಡ ನಮ್ಮಿಂದಾಗಿ ಆಗಬೇಕಾಗಿದೆ. ನಾವು ಕೂಡ ಬದಲಾವಣೆ ಅಂತ ಹೋಗಬೇಕಾಗಿದೆ. ಕುಲದೇವರ ಮನೆಗೆ ಹೋಗಿ ಗುರು ಹಿರಿಯರ ಆಶೀರ್ವಾದ ತೆಗೆದು ಅವತ್ತಿನ ನಿಶ್ಚಿತಾರ್ಥ ಮತ್ತು ಇವತ್ತಿನ ಮದುವೆ ಒಂದೇ ರೀತಿಯಾಗಿದೆ. ಯಾರು ಮಾಡೋದಕ್ಕೇನೆ ಹೇಳುವುದಲ್ಲ. ನಾವು ಈಗ ಮುಂಚೆ ಮಾಡಿದ್ದದ್ದು ಹೀಗೆ ಮುತ್ತೈದರೇ ಆಗಬೇಕು, ಮುತ್ತೈದರೇ ಆಗಬೇಕು, ಕನ್ಯೆ ಹುಡುಗಿಯರಿಗೆ ಮಾಡಲಿಕ್ಕಿಲ್ಲ. ಕೆಲವರಲ್ಲಿ ಕೇಳಿದ್ದನ್ನು ನೇರವಾಗಿ ನಿಮಗೆ ತೋರ್ಪಡಿಸಲಿಕ್ಕಿದ್ದೇವೆ. ಯಾರಿಗೂ ಅವರು ಹೇಳ್ತಾರೆ, ಅವರು ಬಿಟ್ಟು ಕೊಡುವಂಥ ರೀತಿಯಲ್ಲಿ ಇರ್ತದೆ. ನಮ್ಮದೊಂದು ಪ್ರಯತ್ನ ಅಂದರೆ ಇದನ್ನೆಲ್ಲವನ್ನು ಸೇರಿಸಿ ಒಂದು ರೀತಿಯಲ್ಲಿ ಚಿಕ್ಕದಾಗಿ ಮುಂದಿನ ಪೀಳಿಗೆಗೆ ಇದನ್ನು ಸರಿಯಾಗಿ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಲಿ ಎಂಬುದಾಗಿ ನಮ್ಮ ಒಂದು ಪ್ರಯತ್ನ. ಆತ್ಮೀಯರೇ, ಆರ್ಯ ಮರಾಠ ಸಮಾಜ ಹಾಗೂ ಮರಾಠ ಸಮಾಜ ದಕ್ಷಿಣ ಕನ್ನಡ, ಕಾಸರಗೋಡು, ಉಡುಪಿ ಇತ್ತ ಭಾಗದಲ್ಲಿ ನಮ್ಮ ಸಮಾಜದ ಮದುವೆಯ ಸಂಪ್ರದಾಯವನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಅಂದರೆ ಇದರ ವಿಶೇಷತೆ ಏನಂದರೆ, ಎಲ್ಲ ಮದುವೆಗೆ ನಾನು ಕೆಲವು ಮದುವೆಗಳನ್ನು ನೋಡಿರೋದುಂಟು. ಆ ಮದುವೆಗೆ ಹೋಲಿಸಿ ನೋಡಿದಾಗ ನಮ್ಮ ಮದುವೆಯ ಒಂದು ಸಂಪ್ರದಾಯ ವಿಶೇಷವಾಗಿರುವಂಥದ್ದು. ಆ ಸಂಪ್ರದಾಯವನ್ನು ಇತ್ತೀಚೆಗೆ ಕೆಲವು ವಿಚಾರದ ಬಗ್ಗೆ ನಮಗೆ ಸಂಶಯ ಇದೆ. ಅದನ್ನು ಕೆಲವು ವಿಚಾರದ ಬಗ್ಗೆ ತಿಳಿಯುವುದಕ್ಕೋಸ್ಕರ ಕೆಲವರ ಹತ್ರ ನಾವು ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಅವರ ಮಾರ್ಗದರ್ಶನದಂತೆ ನಾವು ಇವತ್ತೊಂದು ಈ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಪ್ರಯತ್ನದಲ್ಲಿದ್ದೇವೆ. ನಾವು ಈ ಕಾರ್ಯಕ್ರಮಕ್ಕೆ ಹೆಸರನ್ನು ನಮ್ಮ ಪರಂಪರೆ ಎಂಬುದನ್ನಾಗಿ ಕೂಡ ನಾವು ಹೆಸರನ್ನು ಕೂಡ ನಾಮಕರಣ ಮಾಡಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೆಚ್ಚು ಜನರಿಗೆ ತುಂಬ ಗೊಂದಲಗಳು ಸೃಷ್ಟಿ ಮಾಡಿದ ಚಿಕ್ಕ ರೀತಿಯಲ್ಲಿ ನಮಗೆ ತೋರ್ಪಡಿಸುವಂಥ ಒಂದು ಪ್ರಯತ್ನ. ನಾವು ಕೆಲವರಲ್ಲಿ ಕೇಳಿದ್ದನ್ನು ನೇರವಾಗಿ ನಿಮಗೆ ತೋರ್ಪಡಿಸಲಿಕ್ಕಿದ್ದೇವೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ನಿಮಗೆ ಹಾಕ್ತಿದ್ದೇವೆ. ನಾವು ಕೇಶವರಾವ್ ಅಂಬುಕುಂಜವರ ಹತ್ರ ಮಾತಾಡಿದ್ದೇವೆ. ಅದೇ ರೀತಿ ಭಾಸ್ಕರ್ರಾವ್ ಮುಂಡೋಡು ಇವರ ಮಾರ್ಗದರ್ಶನದಲ್ಲಿ ಅವರ ಧರ್ಮಪತ್ನಿ ಹಾಗೂ ಅವರ ಮಗನ ಹತ್ರ ಜೊತೆಯಲ್ಲಿ ಕೂತ್ಕೊಂಡು ಮಾತನಾಡಿಸಿದ್ದೇವೆ. ಅವರ ಹತ್ರ ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೇವೆ. ಅವರು ಕೂಡ ಒಳ್ಳೆಯ ರೀತಿಯಾದಂಥ ಉತ್ತರವನ್ನು ಹೇಳಿದ್ದಾರೆ. ಅದೇ ರೀತಿ ಆದೂರು ದಯಾನಂದ ಶಾತಪ್ಪಾಡಿ ಸಿಂಧ್ಯಾ ಮನೆತನದವರು, ಇವರು ಕೂಡ ಇವರಲ್ಲಿ ಕೂಡ ನಾವು ಕೆಲವು ವಿಚಾರವಾಗಿ ಕೇಳಿದ್ದೇವೆ. ಅವರು ಕೂಡ ಅವರಿಗೆ ಗೊತ್ತಿರುವಂಥದ್ದನ್ನು ನಮಗೆ ಹೇಳಿದ್ದಾರೆ. ಇದರಲ್ಲಿ ಯಾವುದನ್ನು ಕೂಡ ಸ್ವೀಕಾರ ಮಾಡುವುದು ನಮ್ಮದೊಂದು ಪ್ರಯತ್ನ. ಅಂದರೆ ಇದನ್ನೆಲ್ಲವನ್ನು ಸೇರಿಸಿ ಒಂದು ರೀತಿಯಲ್ಲಿ ಚಿಕ್ಕದಾಗಿ ಮುಂದಿನ ಪೀಳಿಗೆಗೆ ಇದನ್ನು ಸರಿಯಾಗಿ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಲಿ ಎಂಬುದಾಗಿ ನಮ್ಮ ಒಂದು ಪ್ರಯತ್ನ. ಮೊದಲನೇದಾಗಿ ನಾನು ಯಾರು ಅಂತ ನಿಮಗೆ ಹೇಳಬೇಕಾಗ್ತದೆ. ನಾನು ಹೇಳಿದರೆ ಧನಂಜಯ ರಾವ್ ಅಂತ ಹೇಳಿದರೆ ಕುಂಡೂರು ಕೊಚ್ಚಿ ದೇವೋಜಿರಾವ್ ಇವರ ಮಗ ಶಂಕರ್ರಾವ್ ಅಂದರೆ ದೇವೋಜಿರಾವ್ ಅವರ ಪೌತ್ರ ಅಂತ ಹೇಳ್ಬೋದು. ದೇವೋಜಿರಾವ್ ಅವರ ಪೌತ್ರ, ಶಂಕರ್ರಾವ್ ಅವರ ಪುತ್ರ ಧನಂಜಯ ರಾವ್. ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪರಂಪರೆ ಎಂಬುದಾಗಿ ಹೆಸರನ್ನಿಟ್ಟು ಈ ಕಾರ್ಯಕ್ರಮ ಅಂದರೆ ನಮ್ಮ ಮದುವೆಯ ಕಾರ್ಯಕ್ರಮವನ್ನು ಮುಂದಿನ ಪೀಳಿಗೆಗೆ ಮುಂದುವರಿಸುವ ಉದ್ದೇಶವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮದುವೆ ಬಗ್ಗೆ ಹೇಳಬೇಕು ಹೇಳಿ ಆದರೆ, ಮದುವೆ ಬಗ್ಗೆ ಮೊದಲನೇದಾಗಿ ಈಗ ನಿಶ್ಚಿತಾರ್ಥ ಅಂತ ಹೇಳಿ ಬರ್ತದೆ. ನಿಶ್ಚಿತಾರ್ಥ ಅಂತೇಳಿ ಬರುವಾಗ ನಿಶ್ಚಿತಾರ್ಥದ ಬಗ್ಗೆ ನಾವು ಕೇಳಿಕೊಂಡಾಗ ಇವರು ಹೇಳಿರುವಂಥದ್ದು ಮೊದಲು ಅಂದರೆ ಇವರು 20-25 ವರ್ಷ ಹಿಂದಿನ ಸಂಪ್ರದಾಯವನ್ನು ಹೇಳುವಂಥದ್ದು. ಆವತ್ತು ಹಾಗೂ ಇವತ್ತು ತುಂಬ ಬದಲಾವಣೆ ಇದೆ. ಅವತ್ತು ಕಾಲಗಳ ಮನೆಯಲ್ಲೇ ಮಾಡ್ತಾಯಿದ್ರು ನಿಶ್ಚಿತಾರ್ಥ. ಅದು ಯಾವ ರೀತಿ ಅಂತ ಹೇಳಿದರೆ, ಅವರು ಇವತ್ತು ಹೇಳುವಂಥದ್ದು ಅವತ್ತಿನ ನಿಶ್ಚಿತಾರ್ಥ ಮತ್ತು ಇವತ್ತಿನ ಮದುವೆ ಒಂದೇ ರೀತಿಯಾಗಿದೆ. ಅವತ್ತು ಮದುವೆಗೆ 200-300 ಜನ ಸೇರುವಂಥದ್ದಿತ್ತು. ಇವತ್ತು ನಿಶ್ಚಿತಾರ್ಥಕ್ಕೆ 300-400 ಅಥವಾ 500 ಜನ ಕಳೆಯುವುದುಂಟು. 500 ಜನ ಸೇರುವಂಥದ್ದಾಗಿದೆ. ಅದು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಾಗ್ತದೆ. ಬದಲಾಗಿದೆ, ಅದರಲ್ಲಿ ಏನೂ ತಪ್ಪು ಇಲ್ಲ. ಅದರಲ್ಲಿ ನಾವು ಸಂಪ್ರದಾಯದ ಬಗ್ಗೆ ಮಾತನಾಡುವಾಗ ಅದೆಲ್ಲ ನಮಗೆ ಇದಕ್ಕೆ ಅಗತ್ಯ ಇಲ್ಲ. ವಿಚಾರ ಏನಂತಂದರೆ, ಮೊದಲು ನಿಶ್ಚಿತಾರ್ಥ ಅಂತ ಹೇಳಿದರೆ
ಹುಡುಗನ ಮನೆಯವರು ಹುಡುಗ ಹುಡುಗಿಯಲ್ಲಿ ನೋಡುವಂಥದ್ದೆಲ್ಲ ಅದು ಆಗಿರ್ತದೆ. ನಿಶ್ಚಿತಾರ್ಥದ ವಿಷಯವಾಗಿ ಹೇಳುವಂಥದ್ದು, ಜಾತಕ ನೋಡುವಂಥದ್ದು ಕೂಡ ಇದರಲ್ಲಿ ಬರುವುದಿಲ್ಲ, ಅದು ಅವರವರಿಗೆ ಬಿಟ್ಟಿರುವಂಥದ್ದು. ಮೊದಲು ಆ ರೀತಿ ಇತ್ತು, ಜಾತಕ ನೋಡುವಂಥದ್ದು ಸರಿಯಾದ ಮೇಲೆ ನಿಶ್ಚಿತಾರ್ಥ ಎಂಬುವಂಥದ್ದು. ನಿಶ್ಚಿತಾರ್ಥ ಅಂತ ಹೇಳಿದರೆ ಹುಡುಗನನ್ನು ಹೊರತುಪಡಿಸಿ ಹುಡುಗನ ಮನೆಯವರು, ಹುಡುಗನ ತಂದೆ, ದೊಡ್ಡಪ್ಪ, ಬಾವ, ಆ ರೀತಿ ಇರುವಂಥವರು, ಅಮ್ಮ, ಅಕ್ಕ, ಒಂದು 5, 6 ಅಥವಾ 7, 8 ಜನ ಹೆಚ್ಚು ಹೇಳಿದರೆ ಹುಡುಗಿ ಮನೆಗೆ ಹೋಗುವಂಥದ್ದು. ಹುಡುಗಿ ಮನೆಯಲ್ಲೂ ಕೂಡ ಚಿಕ್ಕದಾದಂಥ ಒಂದು ಸಿದ್ಧತೆ, ಸಣ್ಣ ಚಪ್ರದಲ್ಲಿ ಒಂದು ಅವರ ಮನೆಯಲ್ಲೂ ಕೂಡ ಒಂದು 10 ಜನ 15 ಜನ ಅಲ್ಲಿ ಆಸುಪಾಸಿನವರು ಅವರೆಲ್ಲ ಸೇರಿಕೊಂಡು ಮಾಡುವಂಥದ್ದು. ಅದು ಯಾವ ರೀತಿ ಇತ್ತು ಅಂತಂದು ಹೇಳಿದರೆ, ಹುಡುಗನ ಮನೆಯವರು ಹುಡುಗನನ್ನು ಹೊರತುಪಡಿಸಿ ಹುಡುಗನ ತಂದೆ, ಹುಡುಗಿಯ ತಂದೆಯಲ್ಲಿ ಕೇಳುವಂಥದ್ದು. ಅದು ಕೇಳುವ ವಿಚಾರ ಹೇಗೆ ಹೇಳಿ ಅಂತ ಹೇಳಿದರೆ, 2 ಹರಿವಾಣದಲ್ಲಿ 7 ಸುತ್ತಿಗೆ 2 ಎಲೆಯ ಹಾಗೆ ವೀಳ್ಯದೆಲೆಯನ್ನು ಇಟ್ಟು ಅದರಲ್ಲಿ 2 ಅಡಿಕೆಯ ಹೋಳು, ಒಂದು ಅಡಿಕೆಯಲ್ಲಿ 8 ಹೋಳಿನ ಥರ ಅಥವಾ 4 ಹೋಳು ಆಗ್ತದೆ, 2 ಹೋಳಿನ ಹಾಗೆ 7 ಎಲೆಯಲ್ಲಿ, 7 ಅಂದರೆ 14 ಎಲೆ ಇರ್ತದೆ, 7 ಸುತ್ತನ್ನು ಇಟ್ಟು 2 ಎಲೆಯ ಹಾಗೆ ಅದರಲ್ಲಿ 2 ಪೀಸಿನ ಹಾಗೆ ಅಡಿಕೆಯನ್ನು ಇಟ್ಟು, ಆ ಅಡಿಕೆಯಲ್ಲಿ ಮಧ್ಯದಲ್ಲಿ ಬಿಳಿ ಅಕ್ಕಿ ಅಂದರೆ ಬೆಳ್ತಿಗೆ ಅಕ್ಕಿಯನ್ನು ಇಟ್ಟು 2 ಮನೆಯವರು ಎದುರೆದುರು ನಿಲ್ಲಿಸಿ, ಅಂದರೆ ಪೂರ್ವ ಪಶ್ಚಿಮ ಭಾಗವಾಗಿ ನಿಂತುಕೊಂಡು, ಇದೆಲ್ಲವೂ ಪೂರ್ವ ಪಶ್ಚಿಮವಾಗಿ ಇರಬೇಕಾಗ್ತದೆ ಅಂತೆ. ಪೂರ್ವ ಪಶ್ಚಿಮವಾಗಿ ನಿಂತು ಕೇಳುವಂಥದ್ದು. ನಾನು ಇದರಲ್ಲಿ ಕೇಳುವಂಥದ್ದು ಯಾವ ರೀತಿ ಅಂತ ಹೇಳಿದರೆ, ಒಂದು ಉದಾಹರಣೆಗೆ ಕೊಡಲಿಕ್ಕಿದ್ದೇನೆ. ಕಶ್ಯಪ ಗೋತ್ರದ ಕುಂಬಳೆ ಸಿಂಧ್ಯಾ ಮನೆತನದ ಚಾತಪ್ಪಾಡಿ ಇವರ ದೇವೋಜಿರಾವ್ ಅವರ ಪೌತ್ರ ಶಂಕರ್ರಾವ್ ಅವರ ಪುತ್ರ ಧನುಂಜಯರಾವ್ ಎಂಬ ವರನಿಗೆ ಕನ್ಯಾದಾನಿ ಮಾಡಿಕೊಡಲು ಸಿದ್ಧರಿದ್ದೀರು ಅಂತೇಳಿ ಹುಡುಗನ ಮನೆಯವರು ಕೇಳುವಂಥದ್ದು. ಅದೇ ರೀತಿ ಹುಡುಗಿ ಮನೆಯವರು ಕೂಡ ಹಾಗೆ ಅವರಿಗೆ ಗೊತ್ತಿರುವಂಥ ಗೋತ್ರವನ್ನು, ಅವರಿಗೆ ಒಂದು ಗೋತ್ರ ಅಂತ ಇರ್ತದೆ ಕುಟುಂಬದಲ್ಲಿ, ಆ ಗೋತ್ರವನ್ನು ಹೇಳಿಕೊಂಡು ಅವರು ಕೂಡ ಅಷ್ಟೇ ವಾಗ್ಮಾನ್ ಮನೆತನದ ಅಣ್ಣೋಜಿರಾವ್ ಅವರ ಪೌತ್ರ ರವೀಂದ್ರರಾವ್ ಅವರ ಪುತ್ರಿ ಕವಿತಾ ಎಂಬ ವಧುವನ್ನು ಕನ್ಯಾದಾನಿ ಮಾಡಿಕೊಡಲು ಸಿದ್ಧರಿದ್ದೇವೆ ಅಂತೇಳಿ ಅವರು ಕೂಡ ಒಂದು ರೀತಿಯಾದಂಥ ಉತ್ತರವನ್ನು ಕೊಡುತ್ತಾರೆ. ಬದಲಾವಣೆಯ ಸಂದರ್ಭದಲ್ಲಿ ಹುಡುಗನ ಮನೆಯ ಹರಿವಾಣವನ್ನು ಮೇಲ್ಬದಿಯಿಂದ, ಹುಡುಗಿಯ ಮನೆಯ ಹರಿವಾಣವನ್ನು ಅಡಿಭಾಗದಿಂದ ಕೊಟ್ಟು ಎದುರೆದುರು ಮಾಡಿ ಅಕ್ಕಿಯನ್ನು ತಲೆಗೆ ಹಾಕಿಸಿ ಅಲ್ಲಿಯೇ ಕುಳಿತುಕೊಂಡು, ಹುಡುಗನ ಮನೆಯವರು ಕೊಟ್ಟಂಥ ಹರಿವಾಣದಲ್ಲಿರುವಂಥ ಎಲೆಯನ್ನು ಅಲ್ಲಿಯೇ ಗಂಡಸರೆಲ್ಲ ಕೂತ್ಕೊಂಡು ಅದೇ ಚಾಪೆಯಲ್ಲಿ, ಅಲ್ಲಿ ಅಂದರೆ ಕೆಳಗೆ ಚಾಪೆ ಹಾಕಬೇಕಾಗ್ತದೆ, ಚಾಪೆಯ ಮೇಲೆ ನಿಂತು ಇದನ್ನು ಕೇಳಬೇಕಾಗ್ತದೆ. ಇದನ್ನು ಕೇಳಿದ ನಂತರ ಅಲ್ಲಿ ಗಂಡಸರು ಕುಳಿತುಕೊಂಡು ಆ ಎಲಡಿಕೆಯನ್ನು ಒಟ್ಟಿಗೆ ಕೂತು ತಿನ್ನುವಂಥದ್ದು. ಅದಾದ ಮೇಲೆ ಅಲ್ಲಿ ಇನ್ನೊಂದು ಹೆಣ್ಣಿನ ಮನೆಯವರು ಕೊಟ್ಟಿರುವಂಥ ಈ ಹರಿವಾಣವನ್ನು ಹೆಂಗಸರು ಅಲ್ಲಿ ಬದಿಯಲ್ಲಿ ಅಥವಾ ಒಳಗೆ ಕೂತ್ಕೊಂಡು ತಿನ್ನುವಂಥದ್ದು. ಈ ರೀತಿಯಾದಂಥ ಸಂಪ್ರದಾಯಗಳು ನಡೀತಾ ಇತ್ತು. ಇಷ್ಟೇ, ಇದು ಬಿಟ್ಟು ಯಾವುದೇ ಒಂದು ಚಿನ್ನದ ಉಂಗುರ ಬದಲಾವಣೆ ಇರಲಿಲ್ಲ. ಮೊದಲು ಇವರು ಸೀರೆಯನ್ನು ಕೊಡ್ತಿರಲಿಲ್ಲ, ಅದು ಯಾವುದೂ ಇಲ್ಲ. ನಿಶ್ಚಿತಾರ್ಥ ಹೇಳಿದರೆ ಖಾಲಿ ಇಷ್ಟರ ಮಟ್ಟಿಗೆ ಆಗ್ತಾಯಿತ್ತು. ನಾವೀಗ ಮದುವೆ ಕಾರ್ಯಕ್ರಮವನ್ನು ಹೇಳಲಿಕ್ಕಿದ್ದೇವೆ. ಮದುವೆ ಕಾರ್ಯಕ್ರಮ ಯಾವ ರೀತಿ ಆಗ್ತಿತ್ತಂದರೆ, ನಾವು ಇವರ ಹತ್ರ ತಿಳಿದ ಪ್ರಕಾರ ಮೊದಲು ಬೇರೆ ರೀತಿಯಾಗಿ ಮದುವೆ ಆಗ್ತಿತ್ತು. ಮದುವೆ ಇವತ್ತಾದರೆ ಮದುವೆ ಮೊದಲನೇ ದಿವಸದ ಕಾರ್ಯಕ್ರಮವನ್ನು ನಾವು ಹೇಳಲಿಕ್ಕಿದ್ದೇವೆ. ಈಗ ಹುಡುಗನ ಮನೆಯ ವಿಚಾರವಾಗಿ ಹೇಳೋದಾದರೆ, ಹುಡುಗನ ಮನೆಯಲ್ಲಿ ಮೊದಲನೇದಾಗಿ ಅವರ ಬೆಳಿಗ್ಗೆ ಮನೆಗೆ ಕ್ಷೌರ ಅಂದರೆ ಕೂದಲು ತೆಗೆಯುವವರು ಇವರು ಬರ್ತಿದ್ರಂತೆ. ಅವರ ಶೇವಿಂಗ್ಸ್ ಎಲ್ಲ ಅವರೇ ಮಾಡ್ತಿದ್ರಂತೆ. ಅಂದರೆ ಅಲ್ಲಿ ಯಾವುದೇ ಸೋಪು ಅಥವಾ ಯಾವುದೇ ಕೆಮಿಕಲ್ ಐಟಮನ್ನು ಹಾಕ್ತಿರಲಿಲ್ಲ. ಹಾಲನ್ನು ಲೇಪನ ಮಾಡಿ ಗಡ್ಡವನ್ನು ತೆಗಿತಿದ್ರು, ಕೂದಲನ್ನು ತೆಗಿತಿದ್ರು. ಆ ರೀತಿಯಾದಂಥ ಸಂಪ್ರದಾಯಗಳಿತ್ತು. ಮತ್ತು ಅಗಸ್ತರು ಬರ್ತಿದ್ದರು, ಮತ್ತು ಚಪ್ಪರಕ್ಕೆ ಬಿಳಿ ಬಟ್ಟೆಯನ್ನು ಕಟ್ತಿದ್ರು, ತೂಗು ದೀಪವನ್ನು ಹಾಕ್ತಿದ್ರು, ಆಮೇಲೆ ತೋರಣ ಕಂಬ ಅಂತೇಳಿ ಇತ್ತು. ಇಂಥದ್ದೆಲ್ಲ ಇತ್ತಂತೆ. ಆದರೆ ಇತ್ತೀಚಿನ ದಿನಗಳದೆಲ್ಲ ಬದಲಾಗಬೇಕಾಗಿದೆ. ಕಾರಣ ಯಾಕೆ ಹೇಳಿದರೆ, ನಮ್ಮ ಇವತ್ತಿನ ವ್ಯವಸ್ಥೆ ಆಗಿದೆ. ಹಾಗಾಗಿ ನಾವು ಸ್ವಲ್ಪ ಬದಲಾವಣೆ ಕೂಡ ನಮ್ಮಿಂದಾಗಿ ಆಗಬೇಕಾಗಿದೆ. ನಾವು ಕೂಡ ಬದಲಾವಣೆ ಹತ್ತ ಹೋಗಬೇಕಾಗಿದೆ. ಮೊದಲನೇ ದಿವಸದ ವಿಚಾರವಾಗಿ ಮಾತನಾಡೋದಂತ ಹೇಳಿದರೆ, ಮದುಮಗ ಎಲ್ಲಿಂದರಲ್ಲಿ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಅವರಿಗೆ. ಅಂದರೆ ಮೊದಲು ಮನೆಯಿಂದ ಶೌಚಾಲಯ ಕೂಡ ಸ್ವಲ್ಪ ದೂರ ಇತ್ತು. ಹಾಗಾಗಿ ಯಾರಾದರೂ ಜೊತೆಯಲ್ಲಿ ಹೋಗ್ಬೇಕು ಹೇಳಿದ್ರೆ ಒಟ್ಟಿಗೆ ಜನ ಬೇಕಿತ್ತು. ಈಗ ಹಾಗೇನಿಲ್ಲ. ಮನೆ ಚಿಕ್ಕದಾಗಿರ್ತದೆ, ಶೌಚಾಲಯ ಒಳಗೆ ಇರ್ತದೆ. ಹಾಗಾಗಿ ಒಳಗೆ ಎಲ್ಲರೂ ನೆಂಟರಿಸ್ತರೆಲ್ಲ ಬಂದಿರ್ತಾರೆ, ಜೊತೆಯಲ್ಲಿರುವಂಥದ್ದು. ಆಮೇಲೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯಿಂದ ಶುರುವಾಗ್ತದೆ. ಮಧ್ಯಾಹ್ನದ ಊಟಕ್ಕೆ ಸ್ಪೆಷಲಾಗಿ ಅಕ್ಕಿ ಪಾಯಸವನ್ನೇ ಮಾಡ್ತಾರೆ. ಅದು ಯಾಕೆ ಅಂತ ಹೇಳಿದರೆ, ಅವ್ರು ಹೇಳ್ತಾರೆ ಅದು ಅಕ್ಕಿ ಪಾಯಸ ಮುಂಚಿತವಾಗಿ ಮಾಡ್ತಾ ಬರ್ತಿದ್ರು. ಅಕ್ಕಿ ಪಾಯಸವನ್ನೇ ಮಾಡ್ತಾರೆ, ಎಲ್ಲರ ಜೊತೆಯಾಗಿ ಊಟ ಮಾಡುವಂಥದ್ದು. ಹಾಗೆ ಸಂಜೆ ಹೊತ್ತಿನಲ್ಲಿ ಮದುವೆಗೆ ಹೊರಡುವಂಥ ವಿಚಾರವೂ ಕೂಡ ಅಷ್ಟೇ.
ನೀವು 10 ದಿವಸದ ಹಿಂದೆ 9 ದಿವಸದ ಹಿಂದೆ ನೀವು ನಾಂದಿಯನ್ನು ಕಟ್ಟಬೇಕಾಗ್ತದೆ. ನಾಂದಿ ಕಟ್ಟುವ ವಿಚಾರವನ್ನು ಕೂಡ ಇವರು ಭಾರಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಯಾಕೆ ಕಟ್ಟಬೇಕು, ಅದು ಯಾವ ಉದ್ದೇಶ, ಯಾವುದಕ್ಕೋಸ್ಕರ, ಯಾರು ಕಟ್ಟಬೇಕು, ಯಾರಿಂದ ಕಟ್ಟಬೇಕು ಎಂಬುದಾಗಿ. ಹಾಗಾಗಿ 9 ದಿವಸದ ಹಿಂದೆ ನೀವು ನಾಂದಿಯನ್ನು ತಂದು ನಿಮ್ಮ ಮನೆಯಲ್ಲಿ ಇಡಬೇಕಾಗ್ತದೆ. ನಿಮ್ಮ ಮನೆಯಲ್ಲಿಟ್ಟು ದೇವರ ಕೋಣೆಯಲ್ಲಿ ಅದನ್ನು ಶುದ್ಧದಿಂದ, ಭಾರಿ ಶುದ್ಧದಿಂದ ಅದನ್ನು ದೇವರಿಗೆ ಯಾವ ರೀತಿ ನೀವು ಪೂಜೆಯನ್ನು ಮಾಡ್ತೀರೋ ಅದೇ ರೀತಿ ಆ ನಾಂದಿಗೂ ಕೂಡ ಪೂಜೆಯನ್ನು ಮಾಡಬೇಕಾಗ್ತದೆ. ನಿಮ್ಮ ಕುಟುಂಬದಲ್ಲಿ ಆ ಮನೆಯವರಿಗೆ ಸೂತಕ ಬಂದರೆ ಆ ಸೂತಕ ನಿಮ್ಮ ಮದುವೆ ಆಗುವ ತನಕ, ನಿಮ್ಮ ಮನೆ ಅಂದರೆ ನಮ್ಮ ಮನೆಯ ಮದುವೆ ಆಗುವ ತನಕ ಸೂತಕದ ವಿಷಯ ಈ ಮದುವೆಗೆ ತಾಗುವುದಿಲ್ಲ. ಆ ರೀತಿಯಾಗಿ ನಾಂದಿಯನ್ನು ಕಟ್ತಾರೆ. ಆ ನಾಂದಿಯನ್ನು ಕೈಗೆ ಕಟ್ಟುವುದು ಮದುವೆಯ ಮುಂಚಿನ ದಿವಸ ಹಾಲಿಗೆ ಹೊರಡುವ ಸಮಯದಲ್ಲಿ. ಯಾಕೆ ಹೇಳಿದರೆ ಅದು 9 ದಿವಸ ಹಿಂದೆ ಕಟ್ಟಿದರೆ ಅದು ಎಲ್ಲಿ ಬೀಳ್ಬೋದು, ಅಥವಾ ನಾವು ಸ್ವಲ್ಪ ಮಾಲಿನ್ಯ ಜಾಗಕ್ಕೆ ಅಥವಾ ಇನ್ನಿತರ ಜಾಗಕ್ಕೆ ಹೋಗುವ ವಿಚಾರವಾಗಿ ಅದನ್ನು ನಾವು ಕಟ್ಟಿಲ್ಲ. ದೇವರ ಕೋಣೆಯಲ್ಲಿ ಶುದ್ಧದಿಂದ ಕಾಪಾಡ್ತಾ ಇದ್ದೇವೆ ಅಂತೇಳಿ ಹೋಗುವ ಸಂದರ್ಭದಲ್ಲಿ ಮನೆಯವರಿಗೆ, ಅಂದರೆ ಮನೆಯವರಿಂದ ಕುಟುಂಬದವರಿಗೆ ಮಾತ್ರ, ಅಕ್ಕ ಭಾವನಿಗೆ ಬರುವುದಿಲ್ಲ. ಮದುಮಗನಿಗೆ ಮದುಮಗನ ಅಪ್ಪ, ಮದುಮಗನಿಗೆ ಮದುಮಗನ ಅಮ್ಮ, ಈ ರೀತಿ ಅಮ್ಮನಿಗೆ ಕಟ್ಟುವಂಥದ್ದು, ಅಪ್ಪ ಮಗನಿಗೆ ಕಟ್ಟುವಂಥದ್ದು, ಮನೆಯವರಿಗೆ. ಇದರಲ್ಲಿ ಯಾರು ಈ ದೇವತಾ ಕಾರ್ಯಗಳಿಗೆ ಯಾರೆಲ್ಲ ಉಪಯೋಗ ಬೀಳ್ತಾರೆ ಅವರಿಗೆ ಬೇಕಾಗಿರುವಂಥ ಕಟ್ಟುವಂಥದ್ದು ಈ ನಾಂದಿ. ಅದೇ ರೀತಿ ಹುಡುಗಿ ಮನೆಯವರಿಗೂ ಕೂಡ ಅಷ್ಟೇ. ಹಿಂದಿನ ದಿನಗಳಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಸಂಜೆ ಹೊತ್ತಲ್ಲಿ ಹೊರಡುವ ಸಮಯದಲ್ಲೂ ಕೂಡ ನಾಂದಿಯನ್ನು ಕಟ್ಟುವಂಥದ್ದು ಕೂಡ ಹಾಗೆ ಹುಡುಗಿಯ ತಂದೆ ಅಥವಾ ದೊಡ್ಡಪ್ಪ ಇಲ್ಲದ ಸಂದರ್ಭದಲ್ಲಿ ಯಾರಾದರೂ ಕುಟುಂಬದವರಾಗಿರಬೇಕಾಗ್ತದೆ. ಹಾಗಾಗಿ ಇವರ ನಾಂದಿಯನ್ನು ಕಟ್ಟುವಂಥದ್ದು. ಹುಡುಗನ ಮನೆಯಲ್ಲೂ ಕೂಡ ಅಷ್ಟೇ, ಅವರು ಕಟ್ಟುವಂಥದ್ದು ಕುಟುಂಬದವರಾಗಿರಬೇಕು. ತಂದೆ ಇಲ್ಲದ ವಿಚಾರ ಬಂದಾಗ ಕುಟುಂಬದವರು ಕಟ್ಟುವಂಥದ್ದು. ಹಾಗೆ ಮದುಮಗ ಹೊರಡುವಂಥ ಸಮಯ ಕೂಡ ಒಂದು ನಿಗದಿಯಾಗಿರ್ತದೆ. ಭಟ್ರ ಹತ್ರ ಕೇಳಿ ಹೊರಡುವ ಸಮಯವನ್ನು ನಿಶ್ಚಯ ಮಾಡಿ ಆ ಸಮಯದಲ್ಲಿ ಹೊರಡುವಂಥ ಸಂದರ್ಭ. ಮದುವೆಗೆ ಹೊರಟಿದ ನಂತರ ನಾವೀಗ ಛತ್ರಕ್ಕೆ ಹೊರಡುವಂಥದ್ದು. ಹಿಂದಿನ ದಿವಸ ಅಂತ ಹೇಳ್ಬೋದು ಇದಕ್ಕೆ. ಹಿಂದಿನ ದಿವಸ ಹಾಲಿಗೆ ಹೋಗುವಂಥ ಸಂದರ್ಭದಲ್ಲಿ ಹುಡುಗಿ ಮನೆಯವರು ಮುಂಚಿತವಾಗಿ ಹಾಲಿಗೆ ಬರಬೇಕಂತೆ, ಹುಡುಗಿ ಸಮೇತವಾಗಿ ಬರಬೇಕಂತೆ. ಹಾಗೆ ಹುಡುಗಿ ರೂಮಲ್ಲಿದ್ದಾಗ ಹುಡುಗನ ಮನೆಯವರನ್ನು ಹುಡುಗಿ ಮನೆಯವರು ಸ್ವಾಗತ ಮಾಡಬೇಕಂತೆ. ಅಂದರೆ ಹುಡುಗಿಯ ಮನೆಯವರು ಅಂದರೆ ಸ್ವಲ್ಪ ಹಿರಿಯರು ಹುಡುಗನ ಮನೆಯವರನ್ನು ಸ್ವಾಗತ ಮಾಡೋದು ಒಂದು ಸಂಪ್ರದಾಯ. ಸ್ವಾಗತ ಮಾಡೋದು ಯಾವ ರೀತಿ ಅಂತಂದೇಳಿದರೆ ವಿಶೇಷವಾಗಿ ಏನಿಲ್ಲ, ಒಂದು ಬಂದಾಗ ಸಮಾಚಾರವನ್ನೆಲ್ಲ ಕೇಳುವಂಥದ್ದು. ಸಮಾಚಾರ ಕೇಳಿದ ನಂತರ ನೀರು ಕುಡಿಸುವಂಥದ್ದು, ಕೇಳುವಂಥದ್ದು, ಆಮೇಲೆ ಕುಳಿತುಕೊಳ್ಳಿ ಹೇಳುವಂಥದ್ದು. ಈ ರೀತಿಯಾಗಿ ನಡೆದು ಬಂದಂಥ ಸಂಪ್ರದಾಯ. ಆಮೇಲೆ ಮೇಲೆ ಬಂದು ಹಾಲಿನೊಳಗೆ ಬಂದರು. ಅವರು ಹುಡುಗನ ಮನೆಯವರಿಗೆ ಒಂದು ವರನ ಕೊಠಡಿ ಅಂತ ಹೇಳಿರ್ತದೆ, ಹುಡುಗಿ ಮನೆಯವರಿಗೆ ವಧುವಿನ ಕೊಠಡಿ ಅಂತ ಹೇಳಿರ್ತದೆ. 2 ರೂಮಿನ ವ್ಯವಸ್ಥೆ ಇರ್ತದೆ ಪ್ರತಿಯೊಂದು ಹಾಲಿನಲ್ಲೂ ಕೂಡ. ಹಾಗೆ ಇವರು ಈ ಕಾರ್ಯಕ್ರಮ ಆದ ಮೇಲೆ ಚಾಯದ ವ್ಯವಸ್ಥೆ ಏನಾದರೂ ಇದ್ದರೆ ಚಾಯದ ವ್ಯವಸ್ಥೆ ಇರ್ತದೆ. ಚಾಯ ಆದ ಮೇಲೆ ಮೊದಲು ದೇವರನ್ನು ಕೂತ್ಕೊಳ್ಳಿಸುವಂಥ ವಿಚಾರ. ಹೇಗೆ ಹೇಳಿದರೆ ಹುಡುಗನ ಮನೆಯವರು ಮೊದಲು ಕೂತ್ಕೊಳ್ಳಿಸ್ತಾರಂತೆ, ಆಮೇಲೆ ಹುಡುಗಿ ಮನೆಯವರು. ಅದು ಆದಷ್ಟು ಬೇಗ ಮಾಡಿದರೆ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಹಾಲಿನ ಸಮಯ 10:30 ಗಂಟೆ ಆಗಿರೋದ್ರಿಂದ ನಾವು 6:30ಗೆ ಕೂತ್ಕೊಳ್ಳಿಸಿದರೆ 10:30 ಗಂಟೆಗೆ ನಾವು ನಮ್ಮ ಸಮಾಜ ಸಂಪ್ರದಾಯವನ್ನು ಮುಗಿಸಬಹುದು. ಹಾಗಾಗಿ ಹುಡುಗನ ಮನೆಯವರು ಮೊದಲನೇದಾಗಿ ಕೂತ್ಕೊಳ್ಳಿಸ್ತಾರೆ. ಅದು ಯಾವ ರೀತಿ ಕೂತ್ಕೊಳ್ಳಿಸ್ತಾರೆ ಅಂತ ಹೇಳಿದರೆ, ಮೊದಲನೇದಾಗಿ ಪೂರ್ವ ಪಶ್ಚಿಮವಾಗಿ ದೇವರು ಕೂತ್ಕೊಳ್ಬೇಕಾಗ್ತದೆ. ನಾವು ಅಲ್ಲಿ ದೇವರನ್ನು ಕೂತ್ಕೊಳ್ಳಿಸುವ ಸಮಯವನ್ನು ಕೂಡ ಭಟ್ರ ಹತ್ರ ಕೇಳಬೇಕಾಗ್ತದೆ. ಅಂದರೆ ನಾವು ಕಳಶ ಇಡುವಂಥ ಸಮಯ ಅಂತ ಹೇಳ್ತೇವೆ. ಈಗ ಕಳಶ ಇಡುವುದಕ್ಕೆ ಒಂದು ಸಮಯ ಅಂತ ಹೇಳಿ ಇರ್ತದೆ. ಆ ಸಮಯವನ್ನು ನಾವು ರಾವು ಕಾಲ ಆ ಕಾಲದಲ್ಲೆಲ್ಲ ಇಡುವಂಥದ್ದಿಲ್ಲ. ಹಾಗಾಗಿ ಕೆಲವು ಸಮಯವನ್ನು ಭಟ್ರು ಕೊಡ್ತಾರೆ. ಆ ಸಮಯದಲ್ಲಿ ನಾವು ದೇವರನ್ನು ಕೂತ್ಕೊಳ್ಳಿಸಿ ಕಳಶವನ್ನು ಇಡುವಂಥದ್ದು. ಈಗ ದೇವರನ್ನು ಕೂತ್ಕೊಳ್ಳಿಸುವ ವಿಚಾರವಾಗಿ ಹೇಳುವುದಾದರೆ, ಪ್ರಥಮವಾಗಿ ಹುಡುಗನ ಮನೆಯವರು ಇಡ್ತಾರೆ. ಹುಡುಗನ ಮನೆಯವರು ಇಡುವಂಥ ರೀತಿ ಹೇಗೆ ಹೇಳಿದರೆ, ಅಲ್ಲಿ ಹುಡುಗಿ ಮನೆಯವರು ಹುಡುಗನ ಮನೆಯವರು ಇಡುವಂಥ ರೀತಿ ಒಂದೇ ರೀತಿಯಾಗಿರ್ತದೆ. ಇಡುವಂಥದ್ದು ಮೊದಲನೇದಾಗಿ ಪೂರ್ವ ಪಶ್ಚಿಮವಾಗಿರಬೇಕು. 2 ಮಣೆ ಬೇಕಾಗ್ತದೆ. 2 ಮಣೆ ಹೇಳಿದರೆ ಒಂದು ನೆಲದಲ್ಲಿರಬೇಕು, ಒಂದು ಗೋಡೆಗೆ ಒರಗಿಸಿಡುವಂಥದ್ದು ಮನೆ. ಆ ಮನೆಯಲ್ಲಿ ಮೊದಲನೇದಾಗಿ 5 ಗಂಧ ಬೊಟ್ಟನ್ನು ಇಡ್ತಾರೆ. 5 ಗಂಧ ಬೊಟ್ಟು ಕೆಳಗಿನ ಮನೆಗೂ ಇಡ್ತಾರೆ, ಆಮೇಲೆ ಮೇಲಿನ ಮನೆಗೂ ಇಡ್ತಾರೆ. ಆಮೇಲೆ ಗಂಧವನ್ನು ಇಡ್ತಾರೆ, ಅದಾದಮೇಲೆ ಕುಂಕುಮವನ್ನು ಇಡ್ತಾರೆ. 5 ಬೊಟ್ಟನ್ನು ಇಡ್ತಾರೆ 2 ಮನೆಗೂ ಕೂಡ. ಅದಾದ ಮೇಲೆ ದೀಪವನ್ನು ಉರಿಸ್ತಾರೆ. ಪ್ರಥಮವಾಗಿ ಬಲಬದಿಯಲ್ಲಿ ದೀಪವನ್ನು ಉರಿಸ್ತಾರೆ. ದೀಪವನ್ನು ಉರಿಸಿ ಅದಾದ ಮೇಲೆ ಎಲೆಯನ್ನು ಇಡ್ತಾರೆ. ವೀಳ್ಯದ ಎಲೆಯನ್ನು ನಡುವಿಗೆ ಮಡಚಿ ಅದನ್ನು ಅರ್ಧ ಭಾಗ ಗೋಡೆಗೆ ಒರಗಿಸಿರುವಂಥ ಮನೆಗೂ,
ಉಳಿದ ಅರ್ಧ ಭಾಗ ಚೊಟ್ಟು ಇರುವ ಭಾಗ ಕೆಳಬದಿಯಿಂದ 5 ಎಲೆಯನ್ನು ಇಡ್ತಾರೆ. ಅದರಲ್ಲಿ 5 ಅಡಿಕೆಯನ್ನು ಇಡ್ತಾರೆ. ಅಂದರೆ ಅದು ಹಣ್ಣಡಿಕೆ ಆಗಿರ್ತದೆ. ಕೆಲವರು ಅದನ್ನು ಹಣ್ಣಡಿಕೆ ಇಡೀ ಅಡಿಕೆಯನ್ನು ಕೂಡ ಇಡ್ಬೋದು, ಅಥವಾ ಅದನ್ನು ಸುಲಿದು ಕೂಡ ಇಡ್ಬೋದು. ಅದರ ಮುಖ ಎದುರು ಬಂದಿರಬೇಕು. ಅದರ ಅಂದರೆ ಹಿಂದಿನ ಭಾಗ ಚೂಪು ಭಾಗ ಇರ್ತದೆ, ಹಿಂದೆ ಇರಬೇಕಾಗ್ತದೆ. ಅದನ್ನು ಮುಂದೆ 5 ಎಲೆಗೂ ಕೂಡ ಒಂದೊಂದು ಅಡಿಕೆಯನ್ನಾಗಿ ಇಡ್ತಾರೆ. ಹಾಗೆ ಮನೆಯಲ್ಲಿ ಎದುರು ಕೆಳಗಿರೋ ಮನೆಯಲ್ಲಿ 5 ಎಲೆ 1 ಅಡಿಕೆಯನ್ನು ಕೂಡ ಇಡ್ತಾರೆ. ಅದು ಕೂಡ ಪೂರ್ವ ಪಶ್ಚಿಮವಾಗಿ ಇಡಬೇಕಾಗ್ತದೆ, ಅಡ್ಡದಿಡ್ಡವಾಗಿ ಇಡಬಾರದು, ಪೂರ್ವ ಪಶ್ಚಿಮವಾಗಿ ಇಡಬೇಕಾಗ್ತದೆ. ಅದಾದ ಮೇಲೆ ಹಿಂಗಾರದಿಂದ ಶೃಂಗಾರವನ್ನು ಮಾಡ್ತಾರೆ. ಹಿಂಗಾರವನ್ನು 5 ಹಿಂಗಾರದ ಎಸಳಿನಿಂದ ಹಿಂದೆಯಿಂದ ಗೋಡೆಯಲ್ಲಿರುವಂಥ ಮನೆಯಿಂದ ಮುಂದಕ್ಕೆ ಬಾಗುವಂತೆ 5 ಹಿಂಗಾರವನ್ನು ಇಡುತ್ತಾರೆ. 5 ಹಿಂಗಾರವನ್ನು ಇಟ್ಟು ಕೆಳಬಾಗಿ ಶೃಂಗಾರಕ್ಕೆ ತಕ್ಕಂತೆ ಒಂದು ಹೂವನ್ನು ಕೂಡ ಹಾಕ್ತಾರೆ. ನಂತರ 5 ಬಾಳೆಹಣ್ಣನ್ನು ಅದರ ಎದುರು ಭಾಗದ ಒಂದು ಚೊಟ್ಟನ್ನು ಹೀಗೆ ಮುರಿದು 5 ಬಾಳೆಹಣ್ಣನ್ನು ಕೂಡ ಇಡ್ತಾರೆ. ಅದಾದ ಮೇಲೆ ಒಂದು ಗಿಂಡಿಯಲ್ಲಿ ನೀರು ಕೂಡ ಇಡ್ತಾರೆ. ಅದು ಕೆಲವು ಅವರವರ ದೇವರ ಮನೆಯಲ್ಲಿ ಅಥವಾ ಅವರ ಮನೆಯಲ್ಲಿ ಯಾವ ರೀತಿ ಇಡ್ತಾರೆ ಅದು ನಿಮಗೆ ಬಿಟ್ಟದ್ದು. ಆ ಚೊಂಬಲ್ಲಿ ನೀರನ್ನು ಕೂಡ ಇಡ್ತಾರೆ. ಅದಾದ ಮೇಲೆ ಒಂದು ತೆಂಗಿನಕಾಯಿಯನ್ನು ಹೊಡಿತಾರೆ. 2 ಆ ಕಡಿಯನ್ನು ಒಂದು ಆಚೆ ಬದಿ ಒಂದು ಈಚೆ ಬದಿ ಅದಕ್ಕೂ ಇಡ್ತಾರೆ. ಅದಕ್ಕೆ ಒಂದು ಗಂಧ ಬೊಟ್ಟನ್ನು ಇಡ್ತಾರೆ 2 ಕಡೆಗೂ ಕೂಡ. ಅದಾದ ಮೇಲೆ ಅಲ್ಲಿ ಕಳಸ ಇಡುವಂಥದ್ದು. ಮತ್ತೆ ಕಳಸ ಇಡುವಂಥದ್ದು ಯಾವ ರೀತಿ ಅಂತ ಹೇಳಿದರೆ, ಒಂದು ಹರಿವಾಣ ಇರ್ತದೆ, ಹರಿವಾಣ ಬೇಕಾಗ್ತದೆ. ಆ ಹರಿವಾಣದಲ್ಲಿ ಕುಚ್ಚಲಕ್ಕಿ ಒಂದು 5 ಕುರ್ತೆ ಅಂತ ಹೇಳ್ತಾರೆ. ಅಂದರೆ ಕೈಯಲ್ಲಿ 5 ಬಾರಿ ಹಾಕುವುದನ್ನು 5 ಕುರ್ತೆ ಅಂತೇಳಿ ನಾವು ಪರಿಗಣಿಸ್ತೇವೆ. ಹಾಗೆ 5 ಕುರ್ತೆ ಕುಚ್ಚಲಕ್ಕಿ, ಅದಾದ ಮೇಲೆ 5 ಎಲೆ 1 ಅಡಿಕೆ, ಅದಾದ ಮೇಲೆ ಬಳೆ 5 ಬಳೆ, ಆಮೇಲೆ ಬಾಚಿನಿಕೆ, ಆಮೇಲೆ ಕನ್ನಡಿ. ಇದೊಂದು ಸೆಟ್ಟಾಗಿ ಸಿಗ್ತದೆ ಈಗ ಅಂಗಡಿಗಳಲ್ಲಿ. ನಾವು ತೋರಿಸುವ ಈ ರೀತಿ ಬೇರೆ ಬೇರೆಯಾಗಿ ಇಡ್ತಾ ಇದ್ದೇವೆ. ಇದರಲ್ಲಿ ಇನ್ನೊಂದು ವಿಷಯ ಅಂದರೆ ಗಿಂಡಿ, ಕೊಂಬು ಗಿಂಡಿ ಬೇಕಾಗ್ತದೆ. ಆ ಕೊಂಬು ಗಿಂಡಿಯಲ್ಲಿ 5 ಐಟಮ್ಗಳು ಬೇಕಾಗ್ತದೆ. 5 ಐಟಮ್ ಯಾವುದೆಲ್ಲ ಅಂತ ಹೇಳಿದರೆ, ಒಂದು ಜೇನು ತುಪ್ಪ, ಹಾಲು, ಆಮೇಲೆ ಚಿನ್ನ, ಆಮೇಲೆ ನೀರು. ಇದು 5 ಐಟಮನ್ನು ಹಾಕಿ ಇದನ್ನು ಕಳಸ ಅಂತ ಹೇಳ್ತೇವೆ. ನೀರು ನಾವು ಯಾವಾಗಲೂ ಮೊದಲಾಗಿ ಹಾಕುವುದಿಲ್ಲ. 4 ಐಟಮನ್ನು ಹಾಕಿರ್ತೇವೆ. ಇನ್ನೊಂದು ಐಟಮನ್ನು ನಾವು ಹೊರಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಬಂದು ಹಾಕುವಂಥದ್ದು. ಹಾಗಾಗಿ 5 ಐಟಮನ್ನು ಅಲ್ಲಿ ಹಾಕಲಿಕ್ಕಿರ್ತದೆ. ಮೊದಲನೇದಾಗಿ ಕೆಳಗಿರುವಂಥ ಈ ಹರಿವಾಣದಲ್ಲಿರುವಂಥ ಇದು ಅಕ್ಕಿಯ ಒಂದು ಹರಿವಾಣ ಇದೆ, ಅದನ್ನು ಮನೆ ಮೇಲೆ ಇಡಬೇಕಾಗ್ತದೆ. ಮನೆ ಮೇಲೆ ಇಟ್ಟು ನಂತರ ಈ ಗಿಂಡಿಯನ್ನು ಕೆಳಗಿಡಬೇಕಾಗ್ತದೆ. ಅದಕ್ಕೆ ಅದರ ಮೇಲೆ ಒಂದು ತೆಂಗಿನಕಾಯಿ ಇಡಬೇಕಾಗ್ತದೆ. ಅದರ ಸುತ್ತಲೂ ಈ ಗಿಂಡಿಗೆ ಸುತ್ತಲೂ ಮಾವಿನ ಎಲೆಯನ್ನು ಕೂಡ ಇಡಬೇಕಾಗ್ತದೆ. ಮಾವಿನ ಎಲೆಯನ್ನು ಇಟ್ಟು ಮೇಲಿರುವ ತೆಂಗಿನಕಾಯಿಗೆ ಒಂದು ನೂಲಿನಲ್ಲಿ 5 ಸುತ್ತು ಕಟ್ಟುತ್ತಾರೆ, ಸುತ್ತ ಹಾಕಿ ನೂಲಲ್ಲಿ. ಆ ರೀತಿಯಾಗಿ ಕಟ್ಟಲ್ಪಡ್ತದೆ. ಆಮೇಲೆ ಅದರ ತುದಿಗೆ ಒಂದು ಹೂವಿನಿಂದ ಅಲಂಕಾರವನ್ನು ಕೂಡ ಮಾಡ್ತಾರೆ. ಆಮೇಲೆ ಕೆಳಗೆ ಗಿಂಡಿಯಲ್ಲಿರತಕ್ಕಂಥ ಗಿಂಡಿಗೂ ಕೂಡ 5 ಗಂಧ ಬೊಟ್ಟನ್ನು ಇಡ್ತಾರೆ. ಗಂಧ ಬೊಟ್ಟಿನ ಜೊತೆಯಲ್ಲಿ ಕುಂಕುಮವನ್ನು ಕೂಡ ಇಡ್ತಾರೆ. ಅದೇ ರೀತಿಯಾಗಿ ಹರಿವಾಣವನ್ನು ಮನೆಯ ಮೇಲೆ ಇಡುವಂಥದ್ದು. ಮನೆಯ ಮೇಲೆ ಖಾಲಿ ಹರಿವಾಣವನ್ನು ಇಡ್ತಾರೆ. ಇಟ್ಟು ಆದ ಮೇಲೆ ಗಿಂಡಿ ಕೆಳಗೆ ಇರ್ತದೆ ನೆಲದಲ್ಲಿ. 5 ಹೆಂಗಸರು ಸೇರಿ, ಅಂದರೆ ಹುಡುಗನ ಅಮ್ಮ ಅಥವಾ ಹುಡುಗಿಯ ಅಮ್ಮ ಮೊದಲಾದಾಗಿ ಅವರು ಇಡುವಂಥದ್ದು. ಅವರನ್ನು 5 ಜನ ಮುಟ್ಟುವಂಥದ್ದು, ಜೊತೆಯಲ್ಲಿ ಇಡುವಂಥದ್ದು. ಇವರು 5 ಜನವರನ್ನು 4 ಜನವರನ್ನು ಮುಟ್ಟಿದರೆ ಸಾಕಾಗ್ತದೆ. 5 ಅಥವಾ 7 ಜನ, ಈ 7 ಜನ 5 ಸಲ ಮೇಲೆ ಕೆಳಗೆ ಮಾಡಿ 5ನೇ ಸಲ ಇಡುವುದಕ್ಕೆ ಇದಕ್ಕೆ ಕಳಸ ಇಡುವಂಥದ್ದು ಹೇಳುತ್ತಾರೆ. ಇದನ್ನು ಕಳಸ ಇಡುವಾಗ ಹೆಂಗಸರು ಅವರು ಒಲ್ಲಿ ಅಂತ ಹೇಳ್ತಾರೆ, ಬಿಳಿ ಬಟ್ಟೆ. ಅದು ಯಾಕೆ ಹಾಕ್ತಾರೆ ಅಂತ ಹೇಳಿ ಗೊತ್ತಿಲ್ಲ, ಬಟ್ ಒಲ್ಲಿಯನ್ನು ಹಾಕಬೇಕಾಗ್ತದೆ. ಇವರು ಬಾಕಿ ಇದ್ದವರು ಹೆಂಗಸರು ತಲೆಗೆ ಅವರ ಸೀರೆಯ ಸೆರಗನ್ನು ಹಾಕಿದರೆ ಸಾಕಾಗ್ತದೆ. ಇವರು 5 ಜನವನ್ನು ಜೊತೆಯಲ್ಲಿ ಇಡುವಂಥದ್ದು. ಜೊತೆಯಲ್ಲಿ ಇಟ್ಟು 5ನೇ ಬಾರಿಗೆ ಕಳಸ ಗಿಂಡಿಯನ್ನು ಮೇಲಿಟ್ಟಾಗ ಅದು ಕಳಸ ಆಗ್ತದೆ. ಅದನ್ನು ಕಳಸ ಅಂತ ಹೇಳುವಂಥದ್ದು. ಇದು ಮದುವೆಯ ಕೊನೆಯ ತನಕ, ಅಂದರೆ ಮದುವೆ ಹೆಣ್ಣು ಇಳಿಸಿ ಕೊಡುವ ತನಕ ಅಥವಾ ಹೆಣ್ಣು ಇಳಿಸಿ ಗಂಡು ಎಲ್ಲರನ್ನ ಹುಡುಗಿಯನ್ನು ಕರಕೊಂಡು ಬರುವ ತನಕ ಇದರ ಉಪಯೋಗ ಬೀಳ್ತದೆ. ಇದು ಮೊದಲನೇದಾಗಿ ದೇವರು ಕೂತ್ಕೊಳಿಸುವ ಕಾರ್ಯಕ್ರಮ ಅಂತ ಹೇಳ್ತಾರೆ. ಇದು ದೇವರು ಕೂತ್ಕೊಳಿಸಿ ಆಯಿತು. ಅದಾದ ಮೇಲೆ ಮನೆಯವರಿದ್ದುಕೊಂಡು ಅದಾದಮೇಲೆ ಒಂದು ಮೆಟು ಕುಕ್ಕೆ ಅಂತ ಇರ್ತಾರೆ, ಚಿಕ್ಕದಾದೊಂದು ಕುಕ್ಕೆ. ಆ ಕುಕ್ಕೆಯಲ್ಲಿ 2 ಬಾಳೆ ಎಲೆಯನ್ನು ಇಟ್ಟು ಅದರಲ್ಲೂ ಕೂಡ ಒಂದು 5 ಕುರ್ತೆ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯಲ್ಲಿ 5 ಎಲೆ 1 ಅಡಿಕೆಯನ್ನು ಇಟ್ಟು ಅದೇ ಕುಕ್ಕೆಯಲ್ಲಿ 5 ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ಒಂದು ಬಿಳಿ ಬಟ್ಟೆಯನ್ನು ಮುಚ್ಚಿ ಆಮೇಲೆ 8 ಕುಕ್ಕೆಯನ್ನೆಲ್ಲ ದೇವರ ಮುಂದೆ ಇಡುವಂಥದ್ದು. ದೇವರ ಮುಂದೆ ಇಟ್ಟು ಆಮೇಲೆ ಮನೆ ಯಜಮಾನ ದೇವರನ್ನು ಇಟ್ಟಿರುವಂಥವರು ಅಥವಾ
ಯಾರಾದರೂ ಮನೆಯ ಕುಟುಂಬದವರು ಆ ಒಂದು ದೇವರಿಗೆ ಪೂಜೆಯನ್ನು ಮಾಡುವಂಥದ್ದು. ಅಲ್ಲಿ ಪೂಜೆ ಮಾಡುವಾಗ ನಾವು ಒಂದು ಸಂಕಲ್ಪ ಮಾಡಬೇಕಾಗಿರುವಂಥದ್ದು ನಮ್ಮ ಕುಲದೇವರು ಎಂದು ಅಲ್ಲಿ ಸಂಕಲ್ಪ ಮಾಡಬೇಕಾಗ್ತದೆ. ಅದು ನಮ್ಮ ಕುಲದೇವರನ್ನು ನಾವು ಅಲ್ಲಿ ದೇವರನ್ನು ಕೂತ್ಕೊಳಿಸೋದು. ಹಾಗಾಗಿ ಅಲ್ಲಿ ನಾವು ಕುಲದೇವರನ್ನು ಸಂಕಲ್ಪ ಮಾಡಿಕೊಂಡು ಕುಟುಂಬದವರು ಅದನ್ನು ಪೂಜೆ ಮಾಡಿದರೆ ಉತ್ತಮ. ಮನೆಯವರು ಪೂಜೆ ಮಾಡಿ ಹಿರಿಯರು ಅಥವಾ ಮದುಮಗನ ಅಣ್ಣನೋ ತಮ್ಮನೋ ಯಾರೂ ಆಗ್ತದೆ ಪೂಜೆಯನ್ನು ಮಾಡುವಂಥದ್ದು. ಪೂಜೆ ಮಾಡಿ ಆದಮೇಲೆ ಎಲ್ಲರ ಹಿರಿಯರೆಲ್ಲ ಸೇರಿಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡುವಂಥದ್ದು. ಪ್ರಾರ್ಥನೆಯನ್ನು ಮಾಡಿ ಆದಮೇಲೆ ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಪೂಜೆ ಮಾಡಲಿಕ್ಕಿದ್ದೇವೆ. ಕೆಲವು ನಮ್ಮ ಬಾವಿಗೆ ಪೂಜೆಯನ್ನು ಮಾಡುವಂಥದ್ದಿದೆ. ಬಾವಿಗೆ ಪೂಜೆ ಮಾಡಿ ಆದಮೇಲೆ ಒಲೆಗೆ ಪೂಜೆ ಮಾಡುವಂಥದ್ದಿದೆ. ಈ ಪೂಜೆಗಳನ್ನೆಲ್ಲ ಯಾಕೆ ಮಾಡ್ತಾರೆ ಅಂತೇಳಿ ನಾವು ಕೇಳಿದೆವು. ಅವರಿಗೂ ಕೂಡ ಅದರ ವಿಶೇಷತೆ ಗೊತ್ತಿಲ್ಲ. ಹಾಗಾಗಿ ಇದನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆಮೇಲೆ ಒಲೆಗೆ ಪೂಜೆ ಮಾಡುವಂಥದ್ದು, ಆಮೇಲೆ ಮೂರ್ತ ಕಂಬ ಅಂತೇಳಿ ಮೂರ್ತ ಕಂಬಕ್ಕೆ ಪೂಜೆ ಮಾಡುವಂಥದ್ದಿದೆ. ಮೂರ್ತ ಕಂಬ ಇಲ್ಲದಿದ್ದರೆ ಕೆಲವರು ಮಂಟಪಕ್ಕೆ ಮಾಡ್ತಾರೆ, ಮಂಟಪಕ್ಕೂ ಕೂಡ ಮಾಡಬಹುದಂತೆ. ಇದನ್ನು ಪೂಜೆ ಮಾಡುವಂಥ ರೀತಿ, ಬಾವಿಗೆ ಪೂಜೆ ಮಾಡುವಂಥ ರೀತಿ ಯಾವ ರೀತಿ ಅಂತ ಹೇಳಿದರೆ, ಇದು ನಾವು ಹೊರಗೆ ಹೋಗುವಾಗ ಕಳಸವನ್ನು ಹಿಡಿಬೇಕಾಗ್ತದೆ. ಪ್ರಥಮವಾಗಿ ಕಳಸವನ್ನು ಹೊರಗೆ ಕೊಂಡೋದು ಹುಡುಗನ ಅಕ್ಕವೋ ಅಥವಾ ಹುಡುಗಿಯ ಅಕ್ಕವೋ, ಯಾರಾದರೂ ಮದುಮಗ ಅಥವಾ ಮದುಮಳತಿಯ ಅಕ್ಕವೋ ಯಾರಾದರೂ ಆಗ್ತದೆ. ಅವರ ಒಂದು ಕಳಸ ಹಿಡಿಯುವ ಜನ ಅಂತ ಹೇಳಿ ಇರ್ತಾರೆ, ಅಕ್ಕ ತಂಗಿ ಅಂದಿರಲ್ಲಿ. ಅವರಲ್ಲಿ ಯಾರಾದರೂ ಒಬ್ಬರು ಅದನ್ನು ಹಿಡಿಯುವಂಥದ್ದು. ಹಿಡಿಯುವಾಗ ಅದಕ್ಕೆ ಒಲ್ಲಿಯನ್ನು ಹಾಕಬೇಕಾಗ್ತದೆ, ಬಿಳಿ ಬಟ್ಟೆಯನ್ನು ಹಾಕಿ ಹಿಡಿಯುವಂಥದ್ದು. ಇದನ್ನು ಬಿಳಿ ಬಟ್ಟೆಯನ್ನು ಕೂಡ ಹಾಕುವಂಥದ್ದು ಯಾವ ರೀತಿ ಅಂಥೇಳಿ ಅದು ಯಾವುದಕ್ಕೋಸ್ಕರ ಅಂತೇಳಿ ಕೂಡ ನಮಗೆ ಅದರ ಬಗ್ಗೆ ಅರಿವಿಲ್ಲ. ಅದು ಅವರ ಹತ್ರ ಕೇಳಿದಾಗ ಕೂಡ ಗೊತ್ತಿಲ್ಲ ಅಂತ ಹೇಳಿ, ಅವರ ಅದ್ರ ಬಗ್ಗೆ ಗೊತ್ತಿಲ್ಲದ ಕಾರಣ ಅದರ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಬಿಳಿ ಬಟ್ಟೆಯನ್ನು ಹಾಕಿ ನೀರಿನ ಪೂಜೆ ಮಾಡುವಲ್ಲಿ ಕೊಂಡು ಹೋಗುವಂಥದ್ದು ಈ ಕಳಸವನ್ನು ಹಿಡಿದುಕೊಂಡು. ಅದೇ ರೀತಿ ಆ ಮೆಟ್ಟುಕುಕ್ಕೆಯಲ್ಲಿ ಕೆಲವು ಅಕ್ಕಿ ಹಾಗೂ ಈ ಕಾಯಿ ಎಲೆ ಅಡಿಕೆಗಳೆಲ್ಲ ಇರ್ತವೆ, ಬಿಳಿ ಬಟ್ಟೆ ಮುಚ್ಚಿಟ್ಟಿರ್ತದೆ. ಅದನ್ನು ಕೂಡ ಒಂದು ಹುಡುಗ ಹಿಡಿಯುವಂಥದ್ದು. ಆ ಬಟ್ಟೆಯನ್ನು ಆ ಕುಕ್ಕೆಗೆ ಒಂದು ಕೊಡೆಯನ್ನು ಹಿಡಿತಾರೆ, ಕೊಡೆಯನ್ನು ಕೂಡ ಹಿಡಿಯುವಂಥದ್ದು. ಆ ಕೊಡೆಗೆ ಬಿಳಿ ಬಟ್ಟೆಯನ್ನು ಕೂಡ ಹಾಕ್ತಾರೆ. ಆ ಬಿಳಿ ಬಟ್ಟೆ ಹಾಕುವ ಉದ್ದೇಶ ಯಾಕೆ ಅಂತ ಕೇಳಿದಾಗ ನನಗೆ ಗೊತ್ತಿರೋ ಪ್ರಕಾರ ಅದು ಬಿಳಿ ಬಟ್ಟೆ ಕಪ್ಪು ಕೊಡೆ ಆಗಿರೋದ್ರಿಂದ, ಕಪ್ಪು ನಮ್ಮ ಮದುವೆಗೆ ಸೂಕ್ತ ಅಲ್ಲ. ಮದುವೆಯ ಕಾರ್ಯಕ್ರಮಗಳಿಗೆ ಕಪ್ಪು ಬಳೆ ಹೊರತುಪಡಿಸಿ ಬೇರೆ ಯಾವುದು ಕಪ್ಪನ್ನು ಹೆಚ್ಚಾಗಿ ಹೊರತುಪಡಿಸ್ತಾರೆ. ಹಾಗಾಗಿ ಮೊದಲ ಕಾಲದಲ್ಲಿ ಕಪ್ಪು ಕೊಡೆ ಮಾತ್ರ ಇತ್ತಂತೆ. ಹಾಗಾಗಿ ಆ ಕಪ್ಪು ಕೊಡೆ ಕಾಣಬಾರದೆಂಬ ಉದ್ದೇಶದಿಂದಾಗಿ ಅದಕ್ಕೆ ಬಿಳಿ ಬಟ್ಟೆಯನ್ನು ಹಾಕ್ತಾ ಇದ್ದರು. ಆ ಬಿಳಿ ಬಟ್ಟೆಯನ್ನು ಹಾಕಿ ಅದಕ್ಕೆ ಕವರನ್ನಾಗಿ ಮಾಡಿ ಎಲ್ಲರೂ ಜೊತೆಯಲ್ಲಿ ಹೆಂಗಸರು ಹೋಗಿ ಹೊರಗೆ ಪೂಜೆ ಮಾಡುವಂಥದ್ದು. ಈ ಕಳಸ ಇಟ್ಟವರು ಅವರು ಕೂಡ ಹೊರಗೆ ಬರ್ತಾರೆ, ಒಟ್ಟಿಗೆ ಹೋಗುವಂಥದ್ದು. ಹೋಗಿ ಮೊದಲನೇದಾಗಿ ಬಾವಿಗೆ ಪೂಜೆ ಮಾಡುವಂಥದ್ದು. ಬಾವಿಗೆ ಪೂಜೆ ಮಾಡುವಂಥದ್ದು ಯಾವ ರೀತಿ ಅಂತ ಹೇಳಿದರೆ, ಮೊದಲನೇದಾಗಿ 5 ಕಲ್ಲನ್ನು ತೆಗಿತಾರೆ, ಚಿಕ್ಕ ಚಿಕ್ಕ ಕಲ್ಲು. ಆ ಕಲ್ಲನ್ನು ಯಾಕೆ ಇಡ್ತಾರೆ ಅಂತ ಹೇಳಿದರೆ, ನಮ್ಮ ಪೂಜೆ ಆ ಬಾವಿಗೆ ಸಮರ್ಪಣೆ ಆಗಲಿ ಎಂಬ ಉದ್ದೇಶದಿಂದ. ಅಲ್ಲಿ ಸುಮ್ಮನೆ ಕಲ್ಲು ಇಡುವುದಿಲ್ಲ, ಆ ಕಲ್ಲಿಗೆ 5 ಕಲ್ಲನ್ನು ಇಡ್ತಾರೆ. ಆ ಕಲ್ಲಿಗೆ ಗಂಧವನ್ನು ಇಡ್ತಾರೆ. ಅದಾದ ಮೇಲೆ ಅದಕ್ಕೆ ಕುಂಕುಮವನ್ನು ಇಡ್ತಾರೆ. ಅದಾದಮೇಲೆ ಅಲ್ಲಿ 5 ಎಲೆ, 1 ಅಡಿಕೆಯನ್ನು ಇಡ್ತಾರೆ. ಆಮೇಲೆ 1 ತೆಂಗಿನಕಾಯಿಯನ್ನು ಒಡಿತಾರೆ. ಆಚೆಯಲ್ಲಿ 1 ಈಚೆಯಲ್ಲಿ 1 ಇಡ್ತಾರೆ. ಅದಕ್ಕೂ ಕೂಡ ಒಂದು ಗಂಧವನ್ನು ಇಡ್ತಾರೆ, ಕುಂಕುಮವನ್ನು ಇಡ್ತಾರೆ. 2 ಕಡೆಗೂ ಕೂಡ ಗಂಧ ಕುಂಕುಮವನ್ನು ಇಡ್ತಾರೆ ಒಂದೊಂದು ಬಾರಿ. ಅದಾದ ಮೇಲೆ ಅಗರಬತ್ತಿಯನ್ನು ಕೊಂಡೋಗಬೇಕಾಗ್ತದೆ. ಅಗರಬತ್ತಿಯನ್ನು ಉರಿಸಿ ಅಲ್ಲಿ ಧೂಪ ತೆಗೆಯೋದು ಅಂತ ಹೇಳ್ತಾರೆ, ಧೂಪ ಎತ್ತುವುದು ಅಂತ ಹೇಳ್ತಾರೆ. ಅದಕ್ಕೆ ಧೂಪವನ್ನು ಎತ್ತಿ ಅಲ್ಲಿ ಪೂಜೆ ಮಾಡಿ, ಅಲ್ಲಿಂದ ಆ ಬಾವಿಯಿಂದ 1 ಕೊಡಪಾನ ನೀರನ್ನು ತೆಗಿತಾರೆ. ಆ ನೀರನ್ನು ತೆಗೆದು ಇಲ್ಲಿರತಕ್ಕಂಥ ನಾವು ಏನು 5 ಕಲ್ಲನ್ನು ಇಟ್ಟಿದ್ದೇವೆ, ಈ 5 ಕಲ್ಲನ್ನು ಮಾತ್ರ ನಾವು ಬಾವಿಗೆ ಹಾಕಬೇಕಾಗ್ತದೆ. ಈ 5 ಕಲ್ಲು ನಾವು ಪೂಜೆ ಮಾಡಿದ ಕಲ್ಲನ್ನು ಬಾವಿಗೆ ಹಾಕಬೇಕಾಗ್ತದೆ. ಯಾಕೆ ಈ ಕಲ್ಲನ್ನು ಬಾವಿಗೆ ಹಾಕಬೇಕು ಅಂತ ಹೇಳಿದರೆ, ನಮ್ಮ ಪೂಜೆ ಆ ಬಾವಿಗೆ ಸಮರ್ಪಣೆಯಾಗಲಿ ಅಂತ ಹೇಳಿ. ಹಾಗಾಗಿ ಅದನ್ನು ಬಾವಿಗೆ ಹಾಕ್ತಾರಂತೆ. ನಾವು ಮಾಡಿದ ಪೂಜೆ ಆ ಬಾವಿಗೆ ಸಮರ್ಪಣೆಯಾಗಲಿ ಅಂಥೇಳಿ. ಅಲ್ಲಿ ನಾವು ಎಲೆಯನ್ನಾಗಲಿ ಅಡಿಕೆಯನ್ನಾಗಲಿ ನೀರಿಗೆ ಹಾಕಬಾರದು. ಯಾಕೆ ಹೇಳಿದರೆ, ಒಂದು ಅಡಿಕೆಯನ್ನು ನೀರಿಗೆ ಹಾಕಿದರೆ ಅದರಲ್ಲಿ ಹುಳ ಆಗ್ತದೆ. ಅದು ನಾವು ಅದರ ಬಗ್ಗೆ ಹೇಳಲಿಕ್ಕೆ ಹೋಗೋದಲ್ಲ, ಅದನ್ನು ಹಾಕಬೇಡಿ, ಅದನ್ನು ಹಾಕುವಂಥದ್ದಲ್ಲ. ಹಾಗೆ ಎಲೆ ಮತ್ತು ಅಡಿಕೆಯನ್ನು ನೀರಿಗೆ ಹಾಕುವಂಥದ್ದಿಲ್ಲ, ಬಾವಿಗೆ ಹಾಕುವಂಥದ್ದಿಲ್ಲ. ಯಾವುದನ್ನು ಕೂಡ ನೀರಿಗೆ ಹಾಕುವುದಿಲ್ಲ. ಅಲ್ಲಿ 5 ನಮ್ಮ ಕಲ್ಲುಗಳನ್ನು ಮಾತ್ರ ಬಾವಿಗೆ ಹಾಕಬೇಕಾದ್ರೆ ಅಲ್ಲಿ ಸಮರ್ಪಣೆ ಆಗ್ತದೆ ಅಂತೇಳಿ ಹೇಳಿರುವಂಥದ್ದು ಅವರು ನಮಗೆ. ನಾವು ಯಾರ ಹತ್ರ ಕೇಳಿದೆ ಅವರು ಹೇಳಿರುವಂಥದ್ದು. ಅದಾದ ಮೇಲೆ ನಾವು ಒಲೆಗೆ ಪೂಜೆ ಮಾಡ್ತೇವೆ. ಒಲೆಗೆ ಪೂಜೆ ಮಾಡುವಾಗಲೂ ಕೂಡ ಅಷ್ಟೇ, 5 ಎಲೆ 1 ಅಡಿಕೆ, ಆಮೇಲೆ ಅಲ್ಲಿ ಕಲ್ಲಿಡಲಿಕ್ಕಿಲ್ಲ, ಅಲ್ಲಿ ಇಡುವಂಥದ್ದು 5 ಕುಂಕುಮ, ಮೊದಲನೇದಾಗಿ 5 ಗಂಧದ ಬೊಟ್ಟು. ಅದಾದ ಮೇಲೆ ಕುಂಕುಮವನ್ನು ಇಡ್ತೇವೆ. ಆಮೇಲೆ 1 ತೆಂಗಿನಕಾಯಿಯನ್ನು ಹೊಡಿತೇವೆ. ಅದಕ್ಕೂ ಕೂಡ 1 ಗಂಧ ಕುಂಕುಮವನ್ನು ಇಡ್ತೇವೆ. 2 ಕಡೆಗೂ ಕೂಡ ಗಂಧ ಕುಂಕುಮವನ್ನು ಇಡ್ತೇವೆ. ಇಟ್ಟು ಆದ ಮೇಲೆ ಅಲ್ಲಿಯೂ ಕೂಡ 1 ಅಗರಬತ್ತಿ, 2 ಅಗರಬತ್ತಿಯಲ್ಲಿ ಆರತಿಯನ್ನು ಮಾಡ್ತೇವೆ.
ಅಲ್ಲಿ ಆರತಿ ಮಾಡಿದ ಮೇಲೆ ಅಲ್ಲಿ ಯಾವುದನ್ನು ಒಲೆಗೆ ಸಮರ್ಪಿಸಲಿಕ್ಕಿಲ್ಲ, ಒಲೆಗೆ ಪೂಜೆ ಮಾಡಿರೋದ್ರಿಂದ ಅದನ್ನು ತೆಗಿತೇವೆ, ಇದೇ ಕುಕ್ಕೆಯಲ್ಲಿ ಹಾಕ್ತೇವೆ. ಅಲ್ಲಿಂದ ಕೂಡ ನಾವು ಮಂಟಪಕ್ಕೆ ಅಥವಾ ನಾವು ಮುಹೂರ್ತ ಕಂಬಕ್ಕೆ ಬರ್ತೇವೆ. ಮುಹೂರ್ತ ಕಂಬಕ್ಕೆ ಬಂದಾದ ಮೇಲೆ ಮುಹೂರ್ತ ಕಂಬಕ್ಕೂ ಕೂಡ ಅದೇ ರೀತಿಯಾದಂಥ ಪೂಜೆಯನ್ನು ಮಾಡ್ತೇವೆ. 5 ಎಲೆ, 1 ಅಡಿಕೆ, ಗಂಧ ಕುಂಕುಮವನ್ನು ಇಡ್ತೇವೆ ಕಂಬಕ್ಕೆ. ಅದಾದ ಮೇಲೆ ಒಂದು ತೆಂಗಿನಕಾಯಿಯನ್ನು ಹೊಡಿತೇವೆ, ಅಲ್ಲಿಯೂ ಕೂಡ ಅದೊಂದು ಗಂಧ ಕುಂಕುಮವನ್ನು 2 ಕಡೆಗೂ ಕೂಡ ಇಡ್ತೇವೆ, ಅಲ್ಲಿಯೂ ಕೂಡ ಆರತಿಯನ್ನು ಮಾಡ್ತೇವೆ. ಅದು ಆದ ಮೇಲೆ ನಾವು ಪುನಃ ಒಳಗೆ ಬರ್ತೇವೆ. ಅಲ್ಲಿ ಬಾವಿಯಲ್ಲಿ ತೆಗೆದಂಥ ನೀರನ್ನು ಅಲ್ಲಿ ನಾವು ಗಿಂಡಿಗೆ ಹಾಕ್ತೇವೆ. ಅದಾದ ಮೇಲೆ ನಮಗೆ ಅಲ್ಲಿ 5 ಐಟಮನ್ನು ನಾವು ಗಿಂಡಿಗೆ ಹಾಕಿದಂತಾಗೆ ಆಗ್ತದೆ, ಕೊಂಬು ಗಿಂಡಿಗೆ. ಈಗ ಸೇರಿ ನೀರನ್ನು ಹಾಕಿದ ಮೇಲೆ 5 ಐಟಮ್ ಆಗ್ತದೆ ಈ ಗಿಂಡಿಗೆ. ಅದಾದ ಮೇಲೆ ಅದು ಗಿಂಡಿಯ ವಿಶೇಷತೆ ಅಲ್ಲಿಗೆ ಮುಗೀತದೆ. ಅದು ಕಲಶ, ಅದನ್ನು ನಾವು ಕಲಶ ಅಂತೇಳಿ ಕರಿತೇವೆ. ಅದಾದ ಮೇಲೆ ನಾವು ಅರಶಿನ ಶಾಸ್ತ್ರಕ್ಕೆ ನಾವು ಹುಡುಗನನ್ನು ಕೂತ್ಕೊಳಿಸುವಂಥದ್ದು, ಹುಡುಗನನ್ನು ಅಥವಾ ಹುಡುಗಿಯನ್ನು. ಇದರಲ್ಲಿ ಹುಡುಗನನ್ನು ಅಥವಾ ಹುಡುಗಿಯನ್ನು ಅರಶಿನ ಶಾಸ್ತ್ರಕ್ಕೆ ಕೂತ್ಕೊಳಿಸುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಹುಡುಗನ, ಯಾರು ಹುಡುಗ ಇರ್ತಾನೆ, ಮದುಮಗ ಇರ್ತಾನೆ, ಮದುಮಗ ಅಥವಾ ಮದುಮಗನ ತಾಯಿ ಅಥವಾ ಮದುಮಗಳು ಅಥವಾ ಮದುಮಗಳ ತಾಯಿ, ಅವರು ಅವರ ಹಿರಿಯರಲ್ಲಿ ಅವರಲ್ಲಿ ಕೇಳುವಂಥದ್ದಿದೆ. ನಾನು ನನ್ನ ಮಗನನ್ನು ಎಣ್ಣೆರ್ಶಿನೆಗೆ ಕೂತ್ಕೊಳಿಸ್ತೇನೆ ಅಂತ ಹೇಳಿ, ಅರಶಿನೆಣ್ಣೆಗೆ ಕೂತ್ಕೊಳಿಸ್ತೇನೆ ಅಂತೇಳಿ ಕೇಳುವಂಥದ್ದಿದೆ. ಅವರು ಕೂಡ ಅವರ ಕಾಲನ್ನು ಹಿಡಿಯುವಂಥದ್ದು, ಕಾಲನ್ನು ಹಿಡಿದು ಅವರ ಹಿರಿಯರಿಂದ ಕೇಳುವಂಥದ್ದು, ಕೇಳಿಕೊಂಡು ಕೂತ್ಕೊಳಿಸುವಂಥದ್ದು. ಇದು ಕೂತ್ಕೊಳಿಸುವಾಗ ದೇವರ ಮುಂದೆ, ಆ ದೇವರ ಮುಂದೆ ಕೂತ್ಕೊಳಿಸುವಾಗ ಅಲ್ಲಿ ಕಳಬಿಡಿಸುವಂಥದ್ದು ಹೇಳ್ತಾರೆ. ಅಕ್ಕಿಯಲ್ಲಿ ಕಳಬಿಡಿಸುವಂಥದ್ದು, ಅದು ಕುಚಲಕ್ಕಿಯಲ್ಲಿ ಆಗಿರ್ತದೆ. ಆ ಕುಚಲಕ್ಕಿಯಲ್ಲಿ ಹೇಗೆ ಕಳಬಿಡಿಸ್ತಾರೆ ಅಂತ ಹೇಳಿದರೆ, 4 ಮೂಲೆಯಿಂದ ಮೂಲೆಗೆ ಒಂದು ಸ್ಕ್ವೇರ್ ಆಗಿ ಒಂದು ಚಿತ್ರವನ್ನು ಬಿಡಿಸ್ತಾರೆ. ಅದಾದ ಮೇಲೆ ಮೂಲೆಯಿಂದ ಮೂಲೆಗೆ ಒಂದು ಗೆರೆಯನ್ನು ಎಳೀತಾರೆ ಇದೇ ಅಕ್ಕಿಯಲ್ಲಿ. ಅದಾದ ಮೇಲೆ ಇದರ ನಡುವಲ್ಲಿ ಬೆರಳಿನ ಮುಖೇನ ಒಂದು ಗೆರೆಯನ್ನು ಎಳೀತಾರೆ. ಈ ಸ್ಕ್ವೇರಿನ ಎಳೆದಾದ ಮೇಲೆ ಸ್ವಲ್ಪ ಮಣೆ ಇಡುವಷ್ಟು ಆಯತ ಆಕಾರದಲ್ಲಿ. ಅದಾದ ಮೇಲೆ ಅದರ ಮೇಲೆ ಒಂದು ತುಂಬ ಜನ ಅದರಲ್ಲಿ ಗೊಂದಲದಲ್ಲಿದ್ದಾರೆ, ಅದು ಗಣಪತಿ ಅಥವಾ ಸೂರ್ಯ ಚಂದ್ರ ಹಾಗೆಲ್ಲ ಅಂತೇಳಿ. ಅದು ಸೂರ್ಯ ಚಂದ್ರ ಅಲ್ಲ ಅಂತೆ, ಅದು ಬಾಸಿಂಗ ಮತ್ತು ತುಂಡುಲು ಅಂತ ಹೇಳ್ತಾರೆ. ತುಂಡಿಲ್ಲ ಅಂತೇಳಿ ಹುಡುಗಿಯ ಹಣೆಯಲ್ಲಿ ಕಟ್ಟುವಂಥದ್ದು ತುಂಡು, ಆಮೇಲೆ ಬಾಸಿಂಗ ಅಂತೇಳಿ ಈ ಆಯತಾಕಾರದ ಮೇಲೆ ಕಟ್ಟುವಂಥದ್ದು ಬಾಸಿಂಗ. ಒಂದು ಬಾಸಿಂಗ ಹುಡುಗನ ಹಣೆಯಲ್ಲಿ ಕಟ್ಟುವಂಥದ್ದು ಬಾಸಿಂಗ, ಅದು ಒಂದು ಆ ಚಿತ್ರವನ್ನು ಬಿಡಿಸ್ತಾರೆ. ಅದಾದ ಮೇಲೆ ಹೆಣ್ಣಿಗೆ ತಲೆಯಲ್ಲಿ ಕಟ್ಟುವಂಥ ತುಂಡ್ಲು ಅಂತ ಹೇಳ್ತಾರೆ. ಆ ತುಂಡ್ಲಿನ ರೀತಿಯಲ್ಲಿ ಒಂದು ಚಿತ್ರವನ್ನು ಬಿಡಿಸುವಂಥದ್ದು. ಅದು ಸೂರ್ಯಚಂದ್ರ ಏನೂ ಅಲ್ಲ, ಗಣಪತಿಯೂ ಅಲ್ಲ, ಅಲ್ಲಿ ಬಾಸಿಂಗ ಮತ್ತು ತುಂಡ್ಲು, ಹಾಗೆ ಈ ರೀತಿಯಾದಂಥ ಚಿತ್ರವನ್ನು ಬಿಡಿಸ್ತಾರೆ. ಇದನ್ನು ಯಾರು ಬಿಡಿಸೋದಂದರೆ ಹೆಂಗಸರು ಸೇರಿ, ಅಂದರೆ 2-3 ಹೆಂಗಸರು ಸೇರಿ, ಹುಡುಗನ ಅಕ್ಕನೋ ಹುಡುಗಿಯ ಅಕ್ಕನೋ ಅಥವಾ ಹುಡುಗಿಯ ಅಮ್ಮನ ತಂಗಿಯಂದಿರೋ ಅಕ್ಕಂದಿರೋ ಯಾರೂ ಆಗ್ತದೆ, ಇದನ್ನು ಜೊತೆ ಸೇರಿಕೊಂಡು ಬಿಡಿಸುವಂಥದ್ದು. ಆಮೇಲೆ 4 ಮೂಲೆಯಲ್ಲಿ ಇದರ ಬೆಲ್ಲಕಾಯಿಯನ್ನು ಇಡುವಂಥದ್ದು. ಬೆಲ್ಲಕಾಯಿ ಅಂತ ಹೇಳಿದರೆ ಚಿಕ್ಕ ಬಾಳೆ ಎಲೆಯ ಕೀತನ್ನು ತೆಗೆದು, ಚಿಕ್ಕ ಚಿಕ್ಕ ಪೀಸನ್ನು ತೆಗೆದು ಅದರಲ್ಲಿ ಹೊರಗೆ ಒಡೆದ ಕಾಯಿಯ ಚಿಕ್ಕ ಚಿಕ್ಕ ಪೀಸನ್ನು ಇಟ್ಟು, 2-3 ಪೀಸನ್ನು ಇಟ್ಟು ಅದಕ್ಕೆ ಬೆಲ್ಲವನ್ನು ಸೇರಿಸಿ, ಬೆಲ್ಲವನ್ನು ಕೂಡ ಜೊತೆಯಲ್ಲಿ ಇಟ್ಟುಕೊಂಡು 4 ಮೂಲೆಯಲ್ಲಿ ಇಟ್ಟು, ಅದರ ನಡುವಲ್ಲೂ ಕೂಡ ಒಂದನ್ನು ಇಟ್ಟು, ಅದರ ಜೊತೆಯಲ್ಲಿ 5 ಎಲೆ, 1 ಅಡಿಕೆಯನ್ನು ಇಟ್ಟು, ಅದರ ಮೇಲೆ ಮಣೆಯನ್ನು ಇಟ್ಟು, ಆಮೇಲೆ ಅದಕ್ಕೆ ಬಟ್ಟೆಯನ್ನು ಹಾಸಿ 5 ಸುತ್ತು ಬಂದು ದೇವರಿಗೆ ಮುಖ ಮಾಡಿ ಕೂತ್ಕೊಳಿಸುವುದನ್ನು, ಇದಕ್ಕೆ ಅರಶಿನೆಣ್ಣೆಗೆ ಕೂತ್ಕೊಳಿಸುವಂಥದ್ದು. ಮೊದಲನೇದಾಗಿ ಅಮ್ಮ ಇದರಲ್ಲಿ ಅರಶಿನೆಣ್ಣೆ ಮಾಡೋದಕ್ಕಿಂತ ಮುಂಚೆ ಮಡಿಲು ತುಂಬಿಸುವಂಥದ್ದು ಇರ್ತದೆ. ಈ ಮಡಿಲು ತುಂಬಿಸುವಂಥದ್ದು ಹೇಳಿದರೆ ಇದನ್ನೇ ಮಡಿಲು ತುಂಬಿಸುವಂಥದ್ದು ಹೇಳ್ತಾರೆ. ಈ ಮೆಟ್ಟು ಕುಕ್ಕೆಯಲ್ಲಿ ನಾವು ಹೊರಗೆ ಕುಕ್ಕೆಯಲ್ಲಿ ಕುಚಲಕ್ಕಿ ಇರ್ತದೆ, ಕುಚಲಕ್ಕಿ, ಆಮೇಲೆ 5 ಅಡಿ ತೆಂಗಿನಕಾಯಿಯನ್ನು ಇಟ್ಟುಕೊಂಡೋಗಿರ್ತೇವೆ. ಆಮೇಲೆ 5 ಎಲೆ 1 ಅಡಿಕೆ ಕೂಡ ಇರ್ತದೆ. ಅದರಲ್ಲಿ 3 ಕಡೆ ನಾವು ಪೂಜೆ ಮಾಡಿ ಇಟ್ಟು ಬಂದಿರ್ತೇವೆ, ಬಾವಿ ಹಾಗೂ ಒಲೆ ಹಾಗೂ ಮಂಟಪ ಅಥವಾ ಮುಹೂರ್ತ ಕಂಬಕ್ಕೆ. ಅದರ ಉಳಿದಲ್ಲಿ 2 ತೆಂಗಿನಕಾಯಿ ಹಾಗೆ ಇರ್ತದೆ. ಈ ಒಡೆದ ಕಾಯಿಯನ್ನೆಲ್ಲ ತೆಗೆದು ಅದರಲ್ಲಿ ಉಳಿದಿರುವಂಥದ್ದು 2 ಇಡೀ ತೆಂಗಿನಕಾಯಿ ಹಾಗೂ 5 ಎಲೆ 1 ಅಡಿಕೆ, ಆಮೇಲೆ ಕುಚ್ಚಲಕ್ಕಿ ಇದು ಉಳಿದಿರ್ತದೆ. ಆಮೇಲೆ ಇದನ್ನು ಮಡಿಲು ತುಂಬಿಸಲಿಕ್ಕೆ ಉಪಯೋಗ ಮಾಡ್ತಾರೆ. ಇದನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿದರೆ, ಮಡಿಲು ಹುಡುಗ ಕೂತ್ಕೊಳಿಸಿ ಆಗಿದೆ, ಅವನು ಹಾಗಾಗಿ ಕೂತ್ಕೊಳ್ಳಿಕ್ಕಿಲ್ಲ, ಅವನನ್ನು ಅಮ್ಮವೇ 5 ಸುತ್ತು ಬಂದು ಬಲ ಕೈ ಹಿಡಿದು ಕೂತ್ಕೊಳಿಸಬೇಕಾಗ್ತದೆ. ಇದನ್ನು ಕೂತ್ಕೊಳಿಸ್ತಾರೆ. ಕೂತ್ಕೊಂಡಿಸಾದ ಮೇಲೆ ಅಮ್ಮ ಮೊದಲನೇದಾಗಿ ಮಡಲು ತುಂಬಿಸ್ತಾರೆ. ಮಡಲು ತುಂಬಿಸುವಂಥದ್ದು ಹೇಳಿದರೆ ಹೆಂಗಸರ ಇಲ್ಲಿ ಬರುವಂಥದ್ದು ಅದು ಸೆರಗಾಗಿರ್ತದೆ. ಇದು ಸೆರಗಲ್ಲ ತುಂಬಿಸುವಂಥದ್ದು. ಮಡಲು ಹೇಳುವಂಥದ್ದು ಸೊಂಟದ ಕೆಳಗಿರುವಂಥ ಬಟ್ಟೆಗೆ ಮಡಿಲು, ಅದನ್ನು ಮಡಿಲು ಅಂತ ಹೇಳೋದು ಕೇಳಿದ್ದೇನೆ. ಇವರು ಹೇಳಿದ್ರು, ನಾನು ಕೇಳಿರುವಂಥವರಲ್ಲಿ ಅವರು ಹೇಳಿರುವಂಥದ್ದು ಅದನ್ನು ಮಡಿಲು ತುಂಬಿಸುವಂಥದ್ದು ಹೇಳಿದ್ರು. ಅದನ್ನು ಅವರು ಬಿಡಿಸಿ ಇಡಬೇಕಾಗ್ತದೆ, ಯಾರು ಬಂದು ಕೂತ್ಕೊಳ್ತಾರೆ ಹೆಂಗಸರು. ಅದಾದಮೇಲೆ ಈ ಮದುಮಗ ಮೊದಲನೇದಾಗಿ 5 ಎಲೆ 1 ಅಡಿಕೆಯನ್ನು ಇಡ್ತಾರೆ. ಅದಾದ ಮೇಲೆ 2 ತೆಂಗಿನಕಾಯಿಯನ್ನು ಇಡ್ತಾರೆ. ಆಮೇಲೆ 5 ಬಾರಿ ಅಕ್ಕಿಯನ್ನು ಹಾಕ್ತಾರೆ.
5 ಬಾರಿ ಅಕ್ಕಿಯನ್ನು ಹಾಕುವಂಥದ್ದಕ್ಕೆ ಮಡಲು ತುಂಬಿಸುವಂಥದ್ದು ಹೇಳೋದು. ಅದನ್ನು ಅವರು ರಿಟರ್ನ್ ಅದೇ ಕುಕ್ಕೆಗೆ ಹಾಕ್ತಾರೆ. ಆ ಕುಕ್ಕೆಗೆ ಹಾಕಿದಾಗ 2 ಅಕ್ಕಿಯನ್ನು ಅವರ ತಲೆಗೆ ಕೂಡ ಹಾಕ್ತಾರೆ. ಹಾಗೆ ಇವರು ಅಮ್ಮ ಮೊದಲನೇದಾಗ ಆದ ಮೇಲೆ ಹುಡುಗನ ಅಕ್ಕನೋ ಹುಡುಗಿಯ ಅಕ್ಕನೋ ಯಾರಾದರೂ ಇವರ ಮೊದಲಿನ ಹತ್ತಿರ ಸಂಬಂಧವರು ಮಾಡ್ತಾರೆ. ಆಮೇಲೆ ಹುಡುಗನ ಅಮ್ಮ ಅಥವಾ ಹುಡುಗಿಯ ಅಮ್ಮ ಎಲ್ಲರ ಸಂಬಂಧಿಕರಲ್ಲಿ ಹೇಳಿ ಬರ್ತಾರೆ, ನನ್ನ ಮಗನಿಗೆ ಮಡಲು ತುಂಬಿಸಿ ಅಂತೇಳಿ ಹೇಳಿ ಬರಬೇಕಾಗ್ತದೆ. ಇದು ಸಂಪ್ರದಾಯ. ಅವರೆಲ್ಲರ ಜೊತೆ ಹೇಳ್ತಾರೆ, ನನ್ನ ಮಗನಿಗೆ ಮಡಲು ತುಂಬಿಸಿ ಅಂತೇಳಿ. ಈ ಹೆಂಗಸರ ಮಡಲು ತುಂಬಿಸಿ ಎಲ್ಲ ಆದ ಮೇಲೆ ಅಲ್ಲಿಂದನೇ ಅರಿಶಿನೆಣ್ಣೆಯನ್ನು ಮಾಡ್ತಾರೆ. ಹುಡುಗನಿಗೆ 7 ಬಾರಿ ಅರಿಶಿನೆಣ್ಣೆ ಮಾಡಲಿಕ್ಕೆ ಇರ್ತದೆ, ಹುಡುಗಿಗೆ 5 ಬಾರಿ ಅರಿಶಿನೆಣ್ಣೆ ಮಾಡಲಿಕ್ಕೆ ಇರ್ತದೆ. 5 ಬಾರಿ ಈಗ ಅಲ್ಲಿಂದನೇ ಮಡಲಕ್ಕೆ ತುಂಬಿಸಿ ಏಳಿಸದೆ ಪ್ರಥಮವಾಗಿ ಅರಿಶಿನೆಣ್ಣೆ ಅಲ್ಲಿಂದನೇ ಮಾಡಬೇಕಾಗ್ತದೆ. ಹಾಗೆ ಅಲ್ಲಿಂದನೇ ಅರಿಶಿನೆಣ್ಣೆಯನ್ನು ಅಮ್ಮನೇ ಮಾಡ್ತಾರೆ. ಅದು ಯಾರು ಮಾಡ್ತಾರೆ ಅಂತೇಳಿ ಅವರು ಮುಂಚಿತವಾಗಿ ತೀರ್ಮಾನ ಮಾಡ್ತಾರೆ. ಅಮ್ಮ ಅರಿಶಿನೆಣ್ಣೆ ಮಾಡುವಂಥದ್ದಿದ್ದರೆ ಅಮ್ಮ ಹೇಳ್ತಾರೆ, ನಾನು ಮಾಡೋದಿಲ್ಲ, ನೀನು ಮಾಡು, ಮಗಳು ಮಾಡು, ಅಥವಾ ತಂಗಿ ಮಾಡು, ಯಾರಿಗಾದರೂ ಯಾರಿಗೂ ಅವರು ಹೇಳ್ತಾರೆ. ಅವರು ಬಿಟ್ಟು ಕೊಡುವಂಥ ರೀತಿಯಲ್ಲಿ ಇರ್ತದೆ. ಅವರು ಮೊದಲನ ಅರಿಶಿನೆಣ್ಣೆ ಮಾಡುವಂಥವ್ರು ಇರ್ತಾರೆ. ಹಾಗೆ ಅವರು ಅರಿಶಿನೆಣ್ಣೆ ಮಾಡ್ತಾರೆ. ಅದಾದ ಮೇಲೆ ಎಲ್ರಿಗೂ ಅರಿಶಿನೆಣ್ಣೆ ಮಾಡಲಿಕ್ಕೆ ಹೇಳ್ತಾರೆ. ಹಾಗೆ 7 ಬಾರಿ ಹುಡುಗನಿಗೆ ಇರ್ತದೆ. 7 ಬಾರಿ ಅಂತ ಹೇಳಿದರೆ ಒಮ್ಮೆ ಅರಿಶಿನೆಣ್ಣೆ ಮಾಡಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಮಾಡ್ಬೋದು, ಅಥವಾ ಸ್ವಲ್ಪ ಜನ ಮಾಡಿ 7 ಬಾರಿ ಮಾಡ್ಬೋದು, ಹಾಗೂ ಆಗ್ತದೆ. ಇಲ್ಲದ್ರೆ ಒಮ್ಮೆ ಎಲ್ಲರೂ ಮಾಡಿ ಮತ್ತೆ ಒಂದು 5 ಜನ ಆದರೂ ಮಾಡಿದ್ರು 7 ಬಾರಿ ಆಗ್ತದೆ. ಈಗ ಹೀಗೆ ಮಾಡ್ತಾರೆ ಅಂತೇಳಿದರೆ ಒಮ್ಮೆ ಎಲ್ಲರೂ ಮಾಡಿ ಆಮೇಲೆ ಅಲ್ಲಿಂದ ಏಳಿಸ್ತಾರೆ. ಪುನಃ ಅಲ್ಲಿ ಆ ಚಿತ್ರವನ್ನು ತೆಗಿತಾರೆ. ಅಲ್ಲಿರುವ ಬೆಲ್ಲಕಾಯಿಯನ್ನು ನೆಂಟರಿಷ್ಟರಿಗೆ ಕೊಡಬೇಕಾಗ್ತದೆ. ಅದನ್ನು ಕೊಡ್ತಾರೆ. ಮತ್ತೆ ಪುನಃ ಚಿತ್ರ ಬಿಡಿಸುವಾಗ ಅಲ್ಲಿ ಬೆಲ್ಲಕಾಯಿ ಇಡಲಿಕ್ಕಿಲ್ಲ. ಪ್ರಥಮವಾಗಿ ಕೂರಿಸುವಾಗ ಮಾತ್ರ ಮಡ್ಲಕ್ಕೆ ತುಂಬಿಸಿ ಅರಿಶಿನೆಣ್ಣೆ ಮಾಡಿ ಆದಮೇಲೆ ಏಳಿಸಿ ಬೆಲ್ಲಕಾಯಿಯನ್ನೆಲ್ಲ ಕೊಡ್ತಾರೆ. ಬೆಲ್ಲಕಾಯಿ ಕೊಟ್ಟಾದಮೇಲೆ ಪುನಃ ಆ ಚಿತ್ರವನ್ನು ತೆಗಿತಾರೆ. ಅದೇ ಅಕ್ಕಿಯಲ್ಲಿ ಪುನಃ ಅಲ್ಲಿ ಚಿತ್ರವನ್ನು ಬಿಡಿಸಬೇಕಾಗ್ತದೆ. ಕಳ ಬಿಡಿಸುವುದು ಅಂತಾರೆ. ಆ ಕಳ ಬಿಡಿಸಿದ ಮೇಲೆ ಅದೇ ರೀತಿಯಾದಂಥ 5 ಎಲೆ ಒಂದು ಅಡಿಕೆಯನ್ನು ಇಟ್ಟು ಮಣೆಯನ್ನು ಇಟ್ಟು ಬಿಳಿ ಬಟ್ಟೆಯನ್ನು ಹಾಕಿ ಪುನಃ ಕೂತ್ಕೊಳಿಸಬೇಕಾಗ್ತದೆ. ಅಲ್ಲಿ ಕೂತ್ಕೊಳಿಸಿ ಆದಮೇಲೆ ಅದು ಹಾಗೆ 7 ಬಾರಿ ಮಾಡಬೇಕಾಗ್ತದೆ ಹುಡುಗನಿಗೆ. ಅದಾದಮೇಲೆ ಹುಡುಗಿಗೆ 5ನೇ ಬಾರಿ ಮಾಡಬೇಕಾಗ್ತದೆ. ಈ ರೀತಿ ಆದ ಮೇಲೆ 7ನೇ ಬಾರಿ ಹೊರಗೆ ಮಾಡ್ತಾರೆ. ಮದುವೆಯ ಮಂಟಪದ ಹೊರಗೆ, ಅಂದರೆ ರೂಮಿನ ಹೊರಗೆ ಅಲ್ಲ, ಅದು ನೀರೆಲ್ಲ ಹಾಕುವ ರೀತಿ ಇದ್ದಿರೋದ್ರಿಂದ ಅದನ್ನು ಹೊರಗೆ ಮಾಡಬೇಕಾಗ್ತದೆ. ಮಂಟಪದ ಅಂದರೆ ಛತ್ರದ ಹೊರಗೆ, ಹಾಲಿನ ಹೊರಗೆ. ಮನೆಯಲ್ಲಿ ಮಾಡ್ತಿದ್ರೆ ಮನೆಯ ಅಂಗಳದಲ್ಲಿ ಅಥವಾ ಹೊರಗೆ ಎಲ್ಲಿ ಆದರೂ ಆಗ್ತದೆ. ಆಸುಪಾಸು ಇರಬೇಕಾಗ್ತದೆ. ಅದಕ್ಕೆ ಇಂತಿದ್ದಷ್ಟೇ ಆಯಾ ಅಂಥದ್ದೇನೂ ಇಲ್ಲ. ಅದು ಮನೆಯ ಆ ಪರಿಸರದಲ್ಲಿ ಆಗಿರಬೇಕಾಗ್ತದೆ. ನೀರೆಲ್ಲ ಹೋಗುವ ರೀತಿಯಲ್ಲಿ, ನೀರು ಹೋಗಿ ಹಾಳಾಗದಂಥ ರೀತಿಯಲ್ಲಿ, ಅಂದರೆ ನೀರೆಲ್ಲ ಬೀಳುವ ಉದ್ದೇಶದಿಂದಾಗಿ ಸ್ವಲ್ಪ ಹೊರಗೆ ಮಾಡುವಂಥದ್ದು. ಹಾಗಾಗಿ ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದರೆ, ಈಗ 7 ಬಾರಿ ಆದ ಮೇಲೆ 6 ಬಾರಿ ಒಳಗೆ 1 ಬಾರಿ ಹೊರಗೆ ಮಾಡುವಂಥ ಒಟ್ಟಿಗೆ 7 ಬಾರಿ ಆಗ್ತದೆ ಹುಡುಗನಿಗೆ. ಈ ಅರಿಶಿನ ಉಜ್ಜ ಆದ ನಡುವಲ್ಲಿ ಒಮ್ಮೆ 3 ಅರಿಶಿನ ಎಣ್ಣೆ ಹುಡುಗಿಗೆ ಆದ ಮೇಲೆ ಅಥವಾ 5 ಅರಿಶಿನ ಎಣ್ಣೆ ಹುಡುಗನಿಗೆ ಆದ ಮೇಲೆ ಅಲ್ಲಿ ಬಂದಂಥ ನೆಂಟರಿಸ್ಥರಿಗೆ ಊಟ ಕೊಡುವುದಕ್ಕಿಂತ ಮುಂಚಿತವಾಗಿ ನಾವು ದೇವರಿಗೆ ಅಲ್ಲಿ ಪಂಚಕಜ್ಜಾಯ, ಅಂದರೆ ನಾವು ದೇವರಿಗೆ ಆಹಾರವನ್ನು ಕೊಡಬೇಕಾಗ್ತದೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಇದರಲ್ಲಿ ಪಂಚಕಜ್ಜಾಯ ಅಂತ ಹೇಳ್ತಾರೆ. ದೇವರಿಗೆ ಅಲ್ಲಿ ಅವಲಕ್ಕಿ ಮತ್ತು ಬಾಳೆಹಣ್ಣು, ಆಮೇಲೆ ಸ್ವಲ್ಪ ಬೆಲ್ಲವನ್ನು ಒಂದು ಎಲೆಯಲ್ಲಿ ಇಟ್ಟು, ಆಮೇಲೆ ಅದನ್ನು ಮುಚ್ಚಿಟ್ಟು ಒಂದು ತುಳಸಿ ಎಲೆಯಲ್ಲಿ ಅದನ್ನು ನೀರನ್ನು ಸ್ವಲ್ಪ ಹೀಗೆ ಸುತ್ತಿಸಿ ದೇವರಿಗೆ ಸಮರ್ಪಣೆ ಮಾಡುವಂಥದ್ದು. ಇದು ನಾವು ಜನರಿಗೆ ಊಟ ಕೊಡುವುದಕ್ಕಿಂತ ಮುಂಚಿತವಾಗಿ ದೇವರಿಗೆ ಊಟ ಕೊಡುವಂಥದ್ದು ಅಂತ ನನಗೆ ತಿಳಿದ ಪ್ರಕಾರ, ನಾನು ಕೇಳಿರುವಂಥವರು ನನಗೆ ಹೇಳಿರುವಂಥದ್ದು. ಹಾಗೆ ಜನರಿಗೆ, ನಮ್ಮ ನೆಂಟರಿಸ್ಥರಿಗೆ ಊಟ ಕೊಡುವುದಕ್ಕಿಂತ ಮುಂಚಿತವಾಗಿ ನಾವು ದೇವರಿಗೆ ಊಟ ಕೊಟ್ಟರೆ ಉತ್ತಮ ಅಂತೇಳಿ ಅವರು ಹೇಳಿದರು. ಅದಾದ ಮೇಲೆ 3 ಅರಿಶಿನೆಣ್ಣೆ ಆದ ಮೇಲೆ ಅಥವಾ 5 ಅರಿಶಿನೆಣ್ಣೆ ಆದ ಮೇಲೆ ಊಟವನ್ನು ಕೊಡ್ಬೋದು ಅಂತೇಳಿ ನನಗೆ ಹೇಳಿರುವಂಥವ್ರು ಹೇಳಿರ್ತಾರೆ. ಅದನ್ನು ಮಾಡ್ತಾ ಇದ್ದಾರೆ ಇತ್ತೀಚಿನ ನಮ್ಮ ಸಮಾಜದವರು. ಹಾಗಾಗಿ ಇದಾದ ಮೇಲೆ ನಾವು ಹೊರಗೆ ಕಳಸ ಸ್ಥಾನಕ್ಕೆ ಬರ್ತೇವೆ. ಹುಡುಗನಿಗೆ 6 ಅರಿಶಿನೆಣ್ಣೆ ರೂಮಿನ ಒಳಗೆ ಆದ ಮೇಲೆ, ಹುಡುಗಿಗೆ 4 ಅರಿಶಿನೆಣ್ಣೆ ಆದ ಮೇಲೆ, ಹೊರಗೆ ಬಂದಾದ ಮೇಲೆ 7ನೇದಾಗಿ ಹುಡುಗನದ್ದಾಗಿ ಹೊರಗೆ ಮಾಡ್ತಾರೆ. ಹುಡುಗಿಗೆ 5ನೇ ಅರಿಶಿನೆಣ್ಣೆ ಆ ರೂಮಿನ ಹೊರಗೆ ಅಥವಾ ಛತ್ರದ ಹೊರಗೆ ಅಥವಾ ಮನೆಯಲ್ಲಿ ಮಾಡಿದರೆ ಮನೆಯ ಹೊರಗೆ, ಅಂದರೆ ನೀರು ಹಾಕುವ ಉದ್ದೇಶದಿಂದ ಅದು ಹೊರಗೆ ಮಾಡ್ತಾರೆ. ಅದರಲ್ಲಿ ಯಾವುದೇ ಇಂತಹದ್ದೇ ಜಾಗ ಹಾಗೇನು ನಿಶ್ಚಯ ಇಲ್ಲ, ಎಲ್ಲಿ ಸಹ ಮಾಡ್ಬೋದು. ನೀರು ಹೋಗಲಿಕ್ಕೆ ಸ್ವಲ್ಪ ಜಾಗ ಇದ್ದರೆ ಸಾಕು, ನೀರಿನ ಯಾವುದೇ ತೊಂದರೆಗಳಾಗದಂಥ ರೀತಿಯಲ್ಲಿ, ಅದಕ್ಕೋಸ್ಕರ ಅಲ್ಲಿ ಹೊರಗೆ ಮಾಡುವಂಥದ್ದು. ಇದಾದ ಮೇಲೆ ಅಲ್ಲಿಗೆ ಒಂದು ಅರಿಶಿನೆಣ್ಣೆ ಆದ ಮೇಲೆ ಅಲ್ಲಿ ಕಳಸ ಸ್ನಾನಕ್ಕೆ ಸಿದ್ಧತೆ ಮಾಡಬೇಕಾಗ್ತದೆ. ಅದು ಹುಡುಗಿಗೆ ಮತ್ತು ಹುಡುಗನಿಗೆ ಒಂದೇ ರೀತಿಯಾಗಿರ್ತದೆ. ಅದು ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, 4 ಮೂಲೆಯಲ್ಲಿ ಹೊರಗೆ ಬರಬೇಕಾದ್ರೆ ಕಳಸ ಸಮೇತ ಹೊರಗೆ ಬರಬೇಕಾಗ್ತದೆ. ಒಂದು ಮಣೆ ಜೊತೆಯಲ್ಲಿ ಬೇಕಾಗ್ತದೆ.
ಆ ಜೊತೆ ಮನೆಯಲ್ಲಿ ಕಳಸವನ್ನು ಇಟ್ಟು ಅದರ ಮುಂದೆ ಅರಿಶಿನೆಣ್ಣೆಯನ್ನು ಮಾಡಬೇಕಾಗ್ತದೆ. ಅರಿಶಿನೆಣ್ಣೆ ಮಾಡಿ ಆದ ಮೇಲೆ ಒಂದು 5 ಜನ ಮಾಡಿದರೆ ಸಾಕಾಗ್ತದೆ. ಅಲ್ಲಿ ಅದಾದ ಮೇಲೆ ಇಲ್ಲಿ ಕಳಸ ಸ್ನಾನಕ್ಕೆ ಸಿದ್ಧತೆಯನ್ನು ಮಾಡುವಂಥದ್ದು. ಕಳಸ ಸ್ನಾನಕ್ಕೆ ಯಾವ ರೀತಿ ಸಿದ್ಧತೆ ಅಂತ ಹೇಳಿದರೆ 4 ಮೂಲೆಯಲ್ಲಿ ಚೊಂಬನ್ನು ಇಟ್ಟು ಆ ಚೊಂಬಿಗೆ ನೀರನ್ನು ಹಾಕಿ ಎದುರು ಕಳಸದ ಬದಿಯಲ್ಲಿರುವಂಥ ಮುಖಕ್ಕೆ, ಅಂದರೆ ಅಲ್ಲಿ ಒಂದು ಎಕ್ಸ್ಟ್ರಾ ಚೊಂಬನ್ನು ಒಟ್ಟಿಗೆ 5 ಚೊಂಬು, ಅಂದರೆ ಕಳಸಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕಾಗ್ತದೆ ಮದುಮಗ ಅಥವಾ ಮದುವಳತಿ. ಇದನ್ನು ಕಳಸ ಸ್ನಾನಕ್ಕೆ ಹೇಗೆ ಕೂತ್ಕೊಳ್ಳೋದು ಅಂದರೆ ಈ ಚೊಂಬಿಗೆ ನೂಲನ್ನು ಕಟ್ಟಬೇಕಾಗ್ತದೆ. 5 ಸುತ್ತು ನೂಲನ್ನು ಕಟ್ಟುತ್ತಾರೆ ಮೂಲೆಗೆ 5 ಸುತ್ತನ್ನು ನೂಲನ್ನು ಕಟ್ಟಿ ಅಲ್ಲಿಗೆ ಅದನ್ನು ಕೊನೆಯದಾಗಿ ಗಂಟನ್ನು ಹಾಕ್ತಾರೆ. ಆಮೇಲೆ ಅದರ ಹಿಂದೆ ಬದಿಯಲ್ಲಿ ಹೋಗಿ ಹುಡುಗ ಅಥವಾ ಹುಡುಗಿ, ಮದುಮಗ ಅಥವಾ ಮದುವಳತಿ ಇವರ ಅಮ್ಮನವರು ಅವರ ಕೈಯನ್ನು ಹಿಡಿತಾರೆ. ಕಳಸ ಸ್ನಾನಕ್ಕೆ ಯಾರು ಕೂತ್ಕೊಳ್ಳಿಸ್ತಾರೆ ಅವರು ಬಲ ಕೈಯನ್ನು ಹಿಡಿದು ಅವರ ಹಿಂದೆ ಸಂಬಂಧಿಕರೆಲ್ಲ ಹೋಗಿ ನಿಲ್ತಾರೆ. ಇದನ್ನು 5 ಸುತ್ತು ಬರಬೇಕಾಗ್ತದೆ. 5 ಸುತ್ತು ಬಂದಾದ ಮೇಲೆ ಬಲ ಕಾಲು ಒಳಗೆ ಹಾಕಿ 2 ಮಣೆ ಇಟ್ಟಿರಬೇಕಾಗ್ತದೆ ಆ ಗಿಂಡಿಯ ಒಳಗೆ. ಆ 2 ಮಣೆಯಲ್ಲಿ ಇಬ್ಬರು ಕೂತ್ಕೊಳ್ಬೇಕಾಗ್ತದೆ ಕಳಸಕ್ಕೆ ಮುಖ ಮಾಡಿಕೊಂಡು. ಕಳಸಕ್ಕೆ ಮುಖ ಮಾಡಿ ಕೂತ್ಕೊಂಡಾಗ ಮೊದಲನೇದಾಗಿ ಹುಡುಗ ಇದ್ದರೆ, ಮದುಮಗ ಇದ್ದರೆ ಅವರ ಅಮ್ಮನಿಗೆ ಅರಿಶಿನವನ್ನು ಉಜ್ಜಬೇಕು. ಅದು ಹೆಗಲಿಗೆ ಆಗಿರ್ತದೆ. 2 ಕೈಯಲ್ಲಿ ಹೆಗಲಿಗೆ ಅರಿಶಿನವನ್ನು ಉಜ್ಜುತ್ತಾರೆ. ಅದಾದ ಮೇಲೆ ಅವರ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾರೆ. ಆ ಎಣ್ಣೆಯನ್ನು ತಲೆಗೆ ಹಾಕಬೇಕಾಗ್ತದೆ. ಆ ತಲೆಯಲ್ಲಿ ಎಣ್ಣೆ ಹಾಕುವ ರೀತಿ ಕೈಯಿಂದ ಹಿಂದಕ್ಕೆ ಉಜ್ಜುವಂಥದ್ದು. ಅದಾದ ಮೇಲೆ ನೀರನ್ನು ಅವರ ಕೈಗೆ ಹಾಕಿ ನೀರಿಂದ ಅವರ ತಲೆಗೆ ಸವರುವಂಥದ್ದು. ಇದು ಹುಡುಗನಿಗೆ ಆಗಿರ್ತದೆ. ಇದು ಎದ್ದು ನಿಂತು ಮಾಡುವಂಥದ್ದು ಹುಡುಗ. ಅದಾದ ಮೇಲೆ ಹುಡುಗಿಯೂ ಅದೇ ರೀತಿ ಮಾಡಬೇಕಾಗ್ತದೆ. ಅರಿಶಿನವನ್ನು ಉಜ್ಜಬೇಕಾಗ್ತದೆ ಅಮ್ಮನಿಗೆ. ಆಮೇಲೆ ಎಣ್ಣೆಯನ್ನು ಹಾಕಬೇಕಾಗ್ತದೆ. ಆಮೇಲೆ ನೀರಿನಿಂದ ಸ್ವಲ್ಪ ತಲೆಗೆ ಸವರುವಂಥದ್ದು ನೀರಿನಲ್ಲಿ. ಅದಾದಮೇಲೆ ಹುಡುಗಿಯ ಅಮ್ಮ ಅಥವಾ ಹುಡುಗನ ಅಮ್ಮ ಅವರು ಕುಳಿತಲ್ಲಿ ಅಲ್ಲಿಂದನೇ ಅರಿಶಿನವನ್ನು ಉಜ್ಜುವಂಥದ್ದು. ಅದಾದ ಮೇಲೆ ಎಣ್ಣೆಯನ್ನು ಅವರ ತಲೆಗೆ ಸವರುವಂಥದ್ದು. ಅದಾದ ಮೇಲೆ ನೀರನ್ನು ಕೂಡ ಹಾಕುವಂಥದ್ದು. ಇದು ಅಲ್ಲಿ ಕುಳಿತಂದಲೇ ಅವರ ಅಮ್ಮ, ಹುಡುಗಿಯ ಅಮ್ಮ ಅಥವಾ ಹುಡುಗನ ಅಮ್ಮ ಮಾಡಬೇಕಾಗ್ತದೆ. ಇದಾದ ಮೇಲೆ ನೆಂಟರಿಸ್ತರು ಎಲ್ಲರೂ ಕೂಡ ಬರ್ತಾರೆ, ಹಾಕ್ತಾರೆ, ಎಣ್ಣೆಯನ್ನು ಹಾಕ್ತಾರೆ, ಆಮೇಲೆ ನೀರನ್ನು ಕೂಡ ಹಾಕ್ತಾರೆ. ಇವರೆಲ್ಲ ಹಾಕಿ ಆದ ಮೇಲೆ ಸ್ನಾನಕ್ಕೆ ಹೋಗುವಂಥದ್ದು. ಇವರು ಸ್ನಾನ ಮಾಡಿ ಬರುವ ತನಕ ಇಲ್ಲಿ ಜನ ಬೇಕಾಗ್ತದೆ. ಹಾಗೆ ಬಿಟ್ಟು ಹೋಗುವ ಹಾಗಿಲ್ಲ. ಅಲ್ಲಿ ಕಳಸ ಇರ್ತದೆ, ಕಳಸ ಆರುವಂಥದ್ದಿಲ್ಲ. ಅಲ್ಲಿ ಕಳಸಕ್ಕೆ ಹೊತ್ತಿಸಿದ ದೀಪ ನಿಂಗಬಾರದು. ಅದು ನಿಂಗದ ರೀತಿಯಲ್ಲಿ ಅಲ್ಲಿ ಜನ ಬೇಕಾಗ್ತದೆ. ಅದು ಇವರು ಸ್ನಾನ ಮಾಡುವ ಬರೋ ತನಕ ಅಲ್ಲಿ ಜನ ಬೇಕಾಗ್ತದೆ. ಅಲ್ಲಿ ಇವರು ಸ್ನಾನ ಮಾಡಿ ಬಂದಾದ ಮೇಲೆ ಇಬ್ಬರು ಮಣೆ ಮೇಲೆ ನಿಲ್ಲಬೇಕಾಗ್ತದೆ. ಅಮ್ಮ ಮತ್ತು ಮಗ ಅಥವಾ ಅಮ್ಮ ಮತ್ತು ಮಗಳು, ಅಂದರೆ ಮದುಮಗ ಅಥವಾ ಮದುಮಗ ಅಮ್ಮ, ಮದುವಳತಿ ಅಥವಾ ಮದುವಳತಿ ಅಮ್ಮ ಮಣೆ ಮೇಲೆ ನಿಲ್ಲಬೇಕಾಗ್ತದೆ. ಇವರು ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಉಳಿದ ಹೆಂಗಸರು ಕೆಲವು ಸಿದ್ಧತೆಯನ್ನು ಮಾಡಬೇಕಾಗ್ತದೆ. ಸ್ವಲ್ಪ ಅಕ್ಕಿ, ಆಮೇಲೆ ಅಡಿಕೆ ಹೂಳುಗಳು, ಆಮೇಲೆ ಸ್ವಲ್ಪ ವೀಳ್ಯದೆಲೆ. ಇದು ಯಾಕೆ ಹೇಳಿದರೆ ಇವರು ಬಂದು ಮಣೆ ಮೇಲೆ ನಿಲ್ತಾರೆ. ಹುಡುಗಿಯ ಅಮ್ಮನಿಗೆ ಸೀರೆ ಹಾಕುವಂಥದ್ದು ಅಥವಾ ಹುಡುಗಿಯ ಅಮ್ಮನಿಗೆ ಸೀರೆ ಹಾಕುವಂಥದ್ದು. ಇದು ಯಾಕೆ ಹಾಕ್ತಾರೆ ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ, ನಾನು ಕೇಳಿದವ್ರಿಗೆ ಕೂಡ ಗೊತ್ತಿಲ್ಲ ಯಾಕೆ ಅಂಥೇಳಿ. ಅವರು ಫಸ್ಟಿಗೆ ಮೊದಲಾಗಿ 2 ಎಲೆ ಅಡಿಕೆಯನ್ನು ಕೊಡ್ತಾರೆ. ಹುಡುಗನಿಗೂ ಕೊಡ್ತಾರೆ, ಹುಡುಗನ ಅಮ್ಮನಿಗೂ ಕೊಡ್ತಾರೆ. ಆಮೇಲೆ ಸೀರೆಯನ್ನು ಹಾಕ್ತಾರೆ, ಹೆಗಲಿಗೆ ಸೀರೆಯನ್ನು ಹಾಕೋದು ಹುಡುಗನ ಅಮ್ಮನಿಗೆ. ಆಮೇಲೆ ಅಲ್ಲಿ ಕುಚಲಕ್ಕಿಯನ್ನು ಇಡ್ತಾರೆ ಒಂದು ಪ್ಲೇಟಲ್ಲಿ. ಸ್ವಲ್ಪ ಕುಚಲಕ್ಕಿಯಿಂದ ಸೇಸೆಯನ್ನು ಹಾಕ್ತಾರೆ. ಸೇಸೆ ಹಾಕುವಂಥದ್ದು ಕೂಡ ನಮ್ಮ ಸಮಾಜದವರಿಗೆ ಗೊತ್ತಿದೆ. ಸೇಸೆ ಹಾಕುವಂಥದ್ದು, ಹುಡುಗನಿಗೂ ಕೂಡ ಸೇಸೆ ಹಾಕುವಂಥದ್ದು. ಆಮೇಲೆ ಎಲ್ಲ ಸಂಬಂಧಿಕರು ಇದೇ ರೀತಿ ಮಾಡುವಂಥದ್ದು, ಸೀರೆಯನ್ನು ಹಾಕುವಂಥದ್ದು. ಸೀರೆಯನ್ನು ಹಾಕಿ ಎಲ್ಲ ಆದಮೇಲೆ ಇವರು ಸಂಬಂಧಿಕರ ಎಲ್ಲ ಈ ಚಟುವಟಿಕೆ ಮುಗ್ದಾದ ಮೇಲೆ ಹುಡುಗ ಬಂದು ಹುಡುಗನ ಅಮ್ಮನ ಮುಂಭಾಗಕ್ಕೆ ಎದುರು ಮುಖ ಮಾಡಿ ನಿಲ್ಲುವಂಥದ್ದು. ಆಗ ಹುಡುಗನ ಅಮ್ಮ ಆ ಮದುಮಗನ ಹೆಗಲನ್ನು ಮುಟ್ಟಬೇಕಾಗ್ತದೆ. ಹೆಗಲನ್ನು ಮುಟ್ಟಿ ನಿಲ್ಲುವಂಥದ್ದು. ಅದಾದ ಮೇಲೆ ನಿಟ್ಟ ಬಳಿಕ ಅಲ್ಲಿ ಯಾರಾದರೂ ಒಂದು ಹೆಂಗಸರು ಒಂದು ಪ್ಲೇಟಲ್ಲಿ ಒಂದು ಪ್ಲೇಟ್ ಹರಿವಾಣದಲ್ಲಿ ಚಿನ್ನದ ಸರವನ್ನು ಹಿಡಿದು ಇಬ್ಬರ ತಲೆಯ ಮೇಲೆ ಅದನ್ನು ಹಿಡಿದು ನಿಲ್ಲಬೇಕಾಗ್ತದೆ. ಅದಕ್ಕೆ ಈ 5 ಚೊಂಬಿನ ನೀರನ್ನು ಪ್ರಥಮವಾಗಿ ಹಾಕುವಂಥದ್ದು, ಅಂದರೆ ಕೈಯಲ್ಲಿ ಹಾಕುವಂಥದ್ದು. ಅದನ್ನು ಚೊಂಬನ್ನು ತೆಗಲಿಕ್ಕಿಲ್ಲ, ಚೊಂಬ ಹಲ್ಲಾಡಿಸಲಿಕ್ಕಿಲ್ಲ. ಅವರು ಸ್ನಾನ ಮಾಡಿ ಬರೋ ತನಕ ಮೊದಲು ಹೇಗೆ ಇತ್ತು ಹಾಗೆ ಇರಬೇಕಾಗ್ತದೆ. ಆ ಚೊಂಬಲ್ಲಿ ಹೆಂಗಸರ ನೀರನ್ನು ಹಾಕುವಂಥದ್ದು. ಸ್ವಲ್ಪ ಅದು ತಲೆಗೆ ಬೀಳಬೇಕಂತೇಳಿಲ್ಲ ಆ ನೀರು. ಅದನ್ನು ಮುಂಭಾಗಕ್ಕೆ ಹಾಕುವಂಥದ್ದು, ತಲೆಯ ಮೇಲಿಂದ ಮುಂಭಾಗಕ್ಕೆ. ಅದಾದ ಬಳಿಕ ಕಳಸದಿಂದ ನೀರನ್ನು ಹಾಕುವಂಥದ್ದಿದೆ, ಕಳಸ ಸ್ನಾನ ಹೇಳುವಂಥ. ಆ ಕಳಸ ಸ್ನಾನಕ್ಕೆ ನೀರನ್ನು ಹಾಕುವಂಥದ್ದು. ಅದು ಕಳಸ ಸ್ನಾನ ಚಿನ್ನದ ಮುಖೇನ ಇಬ್ಬರ ತಲೆಗೂ ಸ್ವಲ್ಪ ಬೀಳಬೇಕಾಗ್ತದೆ. ಅದನ್ನು 3 ಬಾರಿ ಅಥವಾ 5 ಬಾರಿ ಹಾಕುವಂಥದ್ದಿದೆ, ಮಾಡ್ತಾ ಬರ್ತಾ ಇದ್ದಾರೆ.
ಚಿನ್ನದ ಸರದ ಮುಖೇನ ತಲೆಗೆ ಬೀಳಬೇಕಾಗ್ತದೆ. ಇದಕ್ಕೆ ಚಿನ್ನದ ನೀರು ಅಂತ ಹೇಳುವಂಥದ್ದು. ಹಾಗಾಗಿ ಅದರ ನಮ್ಮ ಕೊಂಬುಗಿಂಡಿಯ ನೀರನ್ನು ಖಾಲಿ ಕೊಂಬುಗಿಂಡಿಯನ್ನು ಮಾತ್ರ, ಕಳಸದಿಂದ ಕೊಂಬುಗಿಂಡಿಯಿಂದ ಮಾತ್ರ, ಆಗ ಮಾತ್ರ ನಾವು ಬೇರ್ಪಡೆ ಮಾಡುವಂಥದ್ದು. ಒಮ್ಮೆ ತೆಗೆದು ಅಲ್ಲಿಂದ ನೀರನ್ನು ಹಾಕುವಂಥದ್ದು. ಅದಾದ ಮೇಲೆ ಇಬ್ಬರು ಕೂಡ ಮನೆಯಲ್ಲಿ ನಿಲ್ಲಬೇಕಾಗ್ತದೆ. ಮನೆಯಲ್ಲಿ ನಿಂತಾದ ಮೇಲೆ ಅನ್ನದ ಉಂಡೆಯಲ್ಲಿ, ಹೇಳಿದರೆ ಅನ್ನಕ್ಕೆ ಸ್ವಲ್ಪ ಕುಂಕುಮವನ್ನು ಸೇರ್ಪಡಿಸಿ ಉಂಡೆಯನ್ನು ಮಾಡುವಂಥದ್ದು. 2 ಉಂಡೆಯನ್ನು ಮಾಡಿ ಆ ಉಂಡೆಗೆ ಬತ್ತಿಯನ್ನು, ಅಂದರೆ ದೀಪದ ಎಣ್ಣೆ ಒದ್ದೆ ಮಾಡಿ ಬತ್ತಿಯನ್ನು ಇಡಬೇಕಾಗ್ತದೆ. ಆ ಬತ್ತಿಯಿಂದ ಆರತಿಯನ್ನು ಮಾಡುವಂಥದ್ದು. ಆ ಬತ್ತಿಯನ್ನು ಉರಿಸಿ ಆರತಿ, ಅಂದರೆ ನೂಲಿನ ಹೊರಗೆ ಮಾಡಬೇಕಾಗ್ತದೆ, ನೂಲಿನ ಒಳಗೆ ಹೋಗಲಿಕ್ಕಿಲ್ಲ, ನೂಲಿನ ಹೊರಗೆಯೇ ಮಾಡಬೇಕಾಗ್ತದೆ. ಹೊರಗೆಯಿಂದ ಆರತಿಯನ್ನು ಮಾಡಿ ಒಂದು ಉಂಡೆಯನ್ನು ತಲೆಯ ಮೇಲಿಂದ ಬಲಬದಿಗೂ, ಇನ್ನೊಂದು ಉಂಡೆಯನ್ನು ತಲೆಯ ಮೇಲಿಂದ ಎಡಬದಿಗೆ ಇಡುವಂಥದ್ದು. ಇದು ಇಟ್ಟಾದ ಮೇಲೆ ನೂಲನ್ನು ಮೇಲೆಯಿಂದ ಎತ್ತುವಂಥದ್ದು. ಈ ನೂಲನ್ನು ಮೇಲೆಯಿಂದ ಎತ್ತಿ ಅಲ್ಲಿ ಎಲ್ಲಿಯಾದರೂ ಸ್ವಚ್ಛ ಇರುವ ಜಾಗಕ್ಕೆ ಕಟ್ಟುವಂಥದ್ದು. ಈ ನೂಲು ಬೇರೆ ಯಾವುದಕ್ಕೂ ಉಪಯೋಗ ಆಗುವುದಿಲ್ಲ. ಅಲ್ಲಿ ತೆಂಗಿನ ಮರಕ್ಕೂ ಅಥವಾ ಯಾವುದಾದ್ರೂ ಸ್ವಚ್ಛ ಇರುವ ಜಾಗಕ್ಕೆ ಕಟ್ಟುವಂಥದ್ದು. ಎಲ್ಲೆಂದರಲ್ಲಿ ಬಿಸಾಡಬಾರದು. ನಾವು ಒಳ್ಳೆಯ ದೇವತಾ ಕಾರ್ಯವನ್ನು ಮಾಡಿ ಇರುವುದರಿಂದ, ನಾವು ಆ ಸಂಕಲ್ಪದಿಂದ ಇದ್ದಿರೋದ್ರಿಂದ ಅದನ್ನು ಒಳ್ಳೆಯ ಸ್ವಚ್ಛತೆ ಜಾಗದಲ್ಲಿ ಕಟ್ಟಬೇಕಾಗ್ತದೆ. ಹಾಗಾಗಿ ಇಲ್ಲಿಗೆ ಮೊದಲನೇ ದಿವಸದ ಕಾರ್ಯಕ್ರಮ ಮುಗೀತದೆ. ಅರಶಿನ ಶಾಸ್ತ್ರದ ಕಾರ್ಯಕ್ರಮ ಇಲ್ಲಿಗೆ ಮುಗೀತದೆ. ನಮ್ಮ ಸಮಾಜದ ಸಂಪ್ರದಾಯ. ಕೆಲವು ಕುಟುಂಬದವರಿಗೆ ನಾವು ದೇವರಿಗೆ ಪಂಚಕಜ್ಜಾಯ ಕೊಡುವ ಸಂದರ್ಭದಲ್ಲಿ ಕೆಲವು ವಿಶೇಷವಾಗಿ, ಅಂದರೆ ಸಿಂಧ್ಯಾ ಮನೆತನದವರು, ಅಂದರೆ ದಯಾನಂದರವರು ಹೇಳಿರುವಂಥದ್ದು ಈ ರೀತಿಯಾಗಿ ಸಿಂಧ್ಯಾ ಮನೆತನದವರು ಮಾಡ್ತಾ ಇದ್ದಾರೆ ಅಂತೇಳಿ. ಅಂದರೆ ಅದು ಅವರು ಹೇಳುವಂಥದ್ದು, ಅಂದರೆ ಅಗಸ್ತ್ಯ ಹಾಗೇನೋ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಅದು ಯಾವ ರೀತಿ ಅಂತ ಹೇಳಿದರೆ 5 ಹೆಣ್ಣು ಮಕ್ಕಳನ್ನು, ಅಂದರೆ 5 ಕುಟುಂಬದವರನ್ನು, ಅವರ ಮನೆಯವರನ್ನು, ಕುಟುಂಬದವರನ್ನು, ಹೆಣ್ಣು ಮಕ್ಕಳನ್ನು ಚಾಪೆಯಲ್ಲಿ ಕೂತ್ಕೊಳಿಸುವಂಥದ್ದು. ಅಲ್ಲಿ ಪಂಚಕಜ್ಜಾಯ ಇಡುವ ಸಮಯದಲ್ಲಿ ಪ್ರಾರ್ಥನೆ ಆಗುವ ಸಂದರ್ಭದಲ್ಲಿ ಒಂದು ಬಾಳೆ ಎಲೆಯ, ಅವ್ರು ಹೇಳುವಂಥದ್ದು ಚಿಲ್ಲಿ ಥರ, ಅಂದರೆ ಅದು ಸ್ವಲ್ಪ ಬೌಲ್ ಥರ ಮಾಡಿ, ಬಾಳೆ ಎಲೆಯ ಒಂದು ಸ್ವಲ್ಪ ಬೌಲ್ ಥರ ಮಾಡಿ ಅದರಲ್ಲಿ ಅರಸಿನವನ್ನು ಸ್ವಲ್ಪ ನೀರು ಮಾಡಿ ಹಾಕುವಂಥದ್ದು. ಅರಸಿನ ಸ್ವಲ್ಪ ನೀರು ಮಾಡಿ ಹಾಕಿ, ಆಮೇಲೆ ಗಂಧದ ನೀರನ್ನು ಕೂಡ ಸ್ವಲ್ಪ ಇಡುವಂಥದ್ದು. ಆಮೇಲೆ ಅಲ್ಲಿ ಪೂಜೆ ಮಾಡಿ, ಅದಾದಮೇಲೆ ಕುಟುಂಬದವರಿಗೆ ಅದನ್ನು ಸ್ವಲ್ಪ ಇಬ್ಬರು ತಲೆಗೆ ಒಂದು ಮುಂಡಾಸನ್ನು ಕಟ್ಟಿ ಸ್ವಲ್ಪ ಉದ್ದ ಭಾಗವನ್ನು ಇಡಿಸಿ ಅದನ್ನು ಇಲ್ಲಿಗೆ ಮುಟ್ಟಿಸುವಂಥದ್ದು. ಈ ರೀತಿಯಾದ ಸಂಪ್ರದಾಯ. ಈ ಹೆಣ್ಣು ಮಕ್ಕಳಿಗೆ ಬೆಲ್ಲ, ಆಮೇಲೆ ಬಾಳೆಹಣ್ಣು, ಈ ಕಾಯಿ, 5 ಎಲೆ ಇಂಥದ್ದನ್ನೆಲ್ಲ ಕೊಡುವಂಥದ್ದು. ಆಮೇಲೆ ಹೆಣ್ಣು ಮಕ್ಕಳಿಗೆ ಒಂದು ಆರತಿ ಮಾಡುವಂಥದ್ದು. ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಈ ಸಿಂಧ್ಯಾ ಮನೆತನದವರು, ಅಂದರೆ ದಯಾನಂದರವರು ಹೇಳಿರೋ ಪ್ರಕಾರ ಅವರ ಸಮಾಜ, ನಾನು ಕೆಲವು ಸಂಪ್ರದಾಯ ಅವರಲ್ಲಿ ಕೇಳಿದಾಗ ಅವರು ಅದರ ಬಗ್ಗೆ ಹೇಳಿರಲಿಲ್ಲ, ಬಟ್ ಇವರು ಇದನ್ನು ಹೇಳಿದ್ದಾರೆ. ಹಾಗಾಗಿ ಇವರಲ್ಲಿ ನಾನು ಇದನ್ನು ವಿಶೇಷವಾಗಿ ಕೇಳಬೇಕಾಗಿತ್ತು. ಅದು ಈ ಕೆಲವು ನಮ್ಮ ಕುಟುಂಬದವರು ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಮದುವೆಗೆ ಮಾತ್ರ, ಹೆಣ್ಣು ಮಕ್ಕಳು ಅಲ್ಲಿ ಸಿಂಧ್ಯಾ ಮನೆತನ ಗಂಡು ಮಕ್ಕಳ ಮದುವೆಗೆ ಆ ಕ್ರಮವನ್ನು ಮಾಡ್ತಾ ಇಲ್ಲ. ಸಿಂಧ್ಯಾ ಮನೆತನದ ಹೆಣ್ಣು ಮಕ್ಕಳ ಮದುವೆಗೆ ಮಾತ್ರ ಈ ಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮದುವೆ ಕಾರ್ಯಕ್ರಮದ ವಿಚಾರವಾಗಿ ಈಗ ನಾವು ಹೇಳಬೇಕಾಗ್ತದೆ. ಮದುವೆ ಕಾರ್ಯಕ್ರಮದ ವಿಚಾರ ಬಂದಾಗ ಪ್ರಥಮವಾಗಿ ಇದರಲ್ಲಿ ಒಂದು 70% ಕೆಲಸ ಪುರೋಹಿತರದ್ದೇ ಆಗಿರ್ತದೆ. ನಮ್ಮ ಸಮಾಜದ ಸಂಪ್ರದಾಯವನ್ನು ತಿಳಿದ ಪುರೋಹಿತರಿದ್ದರೆ ಉತ್ತಮ. ಹಾಗಾಗಿ ಎಲ್ಲ ಮದುವೆಯ ಸಂಪ್ರದಾಯ ಕೂಡ ಒಂದೇ ರೀತಿ ಇರ್ತದೆ. ನಮ್ಮಲ್ಲಿ ಸ್ವಲ್ಪ ಧಾರೆಯ ವಿಚಾರ ಸ್ವಲ್ಪ ಬದಲಾಗಿರ್ತದೆ. ನಮ್ಮ ಸಂಪ್ರದಾಯ ಯಾವ ರೀತಿ ಅಂದರೆ ಕೆಲವು ಬ್ರಾಹ್ಮಣರ ಸಂಪ್ರದಾಯದಲ್ಲಿ ಇದೆ ಈ ರೀತಿ, ಕೆಲವು ಈ ನಮ್ಮ ನೂಲು ಕಟ್ಟಿ ದಾರ ಎರೆಯುವಂಥದ್ದು ನಮ್ಮ ಸಮಾಜದಲ್ಲಿ ನಾನು ಕಂಡಂಥದ್ದು. ಇದು ಯಾವ ರೀತಿ ಅಂತ ಹೇಳಿದರೆ, ಪ್ರಥಮವಾಗಿ ಬೆಳಿಗ್ಗೆ ಪುರೋಹಿತರು ಮಂಟಪಕ್ಕೆ ಬರ್ತಾರೆ, ಮದುವೆ ಹಾಲಿಗೆ ಬರ್ತಾರೆ, 2 ಮನೆಯವರು ಸಿದ್ಧರಿರಬೇಕಾಗ್ತದೆ. ಅವರಿಗೆ ಬೇಕಾದ ವ್ಯವಸ್ಥೆಯ ಚೀಟಿಯನ್ನು ಮೊದಲೇ ಕೊಟ್ಟಿರ್ತಾರೆ, ಅದೆಲ್ಲ ಮಾಡಬೇಕಾಗ್ತದೆ. ಅದು ಹುಡುಗನ ಮನೆಯವರು ಮಾಡಬೇಕಾಗ್ತದೆ. ಅದಾದ ಮೇಲೆ ಅದು ಹುಡುಗನ ಮನೆಯವರು ಹುಡುಗಿ ಮನೆಯವರು ಮೊದಲೇ ಮಾತನಾಡಿ ಅದನ್ನು ಒಪ್ಪಂದ ಮಾಡಿ ಯಾರು ತರಬೇಕು ಅಂಥೇಳಿ, ವಿಶೇಷ ಅಂದರೆ ನೀವು ಯಾವುದನ್ನು ತಂದರೆ ಉತ್ತಮ ಅಂಥೇಳಿ ಮಾತನಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಹಾಲಿಗೆ ಬಂದಾದ ಮೇಲೆ ಪ್ರಥಮವಾಗಿ ಪುರೋಹಿತರನ್ನು ಕೂರಿಸಿ ಮಾಡುವಂಥದ್ದು ಕೆಲಸ. ಅವರು ವೀಳೆ ಪ್ರಸ್ತಾಪವನ್ನು ಮಾಡುವಂಥದ್ದು. ವೀಳೆ ಪ್ರಸ್ತಾಪ ಮಾಡುವಂಥದ್ದು ಯಾವ ರೀತಿ ಹೇಳಿದೆ ಅಂತ ಹೇಳಿದರೆ, ನಾನು ಆಗ ನಿಶ್ಚಿತಾರ್ಥಕ್ಕೆ ಹೇಳಿರುವಂಥ ರೀತಿಯಲ್ಲಿ ಒಂದು ಹರಿವಾಣ, 2 ಹರಿವಾಣ ಬೇಕಾಗ್ತದೆ. 2 ಹರಿವಾಣದಲ್ಲಿ 7 ಸುತ್ತು 2 ಎಲೆಯನ್ನಾಗಿರಿಸಿಕೊಂಡು ಅದರಲ್ಲಿ 2 ಅಡಿಕೆ ಹೋಳನ್ನು ಹಾಕಿ ನಡುವಲ್ಲಿ ಬಿಳಿ ಅಕ್ಕಿಯನ್ನು ಇಟ್ಟು ಎದುರು ನಿಲ್ಲಿಸಿ, ಇವರ ಹಿರಿಯರು, ಹುಡುಗನ ಮನೆಯವರ ಹಿರಿಯರು, ಅದೇ ರೀತಿ ಹುಡುಗಿ ಮನೆಯವರ ಹಿರಿಯರು, ಅವರ ಗೋತ್ರದ ಸಮೇತ ಒಂದು
ಮದುವೆ ಕಾಗದವನ್ನು ಅವರವರ ಹರಿವಾಣದಲ್ಲಿ ಇಟ್ಟು, ನಿಶ್ಚಿತಾರ್ಥಕ್ಕೆ ಮದುವೆ ಕಾಗದ ಇಡಲಿಕ್ಕಿಲ್ಲ, ಮದುವೆಯ ವೇಳೆ ಪ್ರಸ್ತಾಪಕ್ಕೆ ಮಾತ್ರ ಮದುವೆ ಕಾಗದ ಇಡುವಂಥದ್ದು. ಆ ಮದುವೆ ಕಾಗದದಲ್ಲಿ ಭಟ್ರು ಪುರೋಹಿತರು ಮೊದಲೇ ಬರೆದಿರ್ತಾರೆ, ನಮಗೆ ಗೋತ್ರ ಕೇಳ್ತಾರೆ. ಗೋತ್ರ ಕೇಳಿ ಆದಮೇಲೆ ಹುಡುಗನ ಅಜ್ಜನ ಹೆಸರು ಕೇಳ್ತಾರೆ, ಹುಡುಗನ ತಂದೆಯ ಹೆಸರು ಕೇಳ್ತಾರೆ, ಹುಡುಗನ ಹೆಸರು ಕೇಳ್ತಾರೆ. ಅವರ ಮಾತಿನ ಮುಖೇನ ಅವರವರಲ್ಲಿ ಅವರು ಕೇಳಿಸ್ತಾರೆ. ಅವರು ಕೇಳಿ ಆದ ಮೇಲೆ ಅವರು ಕೇಳಿದರೆ ಇವರು ಒಪ್ಪಂದವನ್ನು ಮಾಡಿಸ್ತಾರೆ. ಇದು ಮೊದಲ ಛತ್ರಕ್ಕೆ ಬಂದು ಮಾಡುವಂಥ ಕ್ರಮ ಆಗಿರ್ತದೆ. ಇದು ಒಪ್ಪಂದ ಆದ ಮೇಲೆ ಹುಡುಗನ ಮನೆಯವರಿಗಿರುವಂಥದ್ದು ಕೆಲಸ. ಮತ್ತಿನ ಕೆಲಸ ಏನಂತ ಹೇಳಿದರೆ, ಎಣ್ಣೆ ಅರಿಶಿನವನ್ನು ಅರಿಶಿನ ಎಣ್ಣೆಯನ್ನು ಹುಡುಗಿ ಮನೆಗೆ ಕೊಂಡು ಹೋಗುವಂಥದ್ದು. ಒಂದು 5 ಜನ ಗಂಡಸರು ಸೇರಿಕೊಂಡು ಹುಡುಗಿ ಮನೆಗೆ ಎಣ್ಣೆ ಅರಿಶಿನವನ್ನು ಕೊಡ್ತಾರೆ. ಒಂದು 5 ಕಾಯಿಯನ್ನು ಕಟ್ಟಿಕೊಂಡು ಒಂದು ಗ್ಲಾಸಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಸ್ವಲ್ಪ ರೀತಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಒಂದು ಕುರ್ತೆ ಎಣ್ಣೆ ಅಂತ ಹೇಳ್ತಾರೆ ಅದಕ್ಕೆ, ಒಂದು ಕುರ್ತೆ ಎಣ್ಣೆಯನ್ನು ಒಂದು ಗ್ಲಾಸಲ್ಲಿ ಹಿಡಿದುಕೊಂಡು ಸ್ವಲ್ಪ ಅರಿಶಿನದ ಮುದ್ದೆಯನ್ನು ಹಿಡಿದುಕೊಂಡು ಎಲೆಯಲ್ಲಿ ಅದನ್ನು ಹುಡುಗಿ ಮನೆಯವರಿಗೆ ಕೊಡುವಂಥದ್ದು. ಹುಡುಗಿ ಮನೆಗೆ ಕೂಡ ಹೋಗುವ ಸಂದರ್ಭದಲ್ಲಿ ಅವರು ನೇರವಾಗಿ ಹೋಗಲಿಕ್ಕಿಲ್ಲ, ಅಪ್ಪಣೆಯನ್ನು ಕೇಳಬೇಕಾಗ್ತದೆ. ಆ ಕೊಠಡಿಯ ಹೊರಗೆ, ಅಂದರೆ ವರನ ಕೊಠಡಿಯ ಹೊರಗೆ ಎಣ್ಣೆ ಅರಿಶಿನ ಎಣ್ಣೆ ತರಲಿಕ್ಕೆ ಅಪ್ಪಣೆಯ ಅಂತೇಳಿ ಕೇಳಬೇಕಾಗ್ತದೆ. ಅದು 3 ಬಾರಿ ಕೇಳಬೇಕಾಗ್ತದೆ. ಎಣ್ಣೆ ಅರಿಶಿನ ಎಣ್ಣೆ ತರಲಿಕ್ಕೆ ಅಪ್ಪಣೆಯ, ಎಣ್ಣೆ ಅರಿಶಿನ ಎಣ್ಣೆ ತರಲಿಕ್ಕೆ ಅಪ್ಪಣೆಯ, ಎಣ್ಣೆ ಅರಿಶಿನ ಎಣ್ಣೆ ತರಲಿಕ್ಕೆ ಅಪ್ಪಣೆಯ ಅಂತೇಳಿ. ಆಗ ವಧುವಿನ ಕೊಠಡಿಯಿಂದ ಯಾರಾದರೂ ಹಿರಿಯರು ಹೇಳಬೇಕಾಗ್ತದೆ ಅಪ್ಪಣೆ ಅಂತೇಳಿ. ಅಪ್ಪಣೆ ಕೊಟ್ಟಾಗ ಇವರು ಒಳಗೆ ಬರ್ತಾರೆ. ಒಳಗೆ ಬಂದು ಇದನ್ನು ಯಾರ ಕೈಯಲ್ಲಿ ಕೊಡುವಂಥದ್ದಲ್ಲ, ಅಲ್ಲಿರುವ ದೇವರ ಮುಂದೆ ಇಡುವಂಥದ್ದು. ದೇವರ ಮುಂದೆ ಇಟ್ಟಾಗ ಇವರಿಗೆ ಅಲ್ಲಿರುವಂಥ ಹೆಂಗಸರು ಅವರಿಗೆ ನೀರನ್ನು ಅಥವಾ ಏನಾದರೂ ಕೇಳಬೇಕಾಗ್ತದೆ. ಕುಡಿಲಿಕ್ಕೆ ನೀರನ್ನು ಕೊಡುವಂಥದ್ದು, ಬೆಲ್ಲವನ್ನು ಕೊಡುವಂಥದ್ದು, ಈ ರೀತಿಯ ಸಂಪ್ರದಾಯ ನಡೀತಾ ಇದೆ. ಅದಾದ ಮೇಲೆ ಹುಡುಗನ ಮನೆಯವರು ಅಲ್ಲಿಗೆ ಹುಡುಗನ ರೂಮಿಗೆ ಹೋಗಬೇಕಾಗ್ತದೆ. ಮತ್ತು ಗಣಪತಿ ಪೂಜೆ ಅಂತೇಳಿ ಮಾಡಬೇಕಿರ್ತದೆ. ಪ್ರಥಮವಾಗಿ ಗಣಪತಿ ಪೂಜೆ ಮಾಡುವಂಥದ್ದು ವೇದಿಕೆಯಲ್ಲಿ ಆಗಿರ್ತದೆ. ಅದು ಪೂರ್ವ ಪಶ್ಚಿಮಕ್ಕೆ ಮಾಡುವಂಥದ್ದಾಗಿರ್ತದೆ. ಹುಡುಗನ ಅಪ್ಪ ಅಥವಾ ಕುಟುಂಬದಲ್ಲಿ ಹಿರಿಯರು ಅದನ್ನು ಮಾಡುವಂಥದ್ದಾಗಿರ್ತದೆ. ಅದು ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ಒಂದು ಕಂಬಳಿ ಅಥವಾ ಬೆಡ್ಶೀಟ್ ಸಾಕಾಗ್ತದೆ. ಕಂಬಳಿ ಇರುವುದಿಲ್ಲ ಈಗ. ಬೆಡ್ಶೀಟನ್ನು ಹಾಕಿಕೊಂಡು ಪೂರ್ವ ಪಶ್ಚಿಮವಾಗಿ ನೆತ್ತುಕೊಂಡು ಅದನ್ನು ಒಂದು ಬೆಡ್ಶೀಟನ್ನು 4 ಮಡಚಿ ಚಿಕ್ಕ ಪೀಸನ್ನಾಗಿ ಮಾಡಿ ಅದನ್ನು ಹಾಕಬೇಕಾಗ್ತದೆ ನೆಲದಲ್ಲಿ. ಅದಾದ ಮೇಲೆ ಅಕ್ಕಿಯಲ್ಲಿ ಆಯತಾಕಾರಿ ಕಳ ಬಿಡಿಸಬೇಕಾಗ್ತದೆ. ಅದು ಈ ಗಂಡಸರೇ ಬಿಡಿಸುವಂಥದ್ದು. ಕಳವನ್ನು ಬಿಡಿಸಬೇಕಾಗ್ತದೆ. ಕಳ ಬಿಡಿಸಿ ಆದ ಮೇಲೆ ಅಲ್ಲಿ ಹೆಂಗಸರು ಯಾರು ಈ ಕಳಸ ಎತ್ತಲಿಕ್ಕೆ ಅರ್ಹರು ಆ ಕಳಸವನ್ನು, ಹುಡುಗನ ಮನೆಯ ಕಳಸವನ್ನು ತಂದು ಅಲ್ಲಿ ಇಡಬೇಕಾಗ್ತದೆ. ಅಲ್ಲಿ ಇಟ್ಟು ಅದು ಪೂರ್ವ ಪಶ್ಚಿಮಕ್ಕೆ ಮುಖವಾಗಿರಬೇಕಾಗ್ತದೆ. ಆಮೇಲೆ ಅದಕ್ಕೆ 7 ಸುತ್ತಿಗೆ 2 ವೀಳ್ಯದೆಲೆಯನ್ನಾಗಿ ಇರಿಸಬೇಕಾಗ್ತದೆ. ಅದರಲ್ಲಿ 2 ವೀಳ್ಯದೆಲೆಯನ್ನು ಇರಿಸಿ ಅದಕ್ಕೆ ಸ್ವಲ್ಪ ಅವಲಕ್ಕಿಯನ್ನು ಹಾಕಬೇಕಾಗ್ತದೆ. ಒಂದು ಸ್ವಲ್ಪ ಕೈಯಲ್ಲಿ ಬರುವಷ್ಟು ಸ್ವಲ್ಪ 7 ವೀಳ್ಯದೆಲೆಗೆ ಹಾಕಬೇಕಾಗ್ತದೆ. ಅದಕ್ಕೆ ಬಾಳೆಹಣ್ಣಿನ ತುಂಡನ್ನು ಕೂಡ ಇಡಬೇಕಾಗ್ತದೆ. ಚಿಕ್ಕ ಒಂದು ಬಾಳೆಹಣ್ಣನ್ನು 3 ಅಥವಾ 4 ತುಂಡು ಮಾಡ್ಬೋದು. ಒಂದೊಂದು ಎಲೆಯಲ್ಲಿ ಒಂದೊಂದು ತುಂಡಿನ ಬಾಳೆಹಣ್ಣಿನ ಅವಶ್ಯಕತೆ ಇದೆ. ಹಾಗೆ 7 ಬಾಳೆಹಣ್ಣನ್ನು 7 ಬಾಳೆ ಎಲೆಗೆ ಬಾಳೆಹಣ್ಣಿನ ತುಂಡನ್ನು ಇಡಬೇಕಾಗ್ತದೆ. ಅದಾದ ಮೇಲೆ ಅಲ್ಲಿ ಬೆಲ್ಲವನ್ನು ಕೂಡ ಇಡಬೇಕಾಗ್ತದೆ. ಅದಕ್ಕೆ ಚಿಕ್ಕ ಪೀಸ್ ಬೆಲ್ಲವನ್ನು ಕೂಡ ಇಡ್ತಾರೆ. ಬೆಲ್ಲ ಪೀಸನ್ನು ಆದ ಮೇಲೆ ಅಲ್ಲಿ ಒಂದು ತೆಂಗಿನಕಾಯಿಯನ್ನು ಒಡಿಬೇಕಾಗ್ತದೆ. ತೆಂಗಿನಕಾಯಿ ಒಡೆಯುವಂಥ ಸಂದರ್ಭದಲ್ಲಿ ಕೂಡ ಅಪ್ಪಣೆಯನ್ನು ಕೇಳಬೇಕಾಗ್ತದೆ ಅಥವಾ ಕೇಳ್ತಾರೆ. ಈ ಸಂಪ್ರದಾಯವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಗಣಪತಿ ಪೂಜೆಗೆ ತೆಂಗಿನಕಾಯಿ ಒಡೆಯಲು ಅಪ್ಪಣೆಯ ಅಂತ ಕೇಳ್ತಾರೆ. ಅದಕ್ಕಿಂತ ಮುಂಚೆ ಗಣಪತಿ ಪೂಜೆಗೆ ಗದಿಗೆ ಹಾಕಲಿಕ್ಕೂ ಅಪ್ಪಣೆಯ ಅಂತ ಕೇಳ್ತಾರೆ. ಗದಿಗೆ ಹೇಳಿದರೆ ಈ ಕಂಬಳಿ. ಗಣಪತಿ ಪೂಜೆಗೆ ಗದಿಗೆ ಹಾಕಲಿಕ್ಕೆ ಅಪ್ಪಣೆಯ ಅಂತೇಳಿ 3 ಬಾರಿ ಕೇಳುವಂಥದ್ದು. ಅದನ್ನು ಹಾಕಿ ಆದ ಮೇಲೆ ಅಕ್ಕಿಯಲ್ಲಿ ಕಳ ಬಿಡಿಸುವಂಥದ್ದು. ಕಳ ಬಿಡಿಸಿ ಆದ ಮೇಲೆ ಕಳಸವನ್ನು ಇಡುವಂಥದ್ದು. ಕಳಸವನ್ನು ಇಟ್ಟಾದ ಮೇಲೆ 7 ಬಾರಿ ವೀಳ್ಯದೆಲೆಯನ್ನು ಇಡುವಂಥದ್ದು. ಅದಕ್ಕೆ ಅವಲಕ್ಕಿಯನ್ನು ಹಾಕುವಂಥದ್ದು. ಅದಾದ ಮೇಲೆ ಬಾಳೆಹಣ್ಣು ತುಂಡನ್ನು ಇಡುವಂಥದ್ದು. ಆಮೇಲೆ ಚಿಕ್ಕ ಬೆಲ್ಲವನ್ನು ಇಡುವಂಥದ್ದು. ಇದು ಇಟ್ಟಾದ ಮೇಲೆ ಒಂದು ತೆಂಗಿನಕಾಯಿ ಹೊಡೆಯುವಂಥದ್ದು. ತೆಂಗಿನಕಾಯಿ ಹೊಡೆಯುವಂಥ ಸಂದರ್ಭದಲ್ಲಿ ಕೂಡ ಕೇಳುವಂಥದ್ದು. ಗಣಪತಿ ಪೂಜೆಗೆ ತೆಂಗಿನಕಾಯಿ ಹೊಡೆಯಲ್ಲ ಅಪ್ಪಣೆಯ ಅಂತೇಳಿ. ಆಮೇಲೆ ತೆಂಗಿನಕಾಯಿಯನ್ನು ಕೂಡ ಹೊಡೆಯುವಂಥದ್ದು. ತೆಂಗಿನಕಾಯಿಯನ್ನು ಆಚೆ ಬದಿಯಲ್ಲಿ ಈಚೆ ಬದಿಯಲ್ಲಿ ಇಡುವಂಥದ್ದು. ಆಮೇಲೆ ಅಲ್ಲಿ ಒಂದು ಆರತಿಯನ್ನು ಎತ್ತುವಂಥದ್ದು. ಮೊದಲನೇದಾಗಿ ಅಗರಬತ್ತಿಯಲ್ಲಿ ಆರತಿ ಎತ್ತುವಂಥದ್ದು. ಆಮೇಲೆ ಅಲ್ಲಿ ಹಣತೆ ಇರ್ತದೆ ಕಳಸದಲ್ಲಿ. ಆ ಕಳಸದ ಹಣತೆಯಲ್ಲೇ ಆರತಿಯನ್ನು ಮಾಡುವಂಥದ್ದು. ಇದಾದ ಮೇಲೆ ಆ ಹಣತೆಯನ್ನು ಅಲ್ಲಿಯೇ ಇಡುವಂಥದ್ದು. ಅದಾದ ಮೇಲೆ ಅಲ್ಲಿ ಒಂದು ನಮಸ್ಕಾರ ಮಾಡುವಂಥದ್ದು ದೇವರಿಗೆ. ಅದಾದ ಮೇಲೆ ಅಲ್ಲಿನ ಒಂದು ತೆಂಗಿನಕಾಯಿಯನ್ನು ತೆಗೆಯುವಂಥದ್ದು. ಅದು ಕೂಡ ಕೇಳುವಂಥ ಸಂದರ್ಭ ಇದೆ. ಗಣಪತಿ ಪೂಜೆಯ ತೆಂಗಿನಕಾಯಿ ಎತ್ತಲಿಕ್ಕೆ ಕಾಯಿ ಎತ್ತಲಿಕ್ಕೆ ಅಪ್ಪಣೆಯ ಅಂತೇಳಿ ಅದನ್ನು ಕೇಳುವಂಥದ್ದು. ಕೇಳಿ ಆದ ಮೇಲೆ ಅದನ್ನು ಚಿಕ್ಕ ಪೀಸನ್ನಾಗಿ ಮಾಡಿ, ಆ ಕಡಿಯ ಹೋಳನ್ನು ಚಿಕ್ಕ ಪೀಸನ್ನಾಗಿ ಮಾಡಿ 7
ವೀಳ್ಯದೆಲೆಗೆ ಕೂಡ ಹಾಕುವಂಥದ್ದು. ಅದಾದ ಮೇಲೆ ಆ ವೀಳ್ಯದೆಲೆಯನ್ನು ಕೂಡ ಅಪ್ಪಣೆಯ ಮುಖೇನ ಕೇಳಿ ಪ್ರಥಮವಾಗಿ ಅದನ್ನು ನಮ್ಮ ಮದುವೆಯ ಪುರೋಹಿತರಿಗೆ ಕೊಡುವಂಥದ್ದು. ಪ್ರಥಮವಾಗಿ ಪುರೋಹಿತರಿಗೆ ಕೊಟ್ಟಾದ ಮೇಲೆ ಅಲ್ಲಿ ಉಳಿದಿರುವ 6 ಇರ್ತದೆ, ಉಳಿದು 6 ಕುಟುಂಬದವರಿಗೆ ಕೊಡ್ಬೋದು. ನಮ್ಮಲ್ಲಿ ಕುಟುಂಬ ಇದೆ, ಬೇರೆ ಬೇರೆ ಕುಟುಂಬದ 6 ಕುಟುಂಬದವರಿಗೂ ಕೂಡ ಕೊಡುವಂಥದ್ದು. ಇದು ಒಂದು ಸಂಪ್ರದಾಯ, ಇದು ಗಣಪತಿ ಪೂಜೆಯ ಸಂಪ್ರದಾಯ. ಇದಾದ ಮೇಲೆ ಇಲ್ಲಿನ ಕಳಸವನ್ನು ಕೂಡ ಅದೇ ಹೆಂಗಸರು, ಯಾರು ಹೆಂಗಸು ತಂದಿದ್ದಾರೋ ಆ ಕಳಸವನ್ನು ಅವರು ಕೊಂಡು ಹೋಗುವಂಥದ್ದು. ಒಳಗೆ ಕೊಂಡು ಹೋದ ಮೇಲೆ ಇದನ್ನು ತೆಗೆಯುವಂಥದ್ದು. ತೆಗೆದು ಈ ಅಕ್ಕಿಯನ್ನು ಕೂಡ ತೆಗೆದು ಅಲ್ಲಿ ಒಳಗೆ ಕೂಡ ಒಂದು ನಾವು ಬಾಸಿಂಗ ಪೂಜೆಯನ್ನು ಮಾಡಬೇಕಾಗ್ತದೆ. ಹಾಗೆ ಗಣಪತಿ ಪೂಜೆ ಆದ ಸಂದರ್ಭದಲ್ಲಿ ಹುಡುಗಿಯ ತಾಯಿಗೆ, ಅಂದರೆ ಹುಡುಗಿಯ ಅಮ್ಮನಿಗೆ ಧಾರೆ ಮಾಡಲಿಕ್ಕೆ ಸೀರೆ ಕೊಡ್ತಾರೆ ಹುಡುಗನ ಮನೆಯವರು. ಈ ಗ್ಯಾಪಿನಲ್ಲಿ ಹುಡುಗಿಯ ಅಮ್ಮನಿಗೆ ಸೀರೆ ಕೊಟ್ಟರೆ ಉತ್ತಮ. ಯಾಕೆ ಹೇಳಿದರೆ ಅವರಿಗೆ ದಾರಿಗೆ ಬರಲಿಕ್ಕೆ ಆಗುವಾಗ ಅವರು ಆ ಸೀರೆಯನ್ನು ಉಡಬೇಕಾಗ್ತದೆ. ಹಾಗಾಗಿ ಇದರ ಗ್ಯಾಪಲ್ಲಿ ಈ ಹೆಂಗಸರು ಹೋಗಿ ಹುಡುಗಿಯ ಅಮ್ಮನಿಗೆ ಸೀರೆ ಕೊಟ್ಟರೆ ಉತ್ತಮ. ಇಲ್ಲಿ ಹುಡುಗಿ ಅಮ್ಮನಿಗೆ ಒಂದು ಬದಿಯಲ್ಲಿ ಸೀರೆಯನ್ನು ಕೊಟ್ಟು ಬರಬೇಕಾಗ್ತದೆ. ಆಗ ಹುಡುಗಿ ಅಮ್ಮನಿಗೆ ಸೀರೆ ಕೊಟ್ಟು ಬರುವಂಥ ಸಂದರ್ಭ ಅಲ್ಲಿ ಇವರು ಬಂದಿರ್ತಾರೆ. ಇದು ಇಲ್ಲಿ ಗಣಪತಿ ಪೂಜೆ ಆಗಿರ್ತದೆ ಆ ಸಂದರ್ಭದಲ್ಲಿ. ಹಾಗಾಗಿ ಇವರು ಒಳಗೆ ಹೋದಾದ ಮೇಲೆ ಅಲ್ಲಿ ರೆವಿನ್ಯೂ ಪೂಜೆ ಅಂತ ಹೇಳಿ ಇರ್ತದೆ. ರೆವಿನ್ಯೂ ಪೂಜೆ ಅಂತ ಹೇಳಿದರೆ ಅದನ್ನು ಬಾಸಿಂಗ ಪೂಜೆ ಅಂತ ಹೇಳ್ಬೋದು. ಬಾಸಿಂಗಕ್ಕೂ ಕೂಡ, ಬಾಸಿಂಗ ಹೇಳಿದರೆ ಹುಡುಗನ ತಲೆಗೆ ಕಟ್ಟುವಂಥ ಬಾಸಿಂಗ, ಆಮೇಲೆ ಹುಡುಗಿಯ ತಲೆಗೆ ಇಲ್ಲಿ ಕಟ್ಟುವಂಥದ್ದಕ್ಕೆ ತೊಂಡ್ಲು ಅಂತ ಹೇಳ್ತಾರೆ, ಅದನ್ನಿಟ್ಟು ಪೂಜೆ ಮಾಡುವಂಥದ್ದು. ಇಲ್ಲಿ ಹೊರಗೆ ಯಾವ ರೀತಿ ಮಾಡಿದೆವೋ ಅದೇ ರೀತಿ ಒಳಗೂ ಕೂಡ ಅದೇ ರೀತಿಯಲ್ಲಿ ಒಂದು ಕಳವನ್ನು ಬಿಡಿಸಿ, ಬಟ್ಟೆಯನ್ನು ಹಾಕಿ ಕಳವನ್ನು ಬಿಡಿಸಿ, ಅಲ್ಲಿಯೂ ಕೂಡ ಅಲ್ಲಿ ನಿಜವಾಗಿ ಗದಿಗೆ ಬೇಕಂತ ಇರುವುದಿಲ್ಲ, ನೆಲದಲ್ಲಿ ಮಾಡುವಂಥದ್ದು. ಆದರೆ ಅಕ್ಕಿ ಹಾಳಾಗದ ರೀತಿಯಲ್ಲಿ ಇವತ್ತು ಬಟ್ಟೆಯನ್ನು ಹಾಕಿ ಮಾಡ್ತಾರೆ. ಅಲ್ಲಿ ಕಳಸವನ್ನು ಇಟ್ಟು ಅಲ್ಲಿ ಅದರ ಜೊತೆಯಲ್ಲಿ ಬಾಸಿಂಗ ಹಾಗೂ ಹುಡುಗಿಯ ತುಂಡು, ಹಾಗೆ ಹುಡುಗನ ಪೇಟವನ್ನು ಒಂದು ಮನೆಯಲ್ಲಿಟ್ಟು ಅಲ್ಲಿಯೂ ಕೂಡ ಒಂದು ಪೂಜೆ ಮಾಡುವಂಥದ್ದು. ಒಂದು ಕಾಯಿಯನ್ನು ಒಡೆದು ಅಲ್ಲಿಯೂ ಕೂಡ ಸೇಮ್ ಇದೇ ರೀತಿ ಅಗರಬತ್ತಿಯಲ್ಲಿ ಆರತಿಯನ್ನು ಮಾಡಿ, ಇದೇ ಹಣತೆಯಲ್ಲಿ ಆರತಿಯನ್ನು ಮಾಡಿ, ಅದಾದ ಮೇಲೆ ಹುಡುಗನನ್ನು ಶೃಂಗಾರ ಮಾಡಿರಬೇಕಾಗ್ತದೆ. ಆ ಸಂದರ್ಭದಲ್ಲಿ ಹುಡುಗ ಶೃಂಗಾರ ಆದ ಮೇಲೆ ಹುಡುಗನಿಗೆ ಪೇಟೆ ಇಡುವಂಥದ್ದು. ಪೇಟೆ ಇಡುವ ಸಂದರ್ಭದಲ್ಲಿಯೂ ಕೂಡ ಹುಡುಗನ ಮನೆಯವರು ಎಲ್ಲರೂ ಜೊತೆಯಲ್ಲಿರಬೇಕಾಗ್ತದೆ. ಹುಡುಗನ ಜೊತೆಯಲ್ಲಿದ್ದುಕೊಂಡು ಅದನ್ನ ಪೇಟವನ್ನು ಒಂದು 5 ಜನ ಗಂಡಸರು ಸೇರಿಕೊಂಡು ಇಡುವಂಥದ್ದು. 5 ಅಥವಾ 3 ಜನ ಸಾಕಾಗ್ತದೆ, ಸೇರಿ ಇಡುವಂಥದ್ದು. ಅದಾದಮೇಲೆ ಬಾಸಿಂಗವನ್ನು ಕಟ್ಟುವಂಥದ್ದು. ಬಾಸಿಂಗವನ್ನು ಹುಡುಗನಿಗೆ ಕಟ್ಟಿ ಆದ ಮೇಲೆ ಹುಡುಗಿಗೆ ತೊಂಡಲನ್ನು ಕೊಡಬೇಕಾಗ್ತದೆ. ಹುಡುಗಿಯನ್ನು ತೊಂಡ್ಲಿಕೊಂಡು ಕೊಡುವಂಥ ಸಂದರ್ಭದಲ್ಲಿ ಕೇವಲ ತೊಂಡಲನ್ನು ಕೊಟ್ಟರೆ ಅದು ಸ್ವಲ್ಪ ಕಮ್ಮಿ ಆಗ್ತದೆ ಎಂಬ ಉದ್ದೇಶದಿಂದ ಅವಳಿಗೆ ಹೋದ ಸಂದರ್ಭದಲ್ಲಿ ಬಳೆಯೋ ಅಥವಾ ಏನಾದರೂ ಶೃಂಗಾರಕ್ಕೆ ಒಂಥರದ ಐಟಮನ್ನು ಕೊಡುವಂಥದ್ದು, ಶೃಂಗಾರ ಮಾಡುವಂಥದ್ದು, ಈ ರೀತಿಯ ಸಂಪ್ರದಾಯಗಳು ಆಗ್ತಾಯಿವೆ. ಸ್ವಲ್ಪ ಹೂವನ್ನು ಕೊಡುವಂಥದ್ದು. ಹಾಗೆ ಜೊತೆಯಲ್ಲಿ ಅವಳಿಗೆ ಚಂಚಕ್ಕಿ ಅಂತೇಳಿ ಕೊಡ್ತಾರೆ. ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು, ಬಿಳಿ ಅಕ್ಕಿಯನ್ನು ಅವಳಿಗೆ 5 ಬಾರಿ ಒಂದು ಕೊಡ್ತೆ, 5 ಕೊಟ್ಟೆ ಅಂದರೆ ಕೈಯಲ್ಲಿ 5 ಬಾರಿ ಹಾಕಿ ಒಂದು ಹರಿವಾಣಕ್ಕೆ ಅದರಲ್ಲಿ ಒಂದು 5 ಎಲೆ, ಒಂದು ಅಡಿಕೆ, ಆಮೇಲೆ 2 ಕಾಯಿಯನ್ನು ಇಟ್ಟು ಹುಡುಗಿಗೆ ಕೊಡುವಂಥದ್ದು. ಇದನ್ನು ಜೊತೆಯಾಗಿ ಹುಡುಗಿ ಮನೆಗೆ ಹೋಗಿ ಹುಡುಗಿಗೆ ಕೊಟ್ಟು ಬರುವಂಥದ್ದು. ಅದನ್ನು ಹುಡುಗಿಯ ಅಮ್ಮ ತೊಂಡಲನ್ನು ಕಟ್ಟುವಂಥದ್ದು ಹುಡುಗಿಗೆ. ಆಮೇಲೆ ಅದರ ಜೊತೆಯಲ್ಲಿ ಚಂಚಕ್ಕಿ ಕಟ್ಟಲಿಕ್ಕೂ ಕೂಡ ಒಂದು ಬಿಳಿ ಬಟ್ಟೆಯನ್ನು ಸೇರಿಸಿ ಕೊಡಬೇಕಾಗ್ತದೆ. ಇದನ್ನು ಹುಡುಗಿ ಮನೆಯವರಿಗೆ ಕೊಟ್ಟು ಬಂದು ಹುಡುಗನಿಗೂ ಅದೇ ರೀತಿಯಾಗಿ ಬಿಳ್ತಿಗೆ ಹುಡುಗನಿಗೆ ಬಿಳಿ ಅಕ್ಕಿಯಲ್ಲಿ ಕಟ್ಟಬೇಕಾಗ್ತದೆ. ಅದು ಯಾಕೆ ಹೇಳಿದರೆ ಹುಡುಗನಿಗೆ ದಾರೆ ಎರೆದವರು ಹುಡುಗನ ಮನೆಗೆ ಬಂದಾಗ ಅದರಲ್ಲಿ ಪಾಯಸ ಮಾಡುವಂಥ ಉದ್ದೇಶ ಅಂತೆ, ಅದರಿಂದ ಪಾಯಸ ಮಾಡ್ತಾರಂತೆ. ಹಾಗಾಗಿ ಅದರಲ್ಲಿ ಬಿಳಿ ಅಕ್ಕಿಯನ್ನು ಹುಡುಗನಿಗೆ ಚಂಚಕ್ಕಿಯಾಗಿ ಕಟ್ಟುವಂಥದ್ದು. ಅಲ್ಲಿಯೂ ಕೂಡ 5 ಎಲೆ, ಒಂದು ಅಡಿಕೆ, 2 ತೆಂಗಿನಕಾಯಿ, ಆಮೇಲೆ ಬಾಳೆಕಾಯಿ ಇಟ್ಟರೆ ಉತ್ತಮ. ಸ್ವಲ್ಪ 2-3 ದಿನ ಆದ ಮೇಲೆ ಹಣ್ಣಾಗುವಂಥ ಬಾಳೆಕಾಯಿ ಇದ್ದರೆ ಉತ್ತಮ. ಬಾಳೆಹಣ್ಣಿಟ್ಟರೆ ಅದು ತುಂಬ ಮುದ್ದೆ ಆಗಿ ಹಾಳಾಗುವ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿ ಬಾಳೆಕಾಯಿಯನ್ನು ಇಡುವಂಥದ್ದು. ಆಮೇಲೆ ಅದನ್ನು ಕೈಯಲ್ಲಿ ಕಟ್ಟು ಮದುವೆ ಮನೆಗೆ ಮುಟ್ಟುವ ತನಕ, ಹುಡುಗ ಮನೆಗೆ ಮುಟ್ಟುವ ತನಕ ಆ ಅಕ್ಕಿಯ ಕಟ್ಟು ಹಾಗೆ ಇರಬೇಕಾಗ್ತದೆ. ಅದಕ್ಕೆ ಅದರದ್ದೇ ಆದಂಥ ಗೌರವ ಇದೆ. ಇದನ್ನು ಕಟ್ಟಿಯೆಲ್ಲ ಆದ ಮೇಲೆ ದಿಬ್ಬಣ ಹೊರಡುವಂಥ ಸಮಯ ದಿಬ್ಬಣ ಹೊರಡುವ ಸಂದರ್ಭದಲ್ಲಿ ಹುಡುಗನ ಕೈಯಲ್ಲಿ ಒಂದು ಚೂರಿ ಇರಬೇಕಾಗ್ತದೆ. ಆ ಚೂರಿ ಅದು ಆಯುಧ ಆಗಿರ್ತದೆ. ಅದರಲ್ಲಿ ಬಿಳಿ ಬಟ್ಟೆಯನ್ನು ಕಟ್ಟಿರ್ತಾರೆ. ಬಿಳಿ ಬಟ್ಟೆಯಿಂದ ಅದನ್ನು ಬಂಧಿಸಲ್ಪಡ್ತದೆ. ಆ ಚೂರಿಯನ್ನು ಕೈಯಲ್ಲಿ ಹಿಡಿಯುವಂಥದ್ದು. ಆಮೇಲೆ ಕೈಯಲ್ಲಿ ಇನ್ನೊಂದು ಚಂಚಕ್ಕಿಯನ್ನು ಹಿಡಿಯುವಂಥದ್ದು. ಜೊತೆಯಲ್ಲಿ ಅಕ್ಕನ ಗಂಡವೋ ತಂಗಿಯ ಗಂಡವೋ ದಡ್ಡೆ ಅಂತ ಹೇಳ್ತಾರೆ. ದಡ್ಡೆಗೆ ವಿಶೇಷವಾದಂಥ ಗೌರವ ಇದೆ ನಮ್ಮ ಸಮಾಜದ ಸಂಪ್ರದಾಯದಲ್ಲಿ. ಎಲ್ಲ ಸಮಾಜ ಸಂಪ್ರದಾಯದಲ್ಲೂ ಕೂಡ ಭಾವನವರಿಗೆ ಗೌರವ ಇದ್ದೇ ಇದೆ.
ನಮ್ಮ ಸಮಾಜದಲ್ಲಿ ಕೂಡ ವಿಶೇಷವಾಗಿ ಗೌರವವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ದಿಬ್ಬಣ ಹೊರಡುವಂಥದ್ದು, ಹುಡುಗನ ಮನೆಯವರೆಲ್ಲರೂ ಕೂಡ ದಿಬ್ಬಣಕ್ಕೆ ಸಿದ್ಧತವಾಗಿರು ಬಂದು ಛತ್ರದ ಮುಂಭಾಗಕ್ಕೆ ಬಂದು ನಿಲ್ಲುವಂಥದ್ದು. ಆಗ ಅಲ್ಲಿ ಕೊಡೆ ಹುಡುಗನಿಗೆ ನೆರಳು ಬೀಳದ ಹಾಗೆ ಕೊಡೆಯನ್ನು ಹಿಡಿಯುವಂಥದ್ದು, ಅದಕ್ಕೂ ಕೂಡ ಬಿಳಿ ಬಟ್ಟೆಯನ್ನು ಹಾಕುವಂಥದ್ದು. ಅದಾದ ಮೇಲೆ ಕುಟುಂಬದೆಲ್ಲವರು ಮನೆಯವರೆಲ್ಲರೂ ಕೂಡ ಜೊತೆಯಾಗಿ ಬರುವಂಥದ್ದು, ಹಿರಿಯರೆಲ್ಲರೂ ಕೂಡ ಅಲ್ಲಿ ಬಂದಾದ ಮೇಲೆ ಎದುರಲ್ಲಿ ನಿಲ್ಲುವಂಥದ್ದು. ಎದುರು ನಿಲ್ಲುವ ಸಂದರ್ಭದಲ್ಲಿ ಹುಡುಗಿ ಮನೆಯವರು ಕೂಡ ಅದೇ ರೀತಿಯಾಗಿ ಹುಡುಗಿಯನ್ನು ಹೊರತುಪಡಿಸಿ ಹುಡುಗಿಯ ಮನೆಯ ಹಿರಿಯರು ಅವರೆಲ್ಲರೂ ಕೂಡ ಅಲ್ಲಿ ಬೇಕಾಗ್ತದೆ. ಹುಡುಗಿಯ ಅಪ್ಪ ಅಮ್ಮ ಅಲ್ಲಿ ಅಗತ್ಯ ಇರುವುದಿಲ್ಲ, ಇದ್ದರೂ ಪರವಾಗಿಲ್ಲ, ಅವರು ಬರಬೇಕಾಗ್ತದೆ. ಎಲ್ಲರ ಜೊತೆಯಲ್ಲಿ ಬಂದು ಅಲ್ಲಿ ಎರಡು ಮನೆಯವರು ಮೊದಲನೇದಾಗಿ ಯುದ್ಧವನ್ನು ಮಾಡ್ತಾರೆ. ಅಂದರೆ ಇವರು ಕೈಯಲ್ಲಿ ಕುಚ್ಚಲಕ್ಕಿ ಬೇಕಾಗ್ತದೆ. ಹುಡುಗನ ಮನೆಯವರಿಗೆ ಬೇಕಾಗ್ತದೆ ಕುಚ್ಚಲಕ್ಕಿ ಸ್ವಲ್ಪ ಕೈಯಲ್ಲಿ, ಹುಡುಗಿ ಮನೆಯವರಿಗೂ ಕೂಡ ಸ್ವಲ್ಪ ಕುಚ್ಚಲಕ್ಕಿಯನ್ನು ಬೇಕಾಗ್ತದೆ. ಎಲ್ಲರೂ ಕೂಡ ಕೈಯಲ್ಲಿ ಹಿಡಿಯುವಂಥದ್ದು, ಪ್ರಥಮವಾಗಿ ಹೊಡೆದಾಡುವಂಥದ್ದು. ಅಂದರೆ ಹುಡುಗಿ ಮನೆಯವರು ಹುಡುಗನಿಗೆ ಹೊಡೆಯುವಂಥದ್ದು ದೂರದಿಂದ, ಅವರವರ ಸೈಡ್ನಲ್ಲಿ ನಿಂತಿರ್ತಾರೆ, ಇವರ ಬದಿಯಲ್ಲಿ ನಿಂತಿರ್ತಾರೆ. ಇವರು ಹೊಡೆಯುವಂಥದ್ದು ಹುಡುಗನಿಗೆ, ಹುಡುಗ ಹೊಡೆಯುವಂಥದ್ದು ಹುಡುಗಿಗೆ ಹೊಡೆಯುವಂಥದ್ದು. ಅದಾದಮೇಲೆ ಹುಡುಗಿ ಮನೆಯವರು ನಾವು ರಾಜು ಅಂತ ಹೇಳುವಂಥದ್ದು, ನಾವು ರಾಜ ಆಗಿದ್ದೇವೆ ಅಂತೇಳಿ ಹೇಳುವಂಥದ್ದು. ಆಗ ಇದು ಯಾಕೆ ಅಂತ ಹೇಳಿದರೆ ಅದನ್ನು ಕೇಶವಣ್ಣವರು ಹೇಳಿದ್ದಾರೆ, ಅಂಬುಕುಂಜ ಕೇಶವಣ್ಣವರು. ಅಂದರೆ ಶಿವಾಜಿ ಮಹಾರಾಜರು ಸ್ವಲ್ಪ ರಾಜಮನೆತನದವರು, ಅವರು ಯುದ್ಧದಲ್ಲಿ ಗೆದ್ದುಕೊಂಡು ಹೋದವರಾಗಿರುವುದರಿಂದ ಅಲ್ಲಿ ಸೋತವರು ಹುಡುಗಿ ಮನೆಯವರು. ಹಾಗಾಗಿ ಸೋತಿರ್ತಾರೆ. ಸೋತಾದ ಮೇಲೆ ಪ್ರಥಮವಾಗಿ ಹುಡುಗನಿಗೆ ಕಾಲಿಗೆ ನೀರು ಹಾಕುವಂಥದ್ದು. ಹುಡುಗನಿಗೆ ಒಂದು ಕಾಲು ಹಾಕಲಿಕ್ಕೆ ಹುಡುಗಿ ಮನೆಯವರಿಂದ ಯಾರೋ ಒಂದು ಗಂಡ ಹೆಂಡತಿ, ಅವರ ಸಂಬಂಧಿಕರಲ್ಲಿ ಗಂಡ ಹೆಂಡತಿ ಇಬ್ಬರು ಇರಬೇಕಾಗ್ತದೆ. ಯಾರ ಆ ಕಾಲು ತೊಳೆಯೋರು ಇರ್ತಾರೆ ಗಂಡ ಹೆಂಡತಿಯರಲ್ಲಿ, ಹೆಂಡತಿಯಾದವಳು ಗಂಡನ ಕೈಗೆ ನೀರು ಹಾಕುವಂಥದ್ದು. ಆ ಕೈಯಿಂದ ಕಾಲಿಗೆ ನೀರನ್ನು ಸ್ವಲ್ಪ ಹಾಕುವಂಥದ್ದು. ಅಂದರೆ ಕಾಲು ತೊಳೆಯುವುದು ಅಂತ ಹೇಳ್ತಾರೆ. ಹಾಗಾಗಿ ಕಾಲು ತೊಳಿಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಕಾಲು ತೊಳೆಯುವಂಥದ್ದೇನು ಕಾಣುವುದಿಲ್ಲ, ಬಟ್ ನೀರು ಹಾಕುವಂಥದ್ದು. ಆ ನೀರು ಹಾಕೋದು ಹುಡುಗನ ಕೈಗೆ ಹಾಕುವಂಥದ್ದು. ಹೆಂಡತಿ ಗಂಡನ ಕೈಗೆ ನೀರು ಹಾಕೋದು, ಗಂಡ ಆ ನೀರನ್ನು ಅವನ ಮದುಮಗನ ಕಾಲಿಗೆ ಹಾಕುವಂಥದ್ದು. ನಂತರ ಕೆಂಪು ನೀರಿನಲ್ಲಿ ಆರತಿ ಮಾಡುವಂಥದ್ದು. ಯಾವುದೇ ದೃಷ್ಟಿಗಳು ಬಿದ್ದಿದ್ದರೆ ಅದು ಹೋಗಲಿ ಅಂತ ಹೇಳಿ. ಅದಕ್ಕಿಂತ ಮುಂಚಿತವಾಗಿ ಹುಡುಗನ ಮನೆಯವರಿಗೆ ಹುಡುಗನ ದೃಷ್ಟಿಯನ್ನು ಕೂಡ ತೆಗಿಬೋದು. ಒಂದು ತೆಂಗಿನಕಾಯಿಯಲ್ಲಿ ದೃಷ್ಟಿಯನ್ನು ತೆಗೆಯುವಂಥದ್ದು ಕೂಡ ಕೆಲವರು ಮಾಡಬಹುದು, ಅದು ಅವರಿಗೆ ಬಿಟ್ಟದ್ದು. ಇವರು ಇಲ್ಲಿ ಕೆಂಪು ನೀರಲ್ಲಿ ದೃಷ್ಟಿ ತೆಗಿತಾರೆ. ಕೆಂಪು ನೀರಲ್ಲಿ ದೃಷ್ಟಿ ತೆಗೆದಾದ ಮೇಲೆ ಅನ್ನದುಂಡೆಯಲ್ಲಿ ಆರತಿ ಮಾಡಬೇಕಾಗ್ತದೆ. ಅನ್ನದುಂಡೆಯಲ್ಲಿ ಆರತಿಯನ್ನು ಮಾಡಿ ಒಂದನ್ನು ಬಲಬದಿಯಲ್ಲಿ ಒಂದನ್ನು ಎಡಬದಿಯಲ್ಲಿ ಕೂಡ ಇಡ್ತಾರೆ. ಅದಾದ ಮೇಲೆ ಬಿಳಿ ಬಟ್ಟೆಯಲ್ಲಿ ಹಾಕಿ ಸ್ವಾಗತವನ್ನು ಮಾಡ್ತಾರೆ. ಅಂದರೆ ಅದು ರತ್ನ ಕಂಬಳಿ ಅಂತ ಹೇಳ್ತಾರೆ ಹುಡುಗನಿಗೆ ಬರಲಿಕ್ಕೆ. ಹಾಗೆ ಅಲ್ಲಿ ಒಂದು ಬಿಳಿ ಬಟ್ಟೆಯನ್ನು ಹಾಕ್ತಾರೆ. ಆ ಬಿಳಿ ಬಟ್ಟೆಯಲ್ಲಿ ಮದುಮಗ ಬರ್ತಾನೆ. ಮದುಮಗ ಕಲಶ ಸಮೇತವಾಗಿ ವೇದಿಕೆಗೆ ಬರ್ತಾನೆ. ಮದುಮಗನ ಭಾವ ಕೈಯಲ್ಲಿ ಹಿಡಿತಾರೆ. ಅಲ್ಲಿ ಕೊಡೆಯ ಅವಶ್ಯಕತೆ ಇದೆ ಅಂತ ಕೆಲವರಿಗೆ ಸಂಶಯ ಇದೆ. ಅಲ್ಲಿ ಹುಡುಗನಿಗೆ ಕೊಡೆ ಅಂದರೆ ಅದು ಕೊಡೆ ಅಲ್ಲ, ಅದು ರಾಜನಿಗೆ ಇರುವಂಥ ಒಂದು ಗೌರವದ ಕೊಡೆಯಾಗಿರ್ತದೆ. ಕೆಲವು ಜಾತ್ರೆಗಳಲ್ಲಿ ಅಥವಾ ಈ ಬಣ್ಣದ ಕೊಡೆಗಳನ್ನು ಕಾಣಬಹುದು. ಆ ಬಣ್ಣದ ಕೊಡೆ ರಾಜರಿಗೆ ಹಿಡಿಯುವಂಥ ಕೊಡೆಗಳಾಗಿರ್ತದೆ. ಆ ಕೊಡೆ ಅಂತೇಳಿ ಅದರ ಭಾವನೆಯಂತೆ ಅದರ ಸಂಕಲ್ಪದಲ್ಲಿ ನಾವು ಹಿಡಿಯುವಂಥದ್ದು. ಅಲ್ಲಿ ಕೊಡೆಯ ಅವಶ್ಯಕತೆ ಇದ್ದರೆ ಅದನ್ನು ಹಿಡಿಯಬಹುದು, ಇಲ್ಲದ್ರೆ ಕೊಡೆ ಇಲ್ಲದಿದ್ದರೂ ಬರಬಹುದು. ಒಳಗೆ ಹುಡುಗ ಬರುವಂಥದ್ದು. ಬಂದಾದ ಮೇಲೆ ಅಲ್ಲಿ ನಮ್ಮ ಪುರೋಹಿತರ ಸಂಪ್ರದಾಯದ ಪ್ರಕಾರ, ನಮ್ಮ ಸಮಾಜದ ಸಂಪ್ರದಾಯದ ಪ್ರಕಾರ ಪ್ರಥಮವಾಗಿ ಹುಡುಗ ಬಂದು ಅಲ್ಲಿ ವೇದಿಕೆಯಲ್ಲಿ ಕಲ್ಲು ಇರ್ತದೆ. ಕಲ್ಲು ಹೇಳಿದರೆ ಬೀಸುವ ಕಲ್ಲು ಇರ್ತದೆ. ಬೀಸುವ ಕಲ್ಲು ಇಲ್ಲದಿದ್ದರೆ ಗಂಧ ತೆಗೆಯುವ ಕಲ್ಲು ಕೂಡ ಆಗ್ತದಂತೆ. ನಾನು ಹೆಚ್ಚಾಗಿ ನೋಡಿರುವಂಥದ್ದು ಬೀಸುವ ಕಲ್ಲಲ್ಲಿ ಹುಡುಗ ನಿಂತಿರಬೇಕಾಗ್ತದೆ. ಹುಡುಗ ನಿಂತಿರೋ ಸಂದರ್ಭದಲ್ಲಿ ಮೊದಲನೇದಾಗಿ ಹುಡುಗನ ಕಾಲನ್ನು ಹುಡುಗ ಮದುವೆಯಾಗುವ ಹುಡುಗಿಯ ಅಪ್ಪ ಅಮ್ಮ ಅಥವಾ ದಾರೆ ಎರೆಯುವವರು ಯಾರಾದರೂ ಇದ್ದಾರೆ ಅವರು ಇವನ ಕಾಲನ್ನು ತೊಳಿತಾರೆ. ಕಾಲನ್ನು ತೊಳೆದು ಅದೇ ಕಲ್ಲಿನ ಮೇಲೆ ಪುನಃ ನಿಲ್ತಾನೆ ಹುಡುಗ. ಅದಾದ ಮೇಲೆ ಹುಡುಗನ ಅಪ್ಪ ಬಂದು ಉಪನಯನವನ್ನು ಮಾಡುವಂಥದ್ದಿದೆ. ಉಪನಯನ ಯಾವ ರೀತಿ ಅಂತ ಹೇಳಿದರೆ, ನಮ್ಮ ಸಮಾಜದ ಸಂಪ್ರದಾಯದ ಪ್ರಕಾರ ಮದುವೆ ಸಂದರ್ಭದಲ್ಲಿ ಉಪನಯನ ಮಾಡುವಂಥವರು ಇದ್ದಾರೆ, ಮದುವೆ ಮುಂಚಿತವಾಗಿ ಮಾಡುವಂಥವರು ಇದ್ದಾರೆ. ಉಪನಯನ ಮದುವೆ ಸಂದರ್ಭದಲ್ಲಿ ಮಾಡುವಾಗ ಹುಡುಗ ಬಂದು ಕಲ್ಲ ಮೇಲೆ ನಿಲ್ತಾನೆ. ಮದುವೆ ಆಗುವ ಹುಡುಗಿಯ ಅಪ್ಪ ಅಮ್ಮ ಬಂದು ಅವನ ಕಾಲನ್ನು ತೊಳಿತಾರೆ. ಅದಾದ ಮೇಲೆ ಹುಡುಗನ ಅಪ್ಪ ಬಂದು ಪುರೋಹಿತರ ಮಾರ್ಗದರ್ಶನದ ಮೇರೆಗೆ ನಮ್ಮ ಸಮಾಜದ ಕೆಲವು ಚಿಕ್ಕದಾಗಿ ಉಪನಯನವನ್ನು ಮಾಡ್ತಾರೆ. ಅದು ಪುರೋಹಿತರು ಅದರ ವಿವರಣೆಯನ್ನು ಕೊಡ್ತಾರೆ. ಅದರ ವಿವರವಾಗಿ ಮಾಡ್ತಾರೆ. ಅದಾದ ಮೇಲೆ ಹುಡುಗಿಯನ್ನು ಬರ್ತಾರೆ. ಹುಡುಗಿಯ ಮಾವ ಕರ್ಕೊಂಡು ಬರುವಂಥದ್ದು ವೇದಿಕೆಗೆ. ಹುಡುಗಿ ಬರುವ ಸಂದರ್ಭದಲ್ಲಿ
ಹುಡುಗಿ ಜೊತೆಯಲ್ಲಿ ಕಲಸವನ್ನು ಹಿಡ್ಕೊಂಡು ಬರ್ತಾರೆ. ಹುಡುಗಿಯ ಮಾವ ಕರ್ಕೊಂಡು ಬರುವಂಥದ್ದಾಗಿರ್ತದೆ ಅದು ವೇದಿಕೆಗೆ. ಅದನ್ನು ಯಾವ ರೀತಿ ಕೆಲವು ರೀತಿಯಲ್ಲಿ ಕರ್ಕೊಂಡು ಬರ್ತಿದ್ದಾರೆ. ಅದರಲ್ಲಿ ಮುಂಭಾಗದಲ್ಲಿಯೂ ಕರ್ಕೊಂಡು ಬರ್ಬೋದು, ಮಂಟಪದ ಮುಂಭಾಗದಲ್ಲಿಯೂ ಕರ್ಕೊಂಡು ಬರ್ತಾರೆ, ಬದಿಯಿಂದಲೂ ಕರ್ಕೊಂಡು ಬರ್ತಾರೆ. ಅದರ ಯಾವುದೇ ಒಂದು ತೊಂದರೆ ನನಗಂತೂ ಕಾಣಿಸ್ತಿಲ್ಲ. ಇದನ್ನು ಹುಡುಗಿಯನ್ನು ಕರ್ಕೊಂಡು ಬರುವಂಥದ್ದು. ಅದಾದ ಮೇಲೆ ಪುರೋಹಿತರ ಮಾರ್ಗದರ್ಶನದಂತೆ ಮದುವೆ ಆಗುವಂಥದ್ದು. ಅಲ್ಲಿ ದಾರೆ ಎರೆಯುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ, ನಮ್ಮ ಸಮಾಜ ಸಂಪ್ರದಾಯದಲ್ಲಿ ಹುಡುಗಿಯ ತಂದೆ ದಾರೆ ಎರೆಯುವಾಗ ಹುಡುಗಿಯ ತಾಯಿಯೇ ಅದನ್ನು ಒಂದು ಬಟ್ಟಲಲ್ಲಿ ಹಿಡಿಯುವಂಥದ್ದು. ಇದು ನಮ್ಮ ಸಮಾಜದಲ್ಲಿ ನಾನು ಕಂಡಂಥದ್ದು. ಆಗ ಅವರು 5 ಬಾರಿ ಅಥವಾ ಈ ಸುತ್ತು ಬರುವಂಥ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಒಂದು ಹರಿವಾಣ ಇರ್ತದೆ. ಆ ಹರಿವಾಣದಲ್ಲಿ ಒಂದು ನೂಲಿನ ಉಂಡೆ ಇರ್ತದೆ. ಆ ನೂಲಿನ ಉಂಡೆಯಲ್ಲಿ 5 ಬಾರಿ ಸುತ್ತು ಬಂದಾಗ 5 ಬಾರಿ ಸುತ್ತು ಬಂದಾಗ 4 ಮೂಲೆಯಲ್ಲಿ 4 ಜನ ನಿಂತವರು ಆ ನೂಲಿನ ನೂಲನ್ನು ಹಿಡಿಬೇಕಾಗ್ತದೆ ಕೈಯಲ್ಲಿ. 3 ಬೇರೆ 2 ಬೇರೆ. ಆಗ 3 ಮತ್ತು 2 ಬೇರ್ಪಟ್ಟಾಗ ಅಲ್ಲಿ 5 ಬಾರಿ ದಾರೆ ಎರೆದಾಗ್ತದೆ. ದಾರೆ ಎರೆದಾದ ಮೇಲೆ ಅದು ಮಾರ್ಗದರ್ಶನವನ್ನು ಪುರೋಹಿತರು ಮಾಡ್ತಾರೆ. ಅದನ್ನು ಹಿಡಿಯುವಂಥದ್ದು, ಅದರ ಆ ಸುತ್ತುವ ಸಂದರ್ಭದಲ್ಲಿ ಒಳಗೆ ಯಾರು ಇರಬಾರದು. ಯಾಕೆ ಹೇಳಿದರೆ ಅಲ್ಲಿ ಹುಡುಗಿಯ ಅಮ್ಮ ಮತ್ತು ಹುಡುಗಿಯ ಅಪ್ಪ ಮಾತ್ರ, ಅಲ್ಲಿ ಅವರಿಗೆ ಮಾತ್ರ ಅರ್ಹತೆ. ಹುಡುಗನ ಅಪ್ಪ ಅಮ್ಮನಿಗೆ ದಾರೆ ಹಿಡ್ಕೊಳ್ಳುವಂಥ ವ್ಯವಸ್ಥೆ ನಮ್ಮ ಸಮಾಜದ ಸಂಪ್ರದಾಯಗಳಲ್ಲಿ ಇಲ್ಲ. ಇದು ನಾನು ತಿಳ್ಕೊಂಡ ಪ್ರಕಾರ, ಅದು ನಾನು ಕಂಡಂಥ ಪ್ರಕಾರ. ಮತ್ತು ಈ 5 ಸುತ್ತಾದ ಮೇಲೆ ನೂಲನ್ನು ತುಂಡು ಮಾಡಿ 3 ಮತ್ತು 2 ಬೇರೆ ಬೇರೆ ಆಗಿ ಹಿಡಿಬೇಕಾಗ್ತದೆ. 3ಅನ್ನು ತಲೆಯ ಮೇಲಿಂದ, 2ಅನ್ನು ತಲೆಯ ಕೆಳಗಿಂದ, ಅಂದರೆ ಕಾಲಿನ ಕೆಳಗಿಂದಾಗಿ ತೆಗಿತಾರೆ. ತೆಗೆದು 3ಅನ್ನು ಹುಡುಗನಿಗೆ ಕಂಕಣವನ್ನಾಗಿಸಿ ಕಟ್ಟಿಸಿ ಅದಕ್ಕೆ ಒಂದು ಅರಿಶಿಣದ ತುಂಡನ್ನು ಕಟ್ಟಿ ಕಂಕಣವನ್ನಾಗಿ ಕೈಗೆ ಕಟ್ತಾರೆ. ಅದು ಪುರೋಹಿತರೆ ಮಾಡ್ತಾರೆ. ಅದಾದ ಮೇಲೆ ಹುಡುಗಿಗೂ ಕೂಡ 2 ಸುತ್ತಿನ ನೂಲನ್ನು ಅದಕ್ಕೂ ಕೂಡ ಅರಿಶಿಣದ ತುಂಡನ್ನು ಕೈಗೆ ಕಟ್ಟಿ ಹುಡುಗಿಗೆ ಕಟ್ಟುವಂಥದ್ದು. ಅದಾದ ಮೇಲೆ ಅಲ್ಲಿ ಲಾಜ ಹೋಮ ಆಗ್ತದೆ. ಲಾಜ ಹೋಮ ನಮ್ಮ ಸಂಪ್ರದಾಯದ ಮರಾಠ ಸಮಾಜ ಮದುವೆಯ ಸಂಪ್ರದಾಯದಲ್ಲಿ ಲಾಜ ಹೋಮವೇ ಆಗುವಂಥದ್ದು. ಆ ಲಾಜ ಹೋಮದಲ್ಲಿ ಪುರೋಹಿತರು ಮಾಡುವಂಥದ್ದು. ಅದಾದ ಮೇಲೆ ಅಲ್ಲಿ ದಡ್ಡೆ ಎಲ್ಲದಕ್ಕೂ ಇರಬೇಕಾಗ್ತದೆ. ದಡ್ಡೆಯ ಮುಖೇನವಾಗಿ ಸುತ್ತು ಬರುವಾಗ ದಡ್ಡೆ ಕೈ ಹಿಡಿಬೇಕಾಗ್ತದೆ. ದಡ್ಡೆ ಹೇಳಿದರೆ ಅಕ್ಕ ಬಾವ ಅಥವಾ ಅವರ ಸಂಬಂಧಿಕರಲ್ಲಿ ಯಾರನ್ನು ದಡ್ಡೆಯನ್ನಾಗಿ ಅವತ್ತು ಇರಿಸ್ತೀರೋ ಅವರು ದಡ್ಡೆ ಆಗಿರ್ತಾರೆ. ಅವರು ಎಲ್ಲದಕ್ಕೂ ಅಲ್ಲಿ ಬೇಕಾಗ್ತದೆ ವೇದಿಕೆಯಲ್ಲಿ. ಹುಡುಗನ ಅಕ್ಕ ಬಾವ ಇವರು. ಅದಾದ ಮೇಲೆ ಪೂಜೆ ಆದ ಮೇಲೆ ಹೋಮ ಆದ ಮೇಲೆ ಹುಡುಗಿಯ ಮನೆಗೆ ಹೋಗುವಂಥದ್ದು. ಹುಡುಗಿಯ ಮನೆಗೆ ಹೋಗಿ ಆದ ಮೇಲೆ ಅಲ್ಲಿ ಹುಡುಗಿಯ ತಾಯಿಯಿಂದ ಹುಡುಗ ಹಾಲನ್ನು ಕುಡಿಯುವಂಥದ್ದು. ಅಲ್ಲಿ ಸ್ವಲ್ಪ ದೃಷ್ಟಿಯನ್ನು ಕೂಡ ಇವರಿಗೆ ಯಾರಿಗಂದಾದರೂ ದೃಷ್ಟಿ ಬಿದ್ದಿರಬಹುದು ಎಂಬ ಮೇರೆಗೆ ಇವರ ದೃಷ್ಟಿಯನ್ನು ಕೂಡ ತೆಗೆಯುವಂಥದ್ದು. ದೃಷ್ಟಿಯನ್ನು ತೆಗೆದು ಆಮೇಲೆ ಹುಡುಗನ ಮನೆಯವರು ಹುಡುಗಿಗೆ ಸೀರೆಯನ್ನು ಕೊಡ್ತಾರೆ. ಅಲ್ಲಿ ಸೀರೆಯನ್ನು ಕೊಟ್ಟು ಸೀರೆಯನ್ನು ಹುಡುಗಿ ಬದಲಿಸ್ತಾಳೆ. ಅದಾದ ಮೇಲೆ ಪುನಃ ವೇದಿಕೆಗೆ ಬರ್ತಾರೆ. ಹುಡುಗ ಕೂಡ ಬದಲಿಸ್ತಾ ಇದ್ದಾರೆ ಇತ್ತೀಚಿನ ಕಾಲದಲ್ಲಿ. ಹಿಂದೆ ಬದಲಿಸ್ತಿರ್ಲಿಲ್ಲಂತೆ, ಚೇಂಜ್ ಮಾಡ್ತಿರ್ಲಿಲ್ಲಂತೆ. ಇತ್ತೀಚೆಗೆ ಅದನ್ನು ಬದಲಿಸ್ತಾ ಇದ್ದಾರೆ. ಅದರಲ್ಲಿ ಅವರವರಿಗೆ ಬಿಟ್ಟಂಥ ವಿಚಾರ ಅದು. ಪ್ರಥಮವಾಗಿ ವೇದಿಕೆಗೆ ಬರ್ತಾರೆ. ಇಬ್ಬರು ಕೂಡ ಶೃಂಗಾರ ಮಾಡಿಕೊಂಡು ವೇದಿಕೆಗೆ ಬರ್ತಾರೆ. ವೇದಿಕೆಗೆ ಬರುವಾಗ ವೇದಿಕೆಯಲ್ಲಿ ಚೇರ್ ಇರ್ತದೆ. ಚೇರಿಗೆ ಒಂದು ಹುಡುಗನ ಮನೆಯವರು ಒಂದು ಬಟ್ಟೆಯನ್ನು ಹಾಕ್ತಾರೆ, ಸೀರೆಯನ್ನು ಹಾಕ್ತಾರೆ. ಆ ಸೀರೆಯಲ್ಲಿ ಇವರು ಕೂತ್ಕೊಳ್ತಾರೆ, ಹುಡುಗ ಹಾಗೂ ಹುಡುಗಿ. ಜೊತೆಯಲ್ಲಿ ಒಂದು ಹುಡುಗನ ಅಕ್ಕನ ಮಗಳೋ ಚಿಕ್ಕಪ್ಪನ ಮಗಳೋ ತಂಗಿಯೋ ಯಾರಾದರೂ ಒಬ್ಬಳು ಚಿಕ್ಕ ಹುಡುಗಿಯನ್ನು ಕೂತ್ಕೊಳಿಸ್ತಾರೆ. ಆ ಹುಡುಗಿಯ ಕಾಲನ್ನು ಹುಡುಗಿಯ ಮನೆಯವರು, ಮದುಮಗಳ ಮನೆಯವರು ದಂಪತಿಗಳು ಬಂದು ಕಾಲನ್ನು ತೊಳಿಬೇಕಾಗ್ತದೆ. ಕಾಲನ್ನು ತೊಳೆದಾದ ಮೇಲೆ ಈ ಮದುಮಕ್ಕಳ ಕಾಲನ್ನು ಕೂಡ ತೊಳೆಯುವಂಥದ್ದು. ತೊಳೆದಾದ ಮೇಲೆ ಮಡಿಲು ತುಂಬಿಸುವಂಥದ್ದು. ಮಡಿಲು ತುಂಬಿಸಾದ ಮೇಲೆ ಕಾಲು ತೊಳೆದವರಿಗೂ ಕೂಡ ಹುಡುಗನ ಮನೆಯವರು ಒಂದು 5 ಎಲೆ, 1 ಅಡಿಕೆ, ಆಮೇಲೆ ಒಂದು ತೆಂಗಿನಕಾಯಿ ಕೊಡುವ ಮುಖೇನ ಒಂದು ಗೌರವವನ್ನು ಕೊಡುವಂಥದ್ದು. ಕೊಟ್ಟಾದ ಮೇಲೆ ಹುಡುಗಿಯ ತಮ್ಮ ಬಂದು ಹುಡುಗನಿಗೆ ಕಿವಿಯನ್ನು ಹಿಡಿಯುವಂಥದ್ದು. ಈ ಕಿವಿಯನ್ನು ಹಿಡಿಯುವಂಥ ಸಂದರ್ಭದಲ್ಲಿ ಅದು ಯಾವುದಕ್ಕೋಸ್ಕರ ಅಂತ ಹೇಳಲಿಕ್ಕಾಗೋದಿಲ್ಲ. ಹುಡುಗಿಯ ತಮ್ಮ ಬಂದು ಹುಡುಗನ ಕಿವಿಯನ್ನು ಹಿಡಿತಾರೆ. ಅದಾದ ಮೇಲೆ ಅವನಿಗೆ ಒಂದು ಉಡುಗೊರೆಯನ್ನು ಕೂಡ ಕೊಡ್ತಾನೆ ಹುಡುಗ. ಉಡುಗೊರೆಯನ್ನು ಕೊಟ್ಟಾದ ಮೇಲೆ ಮೊದಲ ಸೇಸೆ ಅಂತೇಳಿ ಇರ್ತದೆ ನಮ್ಮ ಸಮಾಜದಲ್ಲಿ. ಮೊದಲ ಸೇಸೆ ಅಂತ ಹೇಳಿದರೆ ಹೊಸತಾಗಿ ಮದುವೆ ಆದಂಥ ದಂಪತಿಗಳು ಎಲ್ಲೆಂದರಲ್ಲಿ ಅಕ್ಕಿಯನ್ನು ಹಾಕಲಿಕ್ಕಿಲ್ಲ, ಸೇಸೆ ಮಾಡಲಿಕ್ಕಿಲ್ಲ. ಮೊದಲ ಸೇಸೆ ಆದ ಮೇಲೆ ಸೇಸೆ ಮಾಡುವಂಥದ್ದು. ಇದು ನಮ್ಮ ಸಮಾಜದ ಸಂಪ್ರದಾಯ. ಮೊದಲ ಸೇಸೆಗೆ ಭಾರಿ ಆದ್ಯತೆ ಇದೆ. ಅದನ್ನು ಇನ್ನೊಂದು ಮದುವೆಗೆ ಮಾಡಬೇಕು ಹೇಳಿದರೆ ಅವರ ದಡ್ಡೆಯಲ್ಲಿ ಕೇಳಬೇಕಾಗ್ತದೆ. ನನಗೆ ನಿಮ್ಮ ಮದುವೆಯಲ್ಲಿ ನಮಗೆ ಮೊದಲ ಸೇಸೆಗೆ ಒಂದು
ಅವಕಾಶ ಸಿಗ್ಬೋದು ಅಂತೇಳಿ ಅವರ ಒಪ್ಪಿಗೆ ಮೇರೆಗೆ ಅದು ಸಿಕ್ಕಿದರೆ ಅಲ್ಲಿ ಮಾಡಬಹುದು. ಈಗ ಒಂದು ಮದುವೆಯಲ್ಲಿ ಒಬ್ಬರು ಇಬ್ಬರು ಅಥವಾ ಅಲ್ಲಿ ಅವರ ಅಪ್ಪಣೆ ತೆಗೆದು ಮಾಡಬಹುದಾಗಿದೆ. ಅಲ್ಲಿ ಮೊದಲ ಸೇಸೆಯನ್ನು ಅಲ್ಲಿ ಮಾಡುವಂಥದ್ದು ಅವರು ಮಾಡಿ ಅದು ಮಾಡುವಂಥ ರೀತಿಯೂ ಕೂಡ ಅಷ್ಟೇ. ಅಲ್ಲಿ ವೀಳ್ಯದೆಲೆ ಹಾಗೂ ಅಡಿಕೆ ಆಮೇಲೆ ಅಕ್ಕಿಯನ್ನು ಇಡಬೇಕಾಗ್ತದೆ. ಆಮೇಲೆ ಅದನ್ನು ವೀಳ್ಯದೆಲೆ ಅಡಿಕೆಯನ್ನು ಇಬ್ಬರಿಗೂ ಕೊಟ್ಟು ಆಮೇಲೆ ಅಕ್ಕಿಯನ್ನು ತೆಗೆದು ಅಕ್ಕಿಯಿಂದ ಸೇಸೆ ಹಾಕುವಂಥದ್ದು. ಸೇಸೆ ಹಾಕಿ ಆದ ಮೇಲೆ ಒಂದು ಕಾಯಿನ್ ಪಾವಲಿ ಅಂತ ಹೇಳ್ತಾರೆ. ಆ ಪಾವಲಿಯಲ್ಲಿ ಇಬ್ಬರಿಗೂ ಒಂದೇ ಸುತ್ತನ್ನು ಸುತ್ತಿಸುವಂಥದ್ದು. ಪಾವಲಿಯಲ್ಲಿ ಇಬ್ಬರಿಗೂ ಆರತಿಯನ್ನು ಮಾಡುವುದು ಅಂದರೆ 3 ಸುತ್ತು ಅಥವಾ 5 ಸುತ್ತು. ಆ ಪಾವಲಿಯಿಂದ ಆ ಪಾವಲಿಯನ್ನು ಅಲ್ಲಿ ಇಡಬೇಕಾಗ್ತದೆ. ಮುಂದೆ ಇವರಿಬ್ಬರು ಸೇರಿ ಒಂದು ಆರತಿ ಮಾಡಿದರೆ ಸಾಕಾಗ್ತದೆ. ಇಬ್ಬರು ಸೇರಿ 5 ಸುತ್ತನ್ನು ಮಾಡಿದರೆ ಸಾಕಾಗ್ತದೆ. ಆ ಪಾವಲಿಯನ್ನು ಅಲ್ಲಿ ಇಡುವಂಥದ್ದು. ಅದಾದಮೇಲೆ ಬಂದಂಥ ನೆಂಟರಿಷ್ಟರೆಲ್ಲರೂ ಕೂಡ ಸೇಸೆ ಹಾಕುವಂಥದ್ದು. ಸೇಸೆ ಹಾಕಿ ಆದ ಮೇಲೆ ಸೇಸೆ ಏಳುವಂಥ ಸಮಯ, ಏಳುವಂಥ ಸಂದರ್ಭ ಹೇಗೆ ಹೇಳಿದರೆ ಸೇಸೆ ಇಳಿಸುವಂಥದ್ದು ಕೂಡ ವಿಶೇಷ ಇದೆ. ಕಡೆಯದಾಗಿ ಹುಡುಗನ ಅಪ್ಪ ಅಮ್ಮ ಸೇಸೆ ಹಾಕಬೇಕಾಗ್ತದೆ. ಹುಡುಗನ ಅಪ್ಪ ಅಮ್ಮ ಹಾಕಿ ಆದ ಮೇಲೆ ಹುಡುಗಿಯ ಅಪ್ಪ ಅಮ್ಮ, ಅದು ಕಡೆಯ ಸೇಸೆ. ಅಲ್ಲಿ ಸೇಸೆ ಕಡೆಯ ಸೇಸೆ ಆದ ಮೇಲೆ ಮತ್ತೆ ಸೇಸೆ ಮಾಡಲಿಕ್ಕಿಲ್ಲ. ಅಲ್ಲಿ ಆರತಿ ಮಾಡಿ ಕರ್ಕೊಂಡು ಹೋಗುವಂಥದ್ದು. ಕಡೆಯ ಸೇಸೆಗಿಂತ ಮುಂಚಿತವಾಗಿ ಹುಡುಗನ ಅಪ್ಪ ಅಮ್ಮ ಸೇಸೆ ಮಾಡುವುದು. ದಾರೆ ಎರೆದವರಕ್ಕಿಂತ ಮುಂಚಿತವಾಗಿ ಹುಡುಗನ ಅಪ್ಪ ಅಮ್ಮ ಸೇಸೆ ಮಾಡುವಂಥದ್ದು. ಸೇಸೆ ಮಾಡಿದ್ಮೇಲೆ ದಾರೆ ಎರೆದವರು ಸೇಸೆ ಮಾಡುವಂಥದ್ದು. ಸೇಸೆ ಮಾಡಿ ಅಂತ ಆದಮೇಲೆ ಇದಾದ ಮೇಲೆ ಆರತಿಯನ್ನು ಮಾಡೋ 5 ಹೆಂಗಸರು ಅಥವಾ 7 ಹೆಂಗಸರು 2 ಮನೆಯವರು ಸೇರಿಕೊಂಡು ಅಲ್ಲಿ ಎದುರಲ್ಲಿರುವ ಕಳಸದ ಜೊತೆಯಲ್ಲಿ ಒಂದು ದೀಪವನ್ನು ಹಿಡ್ಕೊಂಡು ಬರ್ತಾರೆ. ಆ ದೀಪವನ್ನು ಇಸ್ಕೊಂಡು ಒಂದು ಆರತಿ ಮಾಡುವಂಥದ್ದು. ಆರತಿ ಮಾಡಿ ಆದ ಮೇಲೆ ಹುಡುಗಿ ಮನೆಗೆ ಹೋಗುವಂಥದ್ದು. ಹುಡುಗಿ ಮನೆಗೆ ಹೋಗಿ ಅಲ್ಲಿ ನಿಮಗೆ ಬಾಸಿಂಗ ಏನಾದರೂ ಪೇಟ ಏನಾದರೂ ನಿಮಗೆ ತಲೆಗೆ ನೋವಾಗ್ತದೆ ಅಥವಾ ಏನಾದರೂ ತೊಂದರೆಗಳಿರ್ತದೆ ಅಂತ ಹೇಳಿದರೆ ಅಲ್ಲಿ ದೇವರ ಮುಂದೆ ಇರಿಸಿ ಊಟಕ್ಕೆ ಹೋಗುವಂಥದ್ದು. ಹಾಗೆ ಖಾಲಿ ತಲೆಯಲ್ಲಿ ಹೋಗುವಂಥದ್ದಿಲ್ಲ. ಹೋಗುವಾಗ ಬಿಳಿ ಬಟ್ಟೆಯನ್ನು ಕಟ್ಟಿ ಹೋಗಬೇಕು ಅಂತೇಳಿ ಹೇಳಿದ್ದಾರೆ. ಬಟ್ಟೆಯನ್ನು ಕಟ್ಟಿ ಹೋಗುವಂಥದ್ದು. ಹೋದಾದ ಊಟವನ್ನು ಮಾಡಿ ಮುಗಿಸಿ ಬಂದಾದ ಮೇಲೆ ಅಲ್ಲಿ ಹೆಣ್ಣನ್ನು ಇಳಿಸಿಕೊಡುವಂಥ ಸಂದರ್ಭ ಮತ್ತೆ ಇರುವಂಥ ಬಾಕಿ ಕಾರ್ಯಕ್ರಮ ಹೆಣ್ಣನ್ನು ಇಳಿಸಿಕೊಡುವಂಥದ್ದು ಅಂತ ಹೇಳಿದರೆ ಹುಡುಗಿಯ ಮಾವ ಇದನ್ನು ಹೆಣ್ಣು ಇಳಿಸಿಕೊಡುವಂಥ ಕ್ರಮಕ್ಕೆ ಸಿದ್ಧತೆ ಬೇಕಾಗಿರುವಂಥದ್ದು. ಇದರ ಸಿದ್ಧತೆಯನ್ನು ಮಾಡುವಂಥದ್ದು ಹುಡುಗನ ಮನೆಯವರು ಹುಡುಗಿಗೆ ಬಿಳಿ ಬಟ್ಟೆಯನ್ನು ಅಥವಾ ಒಲ್ಲಿ ಅಂತ ಹೇಳ್ತಾರೆ, ಈ ಒಲ್ಲಿಯನ್ನು ಹಾಕಿ ಒಂದು ಮನೆ ಮೇಲೆ ಅದು ನಿಂತುಕೊಂಡು ಹುಡುಗಿಯನ್ನು ಪೂರ್ವ ಪಶ್ಚಿಮವಾಗಿ ನಿಲ್ಲಿಸುವಂಥದ್ದು. ನಿಲ್ಲಿಸಿ ಆದಮೇಲೆ ಮೊದಲೆಲ್ಲ ಹುಡುಗಿಯ ಮಾವ ಹೇಳ್ತಿದ್ರು, ಒಬ್ಬೊಬ್ಬರಿಗಾಗಿ ಕೊಡ್ತಾಯಿದ್ರು. ಆಮೇಲೆ ಇವರು ಕೊಟ್ಟಾಗ ಕೂಡ ಹುಡುಗನ ಮನೆಯವರು ಕೂಡ ಒಂದು ಉತ್ತರವನ್ನು ಕೊಡ್ತಾಯಿದ್ರು. ಅದು ಇತ್ತೀಚೆಗೆ ಕಾಣ್ತಾ ಇಲ್ಲ. ಅವರು ಕೂಡ ಒಳ್ಳೆಯ ವಿಶೇಷವಾದಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ, ದೇವರು ಇಟ್ಟಾಗೆ ಆಗಲಿ ಅಂತೇಳಿ. ಅದು ಒಳ್ಳೆಯ ವಿಚಾರ. ಆ ವಿಚಾರವನ್ನು ಇವರು ಹೇಳುವಂಥದ್ದು. ಹುಡುಗಿಯ ಕೈಯಲ್ಲಿ ಹುಡುಗನ ಮನೆಯವರು ಒಂದು ಸೀರೆಯನ್ನು ಕೊಡ್ತಾರೆ. ಆ ಸೀರೆಯಲ್ಲಿ ಒಂದು ತೆಂಗಿನಕಾಯಿ, 5 ಎಲೆ, ಒಂದು ಅಡಿಕೆ ಕೂಡ ಇರ್ತದೆ. ಅದರ ಜೊತೆಯಲ್ಲಿ ಇವಳು ಮನೆಯಲ್ಲಿ ಮೇಲಿರ್ತಾಳೆ. ಹುಡುಗಿಯ ಮಾವ ಹೇಳ್ತಾರೆ. ಈಗ ಹುಡುಗಿಯ ಮನೆಯವರೆಲ್ಲರೂ ಕೂಡ ನಿಲ್ತಾರೆ. ಅದು ವೇದಿಕೆಯಲ್ಲಿ ಅಲ್ಲ, ವೇದಿಕೆಯ ಮುಂಭಾಗದಲ್ಲಿ ಕೆಳಗೆ ಪೂರ್ವ ಪಶ್ಚಿಮವಾಗಿ ಮನೆಯ ಮೇಲೆ ನಿಲ್ಲುವಂಥದ್ದು. ಇಂಥದನ್ನು ಹುಡುಗಿಯ ಮಾವ ಹುಡುಗಿಯನ್ನು ಹಿಡಿದುಕೊಂಡು ಹೇಳುವಂಥದ್ದು. ಜೊತೆಯಲ್ಲಿ ಹುಡುಗಿಯ ಮನೆಯವರೆಲ್ಲರೂ ಕೂಡ ಅಲ್ಲಿ ನಿಲ್ಲುವಂಥರಾಗಿರ್ತಾರೆ. ಈ ಹಿಂದೆ ಅದು ಒಬ್ಬೊಬ್ಬರಾಗಿ ಮಾಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಜೊತೆಯಲ್ಲಿ ಒಂದೇ ಬಾರಿ ಮಾಡಿಸುವಂಥದ್ದು. ಅದು ಈ ಹಿಂದೆ ತುಂಬ ಬೇರೆ ಬೇರೆಯಾಗಿ ಹೇಳ್ತಾಯಿದ್ರು. ಈಗ ಒಬ್ಬೊಬ್ಬರಾಗಿ ಒಬ್ಬರಿಗೆ ಒಂದೇ ಬಾರಿ ಹೇಳುವಂಥದ್ದು. ಅಲ್ಲಿ ಹುಡುಗನ ಅಮ್ಮ ಅಥವಾ ಯಾರು ದಾರೆ ಹೊಯ್ದಿದ್ದಾರೋ ಅವರು ಅಲ್ಲಿ ಎದುರಲ್ಲಿ ಹುಡುಗನ ತಂದೆ, ತಾಯಿ ಮತ್ತು ಕುಟುಂಬಸ್ಥರು ಎಲ್ಲರೂ ಜೊತೆಯಲ್ಲಿ ನಿಲ್ಲುವಂಥದ್ದು. ಆಮೇಲೆ ಅವರ ಒಟ್ಟಿಗೆ ಇವರು ಹೇಳುವಂಥದ್ದು. ಈ ಹುಡುಗಿಯ ಮಾವ ಅವರು ಹೇಳುವಂಥ ರೀತಿ ವಿಶೇಷವಾಗಿದೆ. ಅದನ್ನು ಹೇಳಿರ್ತಾರೆ. ನಮ್ಮ ಕೇಶವಣ್ಣವರು ಕೂಡ ಒಂದು ವಿಶೇಷವಾಗಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಕೂಡ ಹುಡುಗನ ಮನೆಯವರು ಕೂಡ ಆಯಿತು ಅಂತೇಳಿ ಹೇಳುವಂಥದ್ದಲ್ಲ, ದೇವರಿಟ್ಟಾಗೆ ಆಗಲಿ ಅಂತೇಳಿ ಹೇಳುವಂಥದ್ದು. ಆ ಹೇಳಿ ಆದಮೇಲೆ ದೇವರಿಟ್ಟಾಗೆ ಅಂದರೆ ಆ ಹುಡುಗಿಯನ್ನು ಕರ್ಕೊಳ್ಳುವಂಥದ್ದು. ಹುಡುಗಿಯನ್ನು ಮುಂದೆ ಕರ್ಕೊಳ್ಳುವಂಥದ್ದು. ಹುಡುಗಿಯ ಕೈಯಲ್ಲಿದ್ದಂಥ ಸೀರೆಯನ್ನು ಹುಡುಗಿಯ ಅಜ್ಜಿಗೆ ಕೊಡುವಂಥದ್ದು. ಅಲ್ಲಿ ಹುಡುಗಿಯ ಅಜ್ಜಿ ಅಂದರೆ ಅಪ್ಪನಮ್ಮನೂ ಆಗ್ತದೆ, ಅಮ್ಮನಮ್ಮನೂ ಆಗ್ತದೆ, ಅಜ್ಜಿಗೆ ಕೊಡುವಂಥದ್ದು. ಅದಾದ ಮೇಲೆ ಅಲ್ಲಿ ಆ ತೆಂಗಿನಕಾಯಿ ಮತ್ತು 5 ಎಲೆ, ಒಂದು ಅಡಿಕೆಯನ್ನು ಮನೆಗೆ ತರಬೇಕಾಗ್ತದೆ. ಅದನ್ನು ಅಲ್ಲೇ ಬಿಟ್ಟು ಬರಬೇಕು. ಅದನ್ನು ಅವರಿಗೆ ಕೊಡಲಿಕ್ಕಿಲ್ಲ ಹುಡುಗಿ ಅಜ್ಜಿಗೆ. ಅದನ್ನು ಮನೆಗೆ ತರಬೇಕಾಗ್ತದೆ ಹುಡುಗನ ಮನೆಯವರು. ಅದನ್ನು ತರುವಂಥದ್ದು. ತಂದಾದ ಮೇಲೆ ಮನೆಯನ್ನು ಸಣ್ಣ ಸಂಪ್ರದಾಯದ ಪ್ರಕಾರ ಹುಡುಗಿಯ ಮನೆಗೆ ಮುಟ್ಟಿರ್ತಾರೆ, ಹುಡುಗನ ಮನೆಗೆ ಮುಟ್ಟಿರ್ತಾರೆ. ಅಲ್ಲಿ ಪ್ರಥಮವಾಗಿ ಇನ್ನೊಂದು ಹೆಣ್ಣು ಇಳಿಸಿಕೊಟ್ಟಾದ ಮೇಲೆ ಸಣ್ಣ ಒಂದು ಕ್ರಮ ಇರ್ತದೆ, ದೊಡ್ಡವರ ಕಾಲು ಹಿಡಿಯುವಂಥದ್ದು. ಇದು ಯಾವ ರೀತಿ ಅಂತ ಹೇಳಿದರೆ ಮದುಮಗಳು ಕಾಲು ಹಿಡಿಯುವಂಥದ್ದು, ಹಿರಿಯರದು. ಇಲ್ಲಿ ಹುಡುಗಿಯ ತಾಯಿಯ ಕಾಲು ನಮ್ಮ ಸಮಾಜದ ಸಂಪ್ರದಾಯದ ಪ್ರಕಾರ ಅಲ್ಲಿ ಹಿಡಿಲಿಕ್ಕಿಲ್ಲ. ಮದುಮಗ ಹುಡುಗಿಯ ತಾಯಿಯ ಕಾಲನ್ನು ಹಿಡಿಯುವುದಿಲ್ಲ ಅಂತೆ. ಅದು ಯಾಕಂತ ನನಗೂ ಗೊತ್ತಿಲ್ಲ, ನನ್ನ ಕೇಳಿದವರಿಗೂ ಗೊತ್ತಿಲ್ಲ.
ಅದರ ವಿಚಾರ ಬೇಡ, ಅಲ್ಲಿ ಹಿಡಿಯುವುದಿಲ್ಲ, ಅವರು ಹಿಡಿತಾ ಇಲ್ಲ, ಅಲ್ಲಿ ಹಿಡಿಯದೆ ಬಾಕಿದ್ದವರೆಲ್ಲರ ಕಾಲನ್ನು ಹಿಡಿಯುವಂಥದ್ದು, ಆಮೇಲೆ ಮನೆಗೆ ಬರುವಂಥದ್ದು. ಮನೆಗೆ ಬಂದಾದ ಮೇಲೆ ಒಳಗೆ ದೇವರ ಮುಂದೆ ಕೂತ್ಕೊಳಿಸುವಂಥದ್ದು, ಕೈಯಲ್ಲಿ ಚಂಚಕ್ಕಿ ಇದೆಲ್ಲ ಇರುವಂಥದ್ದು, ಅಲ್ಲೇ ಇಡುವಂಥದ್ದು, ಆಮೇಲೆ ಅವರಿಗೆ ಬೆಲ್ಲ ನೀರು ಅದನ್ನೆಲ್ಲ ಕೊಡುವಂಥದ್ದು ಮದುಮಕ್ಕಳಿಗೆ. ಅದು ಯಥ ಪ್ರಕಾರ ಆಗಿರ್ತದೆ. ಇದು ನಮ್ಮ ಮರಾಠ ಸಮಾಜ ಸಂಪ್ರದಾಯದ ಒಂದು ಮದುವೆಯ ಸಂಪ್ರದಾಯಗಳು. ನಮ್ಮ ಮಟ್ಟಿಗೆ ಅಂದರೆ ನಮಗೆ ಎಷ್ಟರ ಮಟ್ಟಿಗೆ ಆಗ್ತದೆ ಅಷ್ಟರ ಮಟ್ಟಿಗೆ ಚಿಕ್ಕ ಮಟ್ಟದಲ್ಲಿ ಒಂದು ಮಾಡುವ ಪ್ರಯತ್ನವನ್ನು ನಾವು ಮಾಡಿರುವಂಥದ್ದು. ಇದರಲ್ಲಿ ಯಾವುದಾದ್ರೂ ಲೋಪದೋಷಗಳು ಅಥವಾ ನಿಮ್ಮಿಂದ ಯಾವುದಾದ್ರೂ ನಾವು ಹೇಳಿದ್ರಲ್ಲಿ ಯಾವುದಾದ್ರೂ ಬಿಟ್ಟು ಹೋಗಿರುವಂಥದ್ದಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಅಥವಾ ನಿಮಗೆ ಇದೇ ರೀತಿ ಮಾಡಿ ಅಂತೇಳಿ ಕೂಡ ನಮಗೆ ಹೇಳಲಿಕ್ಕಾಗೋದಿಲ್ಲ. ಈ ರೀತಿಯ ಸಂಪ್ರದಾಯವನ್ನು ಮಾಡ್ತಾ ಬಂದಿರುವಂಥವರು, ಹಾಗಾಗಿ ಇದನ್ನು ನಾವು ಈ ರೀತಿ ಮಾಡ್ತಾ ಇದ್ದರು ಅಂತೇಳಿ ನಾವು ತೋರ್ಪಡಿಸಿಟ್ಟಿರುವಂಥದ್ದು. ನಮಗೆ ಈ ವಿಚಾರವಾಗಿ ನಾವು ಯಾರ ಹತ್ರ ಕೇಳಿದ್ದೇವೆ, ಯಾರ ಹತ್ರ ಹೇಳಿದ್ದೇವೆ ಅಂತೇಳಿ ನಿಮಗೆ ನೋಡಬೇಕು ಹೇಳಿದರೆ, ನಾವು ಅವರ ವಿಡಿಯೋವನ್ನು, ಅವರ ಜೊತೆ ಮಾತುಕತೆ ಮಾಡಿದ ಒಂದು ಸಂಭಾಷಣೆಯನ್ನು ಕೂಡ, ಆ ವಿಡಿಯೋವನ್ನು ಕೂಡ ನಮ್ಮ ಈ ಚಾನಲ್ನಲ್ಲಿ ಹಾಕಲಿಕ್ಕಿದ್ದೇವೆ. ಹಾಗಾಗಿ ನಿಮ್ಮ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನ ನಮ್ಮ ಈ ಪರಂಪರೆ, ನಮ್ಮ ಪರಂಪರೆ ಎಂಬ ಈ ಕಾರ್ಯಕ್ರಮಕ್ಕೆ ಸದಾ ಇರಲಿ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ಇನ್ನಷ್ಟು ಕ್ರಮಗಳನ್ನು, ಬೇರೆ ಮದುವೆ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಬಯಕೆ ಕಾರ್ಯಕ್ರಮ ಆಗಿರ್ಬೋದು, ಮಗಿತೊಟ್ಲು ಕಾರ್ಯಕ್ರಮ ಆಗಿರ್ಬೋದು, ತುಂಬ ಕಾರ್ಯಕ್ರಮಗಳಿವೆ. ಇಂತಹ ಕಾರ್ಯಕ್ರಮಗಳೆಲ್ಲ ಮಾಡೋರಿದ್ದರೂ ಕೂಡ ನಮ್ಮ ಸಹಕಾರ ಸಂಪೂರ್ಣವಾಗಿ ನಾವು ಕೊಡಲಿಕ್ಕೆ ಸಿದ್ಧರಿದ್ದೇವೆ. ಅಥವಾ ನಾವೇ ಮಾಡಲಿಕ್ಕಿದ್ರೂ ಕೂಡ ನಿಮ್ಮ ಸಹಕಾರ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ, ನಮ್ಮ ಇವತ್ತಿನ ಈ ನಮ್ಮ ಪರಂಪರೆಯ ಕಾರ್ಯಕ್ರಮದ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.